29ನೇ ವರ್ಷ. ಇಡೀ ನನ್ನ ಜೀವಮಾನದಲ್ಲಿ ಇಷ್ಟು ದುರಿತ ಕಾಲವನ್ನು ಎಂದೂ ಕಂಡಿಲ್ಲ ನಾನು. ಇತ್ತೀಚಿನ ವಾತಾವರಣದಲ್ಲಿ ನಾನು ಗಮನಿಸ್ತಾ ಇದ್ದೇನೆ, ಮಾತನಾಡಬೇಕಾದ ಸಾಹಿತಿಗಳು ಮಾತನಾಡ್ತಿಲ್ಲ. ಯಾವತ್ತೂ ಕೂಡ ಕಾಂಗ್ರೆಸ್ ಅನ್ನೋದು ಕೋಮುವಾದವನ್ನು ಪ್ರೋತ್ಸಾಹಿಸಿದ್ದಲ್ಲ. ಪುರಾತನದಲ್ಲಿ ಇತಿಹಾಸ ಇದೆ, ಸನಾತನದಲ್ಲಿ ಸ್ಪಷ್ಟ ಇತಿಹಾಸ ಇಲ್ಲ. ಸ್ಪಷ್ಟ ಇತಿಹಾಸ ಅಷ್ಟೇ ಅಲ್ಲ, ಸನಾತನ ಅನ್ನೋದು ಇದೆಯಲ್ಲ, ಯಾವುದೋ ಕಾಲದಲ್ಲಿ ಹುಟ್ಟಿದ್ದು ಆ ಕಾಲದಲ್ಲಿ ನಿಂತಿರೋದು. ಸೋಹಂ ಎಂಬುದು ಅಂತರಂಗದ ಮದ, ಶಿವೋಹಂ ಎಂಬುದು ಬಹಿರಂಗದ ಮದ, ದಾಸೋಹಂ ಎಂಬುದು ಈ ಉಭಯವನಳಿದ ನಿಶ್ಚಿತ ನಿಲುವು. ಜನಕ್ಕೆ ತಿರುಚಿದ ಚರಿತ್ರೆ ಬಹಳ ಬೇಗ ಒಪ್ಪಿತವಾಗುತ್ತೆ. ಸತ್ಯದ ಚರಿತ್ರೆ ಅರಗಿಸ್ಕೊಳ್ಳೋಕ್ಕಾಗಲ್ಲ ಅವರಿಗೆ. ಅಕ್ಕಮ್ಮ ಅಂತ ಒಬ್ಬಳು ವಚನಕಾರ್ತಿ ಇದ್ದಾಳೆ, ವೇಶ್ಯಾವೃತ್ತಿಯಲ್ಲಿದ್ದವಳು. ಸೂಳೆ ಸಂಕವನನ್ನು ಮೀರಿ ಇನ್ನೊಬ್ಬ ಜಾತಿ ಹೆಣ್ಮಗಳು ಇದ್ಲಲ್ಲಿ. ಸೂಳೆ ಸಂಕವ್ವ ಇದ್ದಾಳೆ, ಒಬ್ಳೆ ಅಂತ ಅಂದುಕೊಂಡು ನಂಬಿಸಲಾಗಿದೆ. ನಮ್ಮಲ್ಲಿ ಪಂಡಿತರು ಕೂಡ ಇವತ್ತು ಅಕ್ಕಮ್ಮನನ್ನು ಕುರಿತು ವ್ರತಧಾರಿಣಿ ಅಂತಾರೆ ಹೇಳ್ತಾರೆ ಹೊರತು ಅವಳನ್ನು ವೇಶ್ಯಾವೃತ್ತಿಯಲ್ಲಿ ಇದ್ದವಳು ಅಂತ ಅನ್ನೋದನ್ನು ಒಪ್ಕೊಳ್ಳಲ್ಲ. ಬಸವಣ್ಣನವರಷ್ಟು ಆತ್ಮವಿಮರ್ಶೆಯನ್ನು ಒಳಗೊಂಡ ಮತ್ತೊಬ್ಬ ವಚನಕಾರನ ತೋರಿಸಿ ನೋಡೋಣ. ಒಬ್ಬ ಜನಸಾಮಾನ್ಯರ ಮಟ್ಟದೊಳಗೆ ಒಬ್ಬ ನಾಯಕನಾಗಿ, ಒಬ್ಬ ಮಹಾತ್ಮನಾಗಿ ಯಾರು ಬರ್ತಾನೆ ಅಂದರೆ, ಜನಸಾಮಾನ್ಯರ ರೀತಿಯಲ್ಲಿಯೇ ಬದುಕುವುದಕ್ಕೆ ತೊಡಗಿದವನು ಮಾತ್ರ ಬರ್ತಾನೆ. ಗಾಂಧೀಜಿನೇ ತಗೊಳ್ಳಿ, ಸೌತ್ ಆಫ್ರಿಕಾದಿಂದ ಬಂದರು, ಸೂಟು ಬೂಟು ಧರಿಸಿಕೊಂಡು ಬಂದ ಗಾಂಧಿ ಹೂಗ್ಲಿ ನದಿಯ ದಂಡೆಯೊಳಗೆ ಹೆಣ್ಣೊಬ್ಬಳು ಅರಬೆತ್ತಲೆಯಲ್ಲಿ ಬಟ್ಟೆ ತೊಳ್ಕೊಳ್ತಾ ಮೈ ಮುಚ್ಚಿಕೊಳ್ಳೋದಕ್ಕೆ ಒದ್ದಾಡ್ತಿದ್ದದ್ದನ್ನು ನೋಡಿ ಈ ದೇಶದ ಬಡತನದ ತೀವ್ರತೆ ಅವರಿಗೆ ತಟ್ಟುತ್ತೆ. ಆವತ್ತೇನೇ ತಮಗೆ ತಾವು ನಾಚಿಕೊಂಡ ರೀತಿಯೊಳಗೆ ತಮ್ಮ ಈ ಪೋಷಾಕಗಳನ್ನು ತೆಗೆದು ಅರಬೆತ್ತಲೆಯ ಫಕೀರರಾಗ್ತಾರೆ. ಆವತ್ತಿಂದಲೇನೇ ಸರಳ ಜೀವನಕ್ಕೆ ತೊಡಗ್ತಾರೆ. ಅದುವರೆಗೆ ಹಿಂದೆ ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟದ ನಾಯಕರಾಗಿರಲಿಲ್ಲ. ಆದರೆ ಅವ್ರು ಯಾರನ್ನೂ ಒಪ್ಕೊಳ್ಳದೆ ಇವ್ರನ್ನ ಯಾಕೆ ಒಪ್ಕೊಂಡ್ರು ಜನ? ವೈಯಕ್ತಿಕ ಬದುಕಿನ ಸರಳತೆ ಮತ್ತು ಪ್ರಾಮಾಣಿಕತೆ ಅದು. ಬಟ್ ಈ ದೇಶದ ದುರಂತ ಏನು ಅಂದ್ರೆ, ಆ ಮನುಷ್ಯನೇ ಇವರಿಗೆ ದೇಶದ್ರೋಹಿ ಹಂಗೆ ಕಣ್ಣಲ್ಲ ಸರ್. ಯಾರಿಗೆ ಕಂಡಿದ್ದು? ಮೇಲ್ವರ್ಗದವರಿಗೆ. ಅದು ನಮ್ಮ ದೇಶದ ಚರಿತ್ರೆಯೊಳಗೆ ಹುತಾತ್ಮರಾಗಿರುವ ಪ್ರತಿಯೊಬ್ಬರನ್ನು ನೋಡಿಕೊಂಡು ಬಂದಾಗ ಜನಮಾನ್ಯತೆಯಿಂದ ಅವರು ಎತ್ತರಕ್ಕೇರಿದ್ದು, ಜನಮಾನ್ಯರು ಅವರನ್ನು ಗೌರವಿಸಿದ್ದು. ಆದರೆ ಕೊಂದದ್ಯಾರು? ವರ್ತಮಾನಗಳು, ವಿದ್ಯಮಾನಗಳು ಚರಿತ್ರೆಯ ಕಣ್ಣಿನೊಳಗೆ ಅರ್ಥವಾದಾಗ ನಾವು ಭವಿಷ್ಯವನ್ನು ಹೇಗೆ ಕಟ್ಟಬೇಕು ಅಂತನ್ನುವ ಪ್ರಜ್ಞೆಯನ್ನು ಬಳಸ್ತೇವೆ. ಇವತ್ತು ನಮ್ಮ ದೇಶ ಅಂಥ ಪ್ರಜ್ಞೆಯನ್ನು ಒಳಗೊಂಡಂತೆ ಪ್ರಜಾಪ್ರಭುತ್ವದಲ್ಲಿ ಹೆಜ್ಜೆ ಇಡುತ್ತಿದೆ ಅಂತ ಅನ್ನಿಸ್ತಾ ಇಲ್ಲ. ತುಂಬ ನೋವಿನ ವಿಷಯ ಇದು. ಸರ್, ನಿಮಗೆ ಬಂದಿರೋ ಪ್ರಶಸ್ತಿಗಳು, ನೀವು ಬರೆದಿರುವ ಕೃತಿಗಳು, ಅವು ತಮ್ಮದೇ ಆದ ಒಂದು ಸ್ಥಾನವನ್ನು ಸಾಹಿತ್ಯ ಲೋಕದಲ್ಲಿ ಸ್ಥಾಪಿತಗೊಂಡಿವೆ. ನಮಗದು ಮುಖ್ಯ ಅಲ್ಲ ಸರ್. ಪ್ರತಿಯೊಬ್ಬ ಮನುಷ್ಯ ಬರಿತಾನೆ, ಓದ್ತಾನೆ, ತನ್ನದೇ ಆದ ಸಾಹಿತ್ಯ ಚರಿತ್ರೆಯಲ್ಲಿ ನೆಲೆಯನ್ನು ಕಂಡುಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು ಮನುಷ್ಯ ಸಹಜ ಗುಣ. ಅದನ್ನು ಮೀರಿ ಇವತ್ತಿನ ಸಂಕಷ್ಟದ ಸಂದರ್ಭದಲ್ಲಿ ಕನ್ನಡ ಮನಸ್ಸುಗಳು, ಕನ್ನಡ ಪ್ರಜ್ಞೆ ಯಾವ ರೀತಿಯಲ್ಲಿ ಸಾಗಬೇಕು ಅಂತ ಬಯಸ್ತೀರಿ ಸರ್? ನೋಡಿ, ನನ್ನ ಜೀವಮಾನದಲ್ಲಿ, ಇದು ನನಗೆ 79ನೇ ವರ್ಷ, ಇಡೀ ನನ್ನ ಜೀವಮಾನದಲ್ಲಿ ಇಷ್ಟು ದುರಿತ ಕಾಲವನ್ನು ಎಂದೂ ಕಂಡಿಲ್ಲ ನಾನು. ತುರ್ತು ಪರಿಸ್ಥಿತಿಯನ್ನು ಕೂಡ ದಾಟಿ ಬಂದವರು. ತುರ್ತು ಪರಿಸ್ಥಿತಿಯ ಸಂದರ್ಭದೊಳಗೆ ನಮ್ಮ ಕರ್ನಾಟಕದಲ್ಲಿ ನಡೆದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅದರ ಝಳ ನಮಗೆ ಅಷ್ಟಾಗಿ ತಟ್ಟಲಿಲ್ಲ. ಆದರೆ ತುರ್ತು ಪರಿಸ್ಥಿತಿ ಒಂದು ಆಘಾತಕಾರಿಯಾದಂಥದ್ದು ಪ್ರಜಾಪ್ರಭುತ್ವದ ನಡುವೆ ಅಂತ ಅಂದರೂ ಕೂಡ ಈಗಿನ ಸ್ಥಿತಿ ಇದೆಯಲ್ಲ, ಅಘೋಷಿತ ತುರ್ತು ಪರಿಸ್ಥಿತಿ, ಜೊತೆಗೆ ಬಹುತ್ವ ಭಾರತಕ್ಕೆ, ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವ ರೀತಿಯೊಳಗೆ ಇಡೀ ಸಮಾಜವನ್ನು ಒಡೆಯುವ ವಾತಾವರಣ ಬೆಳೀತಾ ಇದೆ. ಇಂಥ ಸಂದರ್ಭದಲ್ಲಿ
ಸಾಹಿತಿಗಳಾಗಿರಬಹುದು, ಕಲಾವಿದರಾಗಿರಬಹುದು, ಸಾಮಾಜಿಕ ಹೊಣೆಗಾರಿಕೆ ಅರಿತ ಯಾವುದೇ ಪ್ರಜ್ಞಾವಂತ ಪ್ರಜೆಯಾಗಿರಬಹುದು, ಅವರುಗಳು ಮೌನವಾಗಿರೋದು ಇದೆಯಲ್ಲ, ಇದು ಬಹಳ ಕೆಟ್ಟದ್ದು. ಜಾಣ ಮೌನ ಅದರಲ್ಲೂ ಕೂಡ ಮಹಾ ಕೆಟ್ಟದ್ದು. ಇತ್ತೀಚಿನ ವಾತಾವರಣದಲ್ಲಿ ನಾನು ಗಮನಿಸ್ತಾ ಇದ್ದೇನೆ, ಮಾತನಾಡಬೇಕಾದ ಸಾಹಿತಿಗಳು ಮಾತನಾಡ್ತಿಲ್ಲ. ಸರ್, ಮಾತಾಡಿದ್ರೆ ಕಲಬುರ್ಗಿರ ಥರ ಸಾಯಿಲೆ ಅಂತೀರಿ? ಅಲ್ಲ, ಹಾಗಂದ್ಕೊಂಡು ಜೀವಗಳ್ಳತನದೊಳಗೆ ಬದುಕೋದಾದರೆ ಯಾವ ಅರ್ಥ ಇದೆ ಹೇಳಿ? ಅದಕ್ಕೆ ಬರವಣಿಗೆಗೆ ಯಾವ ಅರ್ಥ ಇದೆ? ಎಲ್ಲರೂ ಹೇಳ್ತಿರ್ತಾರೆ, ಇವರು ಬರದಂತೆ ಬದುಕಿದವರು, ಬದುಕಿದಂತೆ ಬರೆದವರು ಅಂತ ಎಲ್ರಿಗೂ ಹೇಳ್ತಿರ್ತಾರಲ್ಲ. ಮತ್ತು ಎಲ್ಲಿ ಬದುಕಿದ್ದಾರೆ, ಬರೆದಿದ್ದ ರೀತಿಯೊಳಗೆ ಎಲ್ಲಿ ಬದುಕ್ತಾ ಇದ್ದಾರೆ, ಅದನ್ನು ನಾನು ಕೇಳೋದು. ಆ ನೈತಿಕ ಜವಾಬ್ದಾರಿ ಇದೆಯಲ್ಲ, ಆ ನೈತಿಕ ಜವಾಬ್ದಾರಿಯನ್ನು ನಿರ್ವಹಿಸದೇ ಹೋದರೆ ಬರಿಬಾರ್ದು. ಅದಕ್ಕೆ ಅವರು ಮಾತನಾಡ್ತಾ ಇಲ್ಲ, ಪ್ರಭುತ್ವದ ವಿರುದ್ಧ ಬರಿತಾನೂ ಇಲ್ಲ. ಆ ದೃಷ್ಟಿಯಿಂದ ನಮ್ಮ ಸಾಹಿತ್ಯ ಲೋಕದ ಜಾಣ ಮೌನ ಖಂಡನೀಯವಾದದ್ದು. ಇಷ್ಟರ ನಡುವೆಯೂ ಕೂಡ ಬಹಳಷ್ಟು ಜನ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ಯಾರು ಅಂತಂತಂದರೆ ಆ್ಯಕ್ಟಿವಿಸ್ಟ್ಸ್ ಅನ್ನಿಸ್ಕೊಂಡಿರ್ತಕ್ಕಂಥವರು. ಸಾಹಿತ್ಯವನ್ನು ಸುಮ್ಮನೆ ಅವರು ಬಳಸ್ಕೊಳ್ತಾ ಇದ್ದಾರೆ, ತಮ್ಮ ಆ್ಯಕ್ಟಿವಿಸಮಿಗೆ ಬಳಸ್ಕೊಳ್ತಾ ಇದ್ದಾರೆ. ಆ್ಯಕ್ಟಿವಿಸಮ್ ಅಂದರೆ ನಾನು ನೆಗೆಟಿವ್ ಟರ್ಮ್ನಲ್ಲಿ ಹೇಳ್ತಾ ಇಲ್ಲ, ಪಾಸಿಟಿವ್ ಟರ್ಮಲ್ಲಿ. ಅಹಿಂಸೆಯ ಬಗ್ಗೆ ನಂಬಿಕೆ ಇಟ್ಟವರು, ಅಹಿಂಸೆಯ ಬಗ್ಗೆ ಗಾಂಧಿ ಮಾರ್ಗದಲ್ಲಿ ನಂಬಿಕೆ ಇಟ್ಟವರು, ಅಂಥವರು ಗಾಂಧಿ ತತ್ವಗಳನ್ನು ಒಪ್ಪಿಕೊಂಡೂ ಕೂಡ ಬೇರೆ ರೀತಿಯ ಹೋರಾಟಕ್ಕೆ ತೊಡಗಿಸಿಕೊಂಡಿರೋರು. ಆದರೆ ಎಂದೂ ಪ್ರಚೋದನಕಾರಿಯಾದ ಹೋರಾಟ ಅಲ್ಲ. ಅಲ್ಲಿ ಒಂದು ಸಾಮಾಜಿಕ ಸ್ವಾಸ್ಥ್ಯವನ್ನು ಸಮಾಜದಲ್ಲಿ ಬೇರೂರಿಸಬೇಕು ಎನ್ನುವ ಬದ್ಧತೆಯಿಂದ ಹೋರಾಟಕ್ಕೆ ತೊಡಗಿಸಿಕೊಂಡವರು ತುಂಬ ಹಿರಿಯರಿದ್ದಾರೆ ನಮ್ಮಲ್ಲಿ. ಉದಾಹರಣೆಗೆ ಜಿ ರಾಮಕೃಷ್ಣ ಇರಬಹುದು, ನಮ್ಮ ಡಾಕ್ಟರ್ ಕೆ ಮರಳುಸಿದ್ದಪ್ಪನವ್ರು ಇರಬಹುದು. ಈ ಥರದವ್ರು ಬೇಕಾದಷ್ಟು ಚೆನ್ನಾಗಿದ್ದಾರೆ. ಅಲ್ಲಿ ವಿಜಯಮ್ಮ ಹಿರೇಮಠರು ಈ ಥರದವ್ರು ಬೇಕಾದಷ್ಟು ಚೆನ್ನಾಗಿದ್ದಾರೆ. ಇವರು ಯಾವತ್ತೂ ಕೂಡ ಯಾವುದೇ ಚಳುವಳಿಗಳಲ್ಲಿ ನೇರವಾಗಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದವರು ಅಲ್ಲ. ವೈಯಕ್ತಿಕ ನೆಲೆಯೊಳಗೆ ಚಳುವಳಿಗಳನ್ನು ಪ್ರೋತ್ಸಾಹಿಸುತ್ತಾ ತಾವೇ ಒಂದು ಚಳುವಳಿಯಾಗಿದಂತೆ ಬದುಕಿದವರು. ಇವತ್ತು ಅವರ ಜವಾಬ್ದಾರಿಯನ್ನು ತುಂಬ ಗೌರವದಲ್ಲಿ ನಾನು ಕಾಣ್ತೇನೆ. ಆದರೆ 70-80ರ ದಶಕದಲ್ಲಿ ಹುಟ್ಕೊಂಡಿರ್ತಕ್ಕಂಥ ಚಳುವಳಿಗಳ ನಾಯಕರುಗಳೆಲ್ಲ ಏನು ಮಾಡ್ತಿದ್ದಾರೆ ಸರ್? ಭಾರತದ ಸಂದರ್ಭದಲ್ಲಿ ಆ ಚಳುವಳಿಗಳು ಇಲ್ಲ ಅನ್ನೋದಕ್ಕೆ ಆ ಜಾತಿಯ ಪಕ್ಷಗಳು ಅಧಿಕಾರಕ್ಕೆ ಬರ್ತಾ ಇರೋದು ಕಾರಣ. ಆದರೆ ಕರ್ನಾಟಕದಲ್ಲಿ ಅದನ್ನು ಮೀರಿದ ಒಂದು ಜನತಂತ್ರ ವ್ಯವಸ್ಥೆಯ ಪರಿಣಾಮವನ್ನು ನಮ್ಮ ಜನ ಕೊಟ್ಟಿದ್ರ ಅರ್ಥ ಏನು ಅಂದರೆ, ನಮ್ಮವರಿನ್ನೂ ಪ್ರಗತಿಪರವಾಗಿ ಆಲೋಚನೆ ಮಾಡ್ತಾರೆ ಅಂತ. ಇತ್ತೀಚೆಗೆ ಡಾಕ್ಟರ್ ಮರಳುಸಿದ್ದಪ್ಪ ಅವರು ಏನು ಹೇಳಿದ್ರು ಅಂದರೆ, ಕಾಂಗ್ರೆಸ್ ಇಂದಿನ ಅನಿವಾರ್ಯ ಅಗತ್ಯತೆ ಅಂತ ಹೇಳಿದರು. ಅನಿವಾರ್ಯ, ಯಾಕಂದರೆ ಇದೇ ಕಾಂಗ್ರೆಸ್ ಪಕ್ಷ ಎಮರ್ಜೆನ್ಸಿಯಲ್ಲಿ ಇಡೀ ಪ್ರಗತಿಪರರನ್ನು ವಿರೋಧ ಕಟ್ಕೊಂಡಿದ್ದ ಪಕ್ಷ. ಆದರೆ ದುರಂತ ಏನಂದರೆ, ಈ ಶತಮಾನದಲ್ಲಿ ಕಾಂಗ್ರೆಸ್ ಅನಿವಾರ್ಯ ಅಂತ ಅನ್ನೋ ಸ್ಥಿತಿ ಬಂತಲ್ಲ, ಯಾಕೆ ಅಂತಂದರೆ, ಯಾವತ್ತೂ ಕೂಡ ಕಾಂಗ್ರೆಸ್ ಅನ್ನೋದು ಕೋಮುವಾದವನ್ನು ಪ್ರೋತ್ಸಾಹಿಸಿದ್ದಲ್ಲ, ಎಲ್ಲರನ್ನೂ ಒಳಗೊಳ್ಳುವ ರೀತಿಯೊಳಗೆ ನಡೆದದ್ದು. ಅದರ ಹೆಜ್ಜೆ ಗುರುತುಗಳನ್ನು ನಾವು ಉದ್ದಕ್ಕೂ ನೆಹರು ಕಾಲದಿಂದಲೂ ನೋಡ್ಕೊಂಡು ಬಂದರೂ ಕೂಡ, ಬಂದಿರುವ ಎಲ್ಲ ಪ್ರಧಾನಿಗಳನ್ನು ನೀವು ನೋಡ್ಕೊಂಡು ಬನ್ನಿ, ಅವ್ರು ಯಾರೂ ಕೂಡ ಎಕ್ಸೆಪ್ಟ್ ತುರ್ತು ಪರಿಸ್ಥಿತಿಯ ಸಂದರ್ಭವನ್ನು ಬಿಟ್ಟರೆ ಸರ್ವಾಧಿಕಾರಿ ಧೋರಣೆಯನ್ನು ಯಾವತ್ತೂ ಮೆರೆದವರಲ್ಲ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅವರು ಗೌರವಿಸಿದವರು. ಒಕ್ಕೂಟ ವ್ಯವಸ್ಥೆಯ ಸಂವಿಧಾನಾತ್ಮಕವಾದ ಆಡಳಿತವನ್ನು ಗೌರವಿಸಿದ ರೀತಿಯೊಳಗೆ ಅನುಷ್ಠಾನಕ್ಕೆ ತಂದವರು. ಆ ದೃಷ್ಟಿಯಿಂದಲೇ ಇವತ್ತು ಕೂಡ ನಾವು ಎಷ್ಟೇ ವಿರೋಧಿಸಿಕೊಂಡಂತೆ ಹಿಂದೆ ಬಂದಿದ್ದರೂ ಕೂಡ ಈಗ ನಮಗೆಲ್ರಿಗೂ ಅನಿವಾರ್ಯವಾಗಿದೆ ಕಾಂಗ್ರೆಸ್ ಅನ್ನೋದು. ಬೇರೆ ಪರ್ಯಾಯಗಳು ಕಾಣ್ತಾ ಇಲ್ಲ. ಅನಿವಾರ್ಯವಾಗಿದೆ ಅಂದರೆ ಆ ಪಕ್ಷಕ್ಕಷ್ಟು ಸೀರಿಯಸ್ನೆಸ್ ಇಲ್ಲ ಸರ್ ರಾಷ್ಟ್ರ ಮಟ್ಟದಲ್ಲಿ. ಅದು ನಮ್ಮ ದುರಂತ. ಮತ್ತು ಅವ್ರಿಗೆ ಸೀರಿಯಸ್ನೆಸ್ ಬೇಕಲ್ಲ. ಅವರಿಗೆ ಸೀರಿಯಸ್ನೆಸ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆ ಅಂತಂದರೆ, ಇವತ್ತು ಇಲ್ಲಿಯವರು ಅಲ್ಲಿದ್ದಾರೆ, ಅಲ್ಲಿಯವರು ಇಲ್ಲೂ ಇದ್ದಾರೆ. ಈ ಕಾರಣದಿಂದ ಏನಾಗಿದೆ ಅಂತಂದರೆ, ಒಂದು ಪಕ್ಷ ಒಂದು ತಾತ್ವಿಕವಾದ ನೆಲೆಗಟ್ಟಿನಲ್ಲಿ ಗಟ್ಟಿಗೊಂಡ ರೀತಿಯೊಳಗೆ ಬೆಳೆಯಬೇಕಾದ್ದಿದೆಯಲ್ಲ, ಜನಮಧ್ಯದಲ್ಲಿ ಬೆಳೆಯಬೇಕಾದ್ದಿದೆಯಲ್ಲ, ಅದು ಪಕ್ಷದಲ್ಲಿ ಇರುವ ಎಲ್ಲರೂ ಕೂಡ ತೊಡಗಿಕೊಂಡಾಗ ಮಾತ್ರ ಸಾಧ್ಯವಾಗೋದು. ಆ ತೊಡಗಿಸಿಕೊಳ್ಳುವಿಕೆ ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇಲ್ಲ.
ಈಗ ರಾಹುಲ್ ಗಾಂಧಿ ಅಂಥವ್ರು ಒಬ್ಬರು ಇವತ್ತು ನಿಜವಾದ ನಾಯಕ ಅಂತ ನಾನು ಅದನ್ನು ಒಪ್ಕೊಳ್ತೀನಿ. ಯಾಕೆ ನಾನು ನಿಜವಾದ ನಾಯಕ ಅಂತ ಒಪ್ಕೊಳ್ತೀನಿ ಅಂತಂದರೆ, ಇತ್ತೀಚಿನ ಅವರ ಜಾಥಾಗಳನ್ನು ನೋಡಿದಾಗ, ಅವರ ಪ್ರತಿಕ್ರಿಯೆಗಳನ್ನು ನೋಡಿದಾಗ, ಜನಮಧ್ಯದೊಳಗೆ ದಿಟ್ಟವಾಗಿ ಅವರು ಪ್ರವೇಶಿಸುವುದನ್ನು ನೋಡಿದಾಗ, ಎಲ್ಲರನ್ನೂ ತಬ್ಬಿಕೊಳ್ಳುವ ಮನೋಧರ್ಮವನ್ನು ಬಟ್ ಪಕ್ಷಕ್ಕೆ ಅದು ಯಶಸ್ಸು ತಂದು ಕೊಡ್ತಾ ಇಲ್ಲಲ್ಲ. ಇಲ್ಲ, ಹಾಗಂತ ಹೇಳೋಕ್ಕಾಗಲ್ಲ. ಅದು ನಾನು ಇವತ್ತಲ್ಲ ನಾಳೆ ಅದು ಯಶಸ್ಸನ್ನು ತಂದು ಕೊಡುತ್ತೆ ಅಂತ ನನಗೆ ಅನಿಸ್ತಾ ಅಂತ ಲೇವಡಿ ಮಾಡೋ ಸ್ಥಿತಿ ಯಾಕೆ ಸರ್? ಯಾಕೆ ಅಂದರೆ ವೈಯಕ್ತಿಕವಾಗಿ ಕೌಟುಂಬಿಕ ನೆಲೆಯೊಳಗೆ ಸಾಕಷ್ಟು ದುರಂತಗಳನ್ನು ಅನುಭವಿಸಿಯೂ ಕೂಡ ದೇಶದ ಬಗ್ಗೆ ಒಂದು ಕನ್ಸರ್ನ್ ಇಟ್ಕೊಂಡ ರೀತಿಯೊಳಗೆ ಆ ವ್ಯಕ್ತಿ ಓಡಾಡ್ತಾ ಇರೋದು ಇದೆಯಲ್ಲ, ಆ ಓಡಾಡ್ತಾ ಇರೋದು ಅದು ನನಗೆ ಯಾವತ್ತೂ ಕೂಡ ಡೌಟ್ಫುಲ್ಲಾಗಿ ನಾನು ನೋಡಿಲ್ಲ. ಅದನ್ನು ಡೌಟ್ಫುಲ್ಲಾಗಿ ನೋಡಿಲ್ಲ. ಡೌಟ್ಫುಲ್ ಬೇಡ ಸರ್, ಆ ಮೆಚುರಿಟಿ ಬೇಕಲ್ಲ. ಆ ಮೆಚುರಿಟಿ ಇದೆ, ಹೋಲಿಸಿ ನೋಡಿದಾಗ. ಆದರೆ ಈ ಹೊತ್ತು ಪಕ್ಷ ರಾಜಕಾರಣದಿಂದ ಹಿಡಿದು ಮಾಧ್ಯಮಗಳೂ ಕೂಡ ಆ ಬಿಂಬಿಸುವ ರೀತಿ ಇದೆಯಲ್ಲ, ನೆಗೆಟಿವ್ ಆಗಿ ಎಲ್ಲೋ ಒಂದು ಸಣ್ಣದನ್ನು ತೆಗೆದುಕೊಂಡು ಅದ್ರ ಹಿಂದಿನದನ್ನು ಮುಂದಿನದನ್ನು ಬಿಟ್ಟು ಆ ಸಣ್ಣ ಪ್ರಸಂಗವನ್ನು ಮಾತ್ರ ಇವ್ರಿಗೆ ಬೇಕಾದ ರೀತಿಯೊಳಗೆ ಅರ್ಥೈಸಿ ಜನಕ್ಕೆ ಲೇವಡಿ ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆಯೇ ಹೊರತು ವ್ಯಕ್ತಿಶಃ ತುಂಬ ಗಂಭೀರವಾಗಿದ್ದಾನೆ. ನಾನು ನೋಡಿದ ಮಟ್ಟಿಗೆ. ಯಾಕೆ ಅಂತಂದರೆ ನಾನು ಒಂದು 15 ಕಿಲೋಮೀಟ್ರ್ ಜೊತೆಯಲ್ಲಿ ನಡೆದಿದ್ದೇನೆ. ಆ ವ್ಯಕ್ತಿಯ ಜೊತೆಯೊಳಗೆ 15 ಕಿಲೋಮೀಟ್ರ್ ನಡೆದಿದ್ದೇನೆ. ಉದ್ದಕ್ಕೂ ಕೂಡ ಅವರ ತೊಡಗಿಸಿಕೊಳ್ಳುವಿಕೆ ಇದೆಯಲ್ಲ, ಜನಮಧ್ಯದೊಳಗೆ ತಾನು ನಡೆದು ಹೋಗುವ ಮತ್ತು ಅವರ ಜೊತೆಯೊಳಗೆ ಮಾತನಾಡುವ ಈ ಎಲ್ಲ ಪ್ರಕ್ರಿಯೆಗಳನ್ನು ನೋಡ್ಕೊಂಡು ಬಂದಿದ್ದೀನಲ್ಲ, ಒಂದು ಭರವಸೆ ಇದೆ ನನಗೆ. ಜೊತೆಗೆ ನಮ್ಮ ದೇಶ ಚರಿತ್ರೆ ಗೊತ್ತಿದೆ, ಆ ಮನುಷ್ಯನಿಗೆ ಚರಿತ್ರೆ ಗೊತ್ತಿದೆ. ಜಾಗತಿಕವಾದಂಥ ಕೆಲವು ತಾತ್ವಿಕ ವಿಚಾರಗಳಿದ್ದಾವಲ್ಲ, ತಾತ್ವಿಕ ವಿಚಾರಗಳ ತಿಳುವಳಿಕೆ ಇದೆ. ಅದನ್ನು ಅವರು ಪ್ರದರ್ಶಿಸಿದರೂ ಕೂಡ ಅಥವಾ ಅದು ಪ್ರಕಟಗೊಂಡರೂ ಕೂಡ ಉದ್ದೇಶಪೂರ್ವಕವಾಗಿ ತಿರುಚಿ ನಮ್ಮ ಮಾಧ್ಯಮಗಳು ಅದನ್ನು ಕಡೆಗಣಿಸ್ತಾ ಇದ್ದಾವೆ, ಪಕ್ಕಕ್ಕೆ ಸರಿಸ್ತಾ ಇದ್ದಾವೆ, ಇಲ್ಲ ತಿರುಚಿ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾವೆ. ಇದು ದೇಶದ ದುರಂತ. ಇದು ಸರ್, ಈಗ ನಮ್ಮ ದೇಶದ ಸ್ಥಿತಿ ಬೇರೆ. ಕರ್ನಾಟಕಕ್ಕೆ 3 ಪರಂಪರೆಯ ಶಕ್ತಿ ಇದೆ: ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ. ಈ ಹಿನ್ನೆಲೆಯಲ್ಲಿ ಆಯಾ ಜಾತಿಗೆ ಸಂಬಂಧಪಟ್ಟವರೇ ಅಂತ ಅಂದ್ಕೊಳ್ಳೋಣ ನಾವು. ಬುದ್ಧನ ಅನುಯಾಯಿಗಳು, ಅಂಬೇಡ್ಕರ್ ಅನುಯಾಯಿಗಳು, ಬಸವಣ್ಣನ ಅನುಯಾಯಿಗಳು, ಕನಕದಾಸರ ಅನುಯಾಯಿಗಳು, ಇವರು ಕೂಡ ಈ ಆಧುನಿಕ ಮಾಧ್ಯಮಗಳ ಹೊಡೆತಕ್ಕೆ ಸಿಕ್ಕು ತಮ್ಮ ಮೂಲ ಧರ್ಮದ ಮೂಲ ತತ್ವದ ಆಶಯಗಳಿಂದ ದೂರ ಹೋಗಿ ಜಾತಿವಾದಿಗಳಾಗೋದಕ್ಕೆ ಏನಂತೀರಿ ಸರ್? ನಾನು ಇನ್ನೊಬ್ಬರನ್ನ ಮರೆತ್ರೆ ನೀವು ಕುವೆಂಪು ಅವರು. ನಮ್ಮ 20ನೇ ಶತಮಾನದಲ್ಲಿ ನಮ್ಮ ಸಾಹಿತ್ಯ, ಸಂಸ್ಕೃತಿ ಮತ್ತು ರಾಜಕಾರಣ, ಧರ್ಮಕ್ಷೇತ್ರ ಎಲ್ಲವನ್ನೂ ಕೂಡ ಪ್ರಭಾವವಾಗಿ ಒಂದು ಪ್ರಭಾವಿತ ನೆಲೆಯೊಳಗೆ ಒಂದು ರೀತಿಯಲ್ಲಿ ತಮ್ಮ ಇಂಪ್ರೆಷನ್ನನ್ನು ಬೀರಿದಂಥ ಒಬ್ಬ ಬರಹಗಾರ, ದೊಡ್ಡ ಬರಹಗಾರ ಅಂತ ವಿಚಾರವಾದಿ ಬರಹಗಾರ ಕುವೆಂಪು. ಅವರನ್ನು ಕೂಡ ಇದು ಮಾಡ್ಕೊಳ್ತೀನಿ. ಯಾಕೆಂದರೆ ನಮ್ಮಂಥವ್ರೆಲ್ಲರೂ ಕೂಡ ನಿರಂಕುಶಮತಿಗಳಾಗಿ ಎನ್ನುವ ಅವರ ಕರೆ ಇತ್ತಲ್ಲ, ಆ ಕರೆಯ ಹಿನ್ನೆಲೆಯೊಳಗೆ ಒಂದು ವೈಜ್ಞಾನಿಕ ದೃಷ್ಟಿಯನ್ನು, ಒಂದು ವೈಚಾರಿಕ ಮನೋಧರ್ಮವನ್ನು ಬೆಳೆಸಿಕೊಳ್ಳೋದಕ್ಕೆ ಬಹಳ ಮುಖ್ಯವಾದ ಕಾರಣ ಅವರ ಬರಹ. ಮೈಸೂರು ಪ್ರಾಂತದಲ್ಲಿ ಕುವೆಂಪು, ಆ ಭಾಗದಲ್ಲಿ ವಚನಕಾರರು, ಕನಕದಾಸ. ನನಗೆ ನಮ್ಮ ಕರ್ನಾಟಕದ ಸಂದರ್ಭ ಹೇಳಿದ್ರಿ ನೀವು. ಕರ್ನಾಟಕದ ಸಂದರ್ಭದೊಳಗೆ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ, ಕುವೆಂಪು, ಇವರೆಲ್ಲರೂ ಲೋಹಿಯ ಇವರೆಲ್ಲರನ್ನೂ ಕೂಡ ಇಟ್ಕೊಂಡು ನೋಡಿದಾಗ ಇವತ್ತೂ ಕೂಡ ಚಾರಿತ್ರಿಕವಾಗಿ ನನಗೆ ಹೆಚ್ಚು ಪ್ರಸ್ತುತವಾಗೋದು ವಚನ ಚಳವಳಿ. ಯಾಕೆ ಅಂತ ಕೇಳಬಹುದು ನೀವು. ವಚನ ಚಳವಳಿಗೆ ಒಂದು ವಿಶೇಷತೆ ಇದೆ. ಹಿಂದೆ ಈ ದೇಶದ ಸಾಂಸ್ಕೃತಿಕ ಯಾಜಮಾನ್ಯವನ್ನು, ಧಾರ್ಮಿಕ ಮುಖವಾಡದ ಸಾಂಸ್ಕೃತಿಕ ಯಾಜಮಾನ್ಯ ಇದೆಯಲ್ಲ, ಆ ಯಾಜಮಾನ್ಯವನ್ನು ವಿರೋಧಿಸಿದ ರೀತಿಯೊಳಗೆ ಪಂಥಗಳು ಹುಟ್ಟಿದ್ದಾವೆ, ಧರ್ಮಗಳು ಹುಟ್ಟಿದ್ದಾವೆ. ಪಂಥಗಳು ನೀವು ನೋಡಿದ್ರಾಗ
ಆಜೀವಕರು, ಚಾರ್ವಾಕರು, ನಾಥರು, ಸಿದ್ಧರು, ಆರೂಢರು, ಲಾಕುಲಿಶರು, ಪಾಶುಪತರು, ಕಾಳಾಮುಖರು ಇವರೆಲ್ಲರೂ ಕೂಡ ಕಾಲುದಾರಿ ಪಂಥಗಳು. ಚಾತುರ್ವರ್ಣ ವ್ಯವಸ್ಥೆಯ ವೈದಿಕ ಯಾಜಮಾನ್ಯವನ್ನು ವಿರೋಧಿಸಿದ ರೀತಿಯೊಳಗೆ ಹುಟ್ಟಿಕೊಂಡಂಥ ಪದ್ಧತಿಗಳು, ಪಂಥಗಳಿವು. ಅಷ್ಟೇ ಮಟ್ಟಿಗೆ ನಮ್ಮಲ್ಲಿ ಜೈನ ಹುಟ್ಟಿತು, ಬೌದ್ಧ ಹುಟ್ಟಿತು. ಇವರೆಲ್ಲರೂ ವೈದಿಕವನ್ನು ವಿರೋಧಿಸಿದಂತೆ ಪ್ರತ್ಯೇಕವಾಗಿ ಇವರದೇ ಆದ ಮಾರ್ಗಗಳನ್ನು, ಜೀವನ ದಾರಿಗಳನ್ನು ಕಂಡುಕೊಂಡರೂ ಕೂಡ ವಚನಕಾರರು ಅವರಿಗಿಂತ ಭಿನ್ನವಾಗಿ ನನಗೆ ಯಾಕೆ ಕಾಣ್ತಾರೆ ಅಂದರೆ, ನೇರವಾಗಿ ವೈದಿಕ ಪಠ್ಯಗಳನ್ನು ವಿರೋಧಿಸಿದವರು ವಚನಕಾರರು. ಅವರಿಗೆಲ್ಲರಿಗೂ ಪ್ಲ್ಯಾಟ್ಫಾರ್ಮ್ ಸಿಕ್ತು ವಿವಿಧ ಪಂಥಗಳಲ್ಲಿ. ಜೊತೆಗೆ ಯಾವ ಅಕ್ಷರ ವಂಚಿತ ಸಮುದಾಯ ಇತ್ತೋ ಆ ಎಲ್ಲ ಸಮುದಾಯಗಳನ್ನು ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಂಡ ರೀತಿ ಒಳಗೆ ಅವರಿಗೆ ಅಕ್ಷರದ ಬೆಳಕು ಕಾಣಿಸ್ತಲ್ರಿ. ವಚನಗಳ ಸೃಷ್ಟಿಯೇ ಇದೆಯಲ್ಲ, ವಚನಗಳ ಸೃಷ್ಟಿಯೇನೇ ಚಳುವಳಿಯ ಉಪ ಉತ್ಪನ್ನಗಳ ಸೃಷ್ಟಿ. ಅದು ಸುಮ್ಮನೆ ಕೂತು ಬರೆದದ್ದಲ್ಲ, ಅದು ಸಂವಾದಾತ್ಮಕವಾಗಿ ಸೃಷ್ಟಿಗೊಂಡದ್ದು. ಈಗ ದೇವರು ನಿರ್ಮಿಸಲ್ಪಟ್ಟದ್ದು ಹಂಗೆ ಹೇಳಿ ದಾರಿ ತಪ್ಪಿಸಿದ ಅವೆಲ್ಲವೂ ಕೂಡ ನಮ್ಮಲ್ಲಿ ಉದ್ದಕ್ಕೂ ಚರಿತ್ರೆಯನ್ನು ತಿರುಚುವ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ವಚನಗಳಿಗೂ ಕೂಡ ಅದೇ ಥರದ ತಿರುಚುವಿಕೆಯ ಕ್ರಿಯೆ ನಡೀತಾ ಇದೆ. ಆ ಹೊತ್ತು ನಡೆದಿದೆ, ಈ ಹೊತ್ತು ನಡೀತಾ ಇದೆ. ಆದರೆ ನಮ್ಮಲ್ಲಿ ನಿಜವಾಗಿಯೂ ಕೂಡ ಚಳುವಳಿಯ ಉಪ ಉತ್ಪನ್ನಗಳಾಗಿ ಹುಟ್ಟಿದಂಥ ವಚನಗಳನ್ನು ಇಟ್ಕೊಂಡು ನಾವು ವಚನ ಚಳುವಳಿಯನ್ನು ಮರುರಚಿಸಿದರೆ ನಮಗೆ ನಿಜವಾಗಿಯೂ ಕೂಡ ಆ ಚಳುವಳಿಯ ನಿಜವಾದ ಆಶಯ ಏನು ಅನ್ನೋದು ಗೊತ್ತಾಗುತ್ತೆ. ಅದು ಒಬ್ಬ ವ್ಯಕ್ತಿಯಿಂದ ಹುಟ್ಟಿದ ಚಳುವಳಿ ಅಲ್ಲ, ಸಂಘಟನಾತ್ಮಕ ಶಕ್ತಿಯಾಗಿ ಒಬ್ಬ ವ್ಯಕ್ತಿ ಬರ್ತಾನೆಯೇ ಹೊರತು ಇಡೀ ಜನಸ್ತೋಮ ಅಂತಂದಾಗ ಎಲ್ಲ ಕಾಯಕ ಜೀವಿಗಳು, ಎಲ್ಲ ಕಾಯಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥವರುಗಳು ಒಳಕ್ಕೆ ಬರ್ತಾರೆ. ಒಳಕ್ಕೆ ಬಂದ ರೀತಿಯೊಳಗೆ ಅವರವರದೇ ಕಾಯಕ ಪರಿಭಾಷೆಗಳನ್ನು ಇಟ್ಕೊಂಡು ಮಾತನಾಡೋದಕ್ಕೆ ತೊಡಗ್ತಾರೆ. ಪ್ರತಿಯೊಂದು ಕಾಯಕ ಕ್ಷೇತ್ರದಿಂದ ಬಂದವರು ಕೂಡ ಅವರ ಕಾಯಕ ಪರಿಭಾಷೆಗಳನ್ನು ಇಟ್ಕೊಂಡಂತೆ ಅನುಭವಾತ್ಮಕ ನೆಲೆಯೊಳಗೆ ಈ ಚಳುವಳಿಯನ್ನು ರೂಪಿಸುವುದಕ್ಕೆ ತೊಡಗಿದರು. ನೋಡಿ, ನಾನು ಬೇರೆ ಧರ್ಮಗಳಿಗಿಂತ ಹೇಗೆ ಭಿನ್ನ ಇದು ಅಂತ ಹೇಳಿದ್ನಲ್ಲ, ಶರಣ ಚಳವಳಿ ಪ್ರತಿಯೊಂದಕ್ಕೂ ಪರ್ಯಾಯವನ್ನು ಸೃಷ್ಟಿಸಿದ್ದಾರೆ. ಉದಾಹರಣೆಗೆ ಸನಾತನ ಧರ್ಮ ಅಂತಾರೆ, ಅವರೊಪ್ಪಲ್ಲ. ಸನಾತನ ಅಂದರೆ ಜಡ, ಜೀವವಿಲ್ಲದ್ದು, ಸ್ಥಗಿತವಾದದ್ದು. ಯಾಕೆಂದರೆ ಸನಾತನ ಅಂದರೆ ಶಾಶ್ವತ ಅಂತ ಹೇಳ್ತಾರಲ್ಲ. ಯಾವುದು ಶಾಶ್ವತ ಇದೆ ಹೇಳಿದೆ ಈ ಸೃಷ್ಟಿಯಲ್ಲಿ? ಜೀವ ವಿರೋಧಿಯಾಗಿದ್ದು ಶಾಶ್ವತ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಆಗ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರಲೇನೇ ಸನಾತನಕ್ಕೆ ವಿರುದ್ಧವಾಗಿ ಇವ್ರು ಕೊಡೋದು ಯಾವುದು ಅಂದರೆ ಪುರಾತನ. ಪುರಾತನ ಅಂದರೆ ಯಾರು? ಪುರಾತನ ಅಂದರೆ ಪರಂಪರೆಯ ಧಾತಾರರು. ಪುರಾತನ ಪಳೆಯುಳಿಕೆ ಅಲ್ಲ, ಪುರಾತನ ವರ್ತಮಾನವೂ ಹೌದು, ಭವಿಷ್ಯವೂ ಹೌದು. ಪುರಾತನದಲ್ಲಿ ಇತಿಹಾಸ ಇದೆ, ಸನಾತನದಲ್ಲಿ ಸ್ಪಷ್ಟ ಇತಿಹಾಸ ಇಲ್ಲ. ಸ್ಪಷ್ಟ ಇತಿಹಾಸ ಅಷ್ಟೇ ಅಲ್ಲ, ಸನಾತನ ಅನ್ನೋದಿದೆಯಲ್ಲ, ಯಾವುದೋ ಕಾಲದಲ್ಲಿ ಹುಟ್ಟಿದ್ದು ಆ ಕಾಲದಲ್ಲೇ ನಿಂತಿರೋದು. ಇದು ಪುರಾತನ ಇದೆಯಲ್ಲ, ಪುರಾತನ ಅದೊಂದು ಪರಂಪರೆ. ಅದು ನಾನು ಅದಕ್ಕೆ ಪರಂಪರೆಯ ಧಾತಾರರು ಒಂದೇ. ಪರಂಪರೆ ಯಾವತ್ತೂ ಕೂಡ ಪಳೆಯುಳಿಕೆಯಲ್ಲ. ಪರಂಪರೆ ಅನ್ನೋದು ವರ್ತಮಾನವೂ ಹೌದು, ಅದು ಮುಂದೆ ಭವಿಷ್ಯವೂ ಹೌದು. ಆ ಕಾರಣದಿಂದೇನೆ ಸಿದ್ದರಾಮಣ್ಣ ಒಂದು ಮಾತು ಹೇಳ್ತಾರೆ, ನಮ್ಮ ನಡಾವಳಿಗೆ ನಮ್ಮ ಪುರಾತನರ ನುಡಿಯೇ ಇಷ್ಟವಯ್ಯ ಅಂತ ಹೇಳ್ತಾ ವೈದಿಕ ಪಠ್ಯಗಳನ್ನು ಸಾರಾಸಗಟು ತಿರಸ್ಕರಿಸ್ತಾರೆ. ವೇದಗಳು ಸಮುದ್ರವ ಸೇರಲಿ, ಪುರಾಣಗಳು ಅಗ್ನಿಯ ಹೊಂದಲಿ, ಆಗಮಗಳು ವಾಯುವ ಸೇರಲಿ, ನಮ್ಮ ಪುರಾತನರ ನುಡಿಗಳು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗದ ಹೃದಯದೋಳು ಗ್ರಂಥಿಯಾಗಿರಲಿ. ಇದು ಸಿದ್ದರಾಮಣ್ಣನ ಒಂದು ವಚನ. ಎಷ್ಟು ಸ್ಪಷ್ಟ ಮತ್ತು ನೇರ ನೋಡಿ ಸರ್, ಸ್ಪಷ್ಟ ನೇರ. ಇಂಥವು 341 ವೈದಿಕ ಪಠ್ಯ ವಿರೋಧಿ ರಚನೆಗಳಿವೆ.
ಬಸವಣ್ಣನವರೇನೇನೆ 64 ರಚನೆಗಳಿವೆ, ಹ್ಞೂ 64 ವಚನಗಳಿವೆ. ಇವೆಲ್ಲವೂ ಕೂಡ ಏನು ಸೂಚಿಸ್ತವೆ ಅಂತಂದರೆ ಸಂಪೂರ್ಣವಾಗಿ ಚಾತುರ್ವರ್ಣ ವ್ಯವಸ್ಥೆಯನ್ನು, ಅರ್ಥಾತ್ ಚಾತುರ್ವರ್ಣ ವ್ಯವಸ್ಥೆಯೊಳಗೆ ಶ್ರೇಷ್ಠತೆಯ ವ್ಯಸನ ಮೂಲ ಇದೆಯಲ್ಲ, ಆ ಬ್ರಹ್ಮನ ಬಾಯಿಯಿಂದ ಹುಟ್ಟಿದವು ಅಂತನ್ನುವ ವ್ಯಸನ ಮೂಲ, ಅದನ್ನು ಸಾರಾಸರಿ ತಿರಸ್ಕರಿಸಿದಂತೆನೇನೆ ಇವರು ಮಾತನಾಡ್ತಾರೆ. ಇದು ಈ ಚಳುವಳಿಯ ವಿಶೇಷತೆ. ಅದಕ್ಕೇನೆ ಸನಾತನರಿಗೆ, ಪುರಾತನ ರೀತಿಯೊಳಗೇನೇನೆ ಕರ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಕಾಯಕ ತತ್ವವನ್ನಿಟ್ಟರು. ಕರ್ಮ ಸಿದ್ಧಾಂತ ಅನ್ನೋದು ಮಾಡುವ ಕೆಲಸ ಏನಿದೆಯಲ್ಲ, ಹುಟ್ಟಿನಿಂದ ಕಟ್ಟಿಕೊಂಡು ಬರುವ ಕೆಲಸ, ಅದನ್ನು ಚಲನೆಯೇ ಇಲ್ಲ ಅಲ್ಲಿ. ನೀನು ಹುಟ್ಟಿದ್ದೀಯ, ನೀನು ಒಬ್ಬ ಮಾದಾರ, ನೀನು ಈ ಕೆಲಸನೇ ಮಾಡಬೇಕು. ನೀನು ಒಬ್ಬ ಹೊಲೆಯ, ನೀನು ಈ ಕೆಲಸನೇ ಮಾಡಬೇಕು. ನೀನು ಒಬ್ಬ ಕುರ್ಬ, ನೀನು ಒಬ್ಬ ಕುಂಬಾರ, ಈ ಕೆಲಸನೇ ಮಾಡಬೇಕು ಅಂದರೆ ಕೆಲಸ ಸಿದ್ಧಾಂತನ ಹಂಗೆ ಹೇಳಂಗಿಲ್ಲ ಸರ್. ಈಗ ಅವರು ಏನೇ ಹೇಳಿ ಬೇರೆ ರೀತಿ ಹೇಳ್ತಾರೆ ಸರ್. ಏನೇ ಹೇಳಿ, ಏನು ಕಾಯಕ ಮಾಡ್ತಾ ಅದ್ರ ಪ್ರತಿಫಲ ಸಿಗುತ್ತೆ ಅಂತ ಕೃಷ್ಣ ಹೇಳಿದಾನೆ, ಪ್ರತಿಫಲಾಪೇಕ್ಷೆ ಇಲ್ಲದ ತಗೊಂಡೋಗಿ ಹಚ್ಚಿದ್ದಾರೆ ಈಗ. ಅಂದರೆ ನಿನ್ನ ಕೆಲಸ ನೀನು ಮಾಡು, ಪ್ರತಿಫಲಾಪೇಕ್ಷೆಯನ್ನು ಪರಮಾತ್ಮನಿಗೆ ಬಿಡು, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಅದ್ರ ಹುನ್ನಾರ ಏನು? ಅದ್ರ ಹುನ್ನಾರ ವಂಚಿಸೋದು. ಈ ದುಡಿಮೆಗಾರರನ್ನು, ಬೆವರಿನ ಶ್ರಮಜೀವಿಗಳನ್ನು, ಕೆಲಸ ಮಾಡೋ ಆ ಸಮುದಾಯಗಳನ್ನು ವಂಚಿಸೋದು. ಅದಕ್ಕೇನೆ ನನಗೆ ಕರ್ಮ ಸಿದ್ಧಾಂತ ಅನ್ನೋದು ಜನ್ಮ ಜನ್ಮಾಂತರಗಳ ಪಾಪ ಪುಣ್ಯದ ಕರ್ಮವನ್ನು ಹೇಳ್ತಲೇನೆ, ಈಗಲೂ ನೀನು ಈ ಭಂಗಿ ಕೆಲಸಕ್ಕಿದೆಯಾ ಅಂತಂದರೆ ಇದು ನೀನು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದ ಫಲ ಅಂತನ್ನುವ ರೀತಿಯೊಳಗೆ ಈ ಕೆಲಸಕ್ಕೂ ಆ ಪಾಪ ಕರ್ಮಗಳಿಗೂ ಕೂಡ ಒಂದು ಲಗತ್ತಿಸುತ್ತೆ, ಗಂಟನ್ನು ಲಗತ್ತಿಸುತ್ತೆ, ಅಂಟನ್ನು ಲಗತ್ತಿಸುತ್ತೆ. ಆದರೆ ಶರಣರು ಅದಕ್ಕೆ ವಿರುದ್ಧವಾಗಿ ಕರ್ಮ ಸಿದ್ಧಾಂತಕ್ಕೆ ವಿರುದ್ಧ ಕಾಯಕ ಕೊಡ್ತಾರೆ. ಕಾಯಕ ಯಾವುದದು? ಕಾಯಕ ವ್ಯಕ್ತಿಗೂ ಹಿತವಾಗಬೇಕು, ಸಮಾಜಕ್ಕೂ ಹಿತವಾಗಬೇಕು. ಅಂಥದ್ದನ್ನು ಸತ್ಯಶುದ್ಧ ಕಾಯಕ ಅಂತಾರೆ. ಬರೀ ಕಾಯಕ ಅನ್ನೋದಿಲ್ಲ, ಸತ್ಯಶುದ್ಧ ಕಾಯಕ. ಅದು ಸಮಾಜ ಮತ್ತು ವ್ಯಕ್ತಿಯ ಹಿತವನ್ನು ಕಾಯ್ತಲೇನೇನೆ ಅದು ಸಮಷ್ಟಿಗಿದಾಗುವಂಥದ್ದು. ಹಾಗೇನೇನೆ ಅದಕ್ಕೆ ಅಂಟಿಕೊಂಡ ರೀತಿಯೊಳಗೆ ಬರ್ತಕ್ಕಂಥದ್ದು ಇನ್ನೊಂದೇನು ಅಂದರೆ ದಾಸೋಹ. ದಾನಕ್ಕೆ ಪರ್ಯಾಯವಾಗಿ ದಾಸೋಹವನ್ನು ತಂದಿಟ್ರು. ಕರ್ಮಕ್ಕೆ ಪರಿಹಾರವಾಗಿ ಕಾಯಕ, ದಾನಕ್ಕೆ ಪರಿಹಾರವಾಗಿ ದಾಸೋಹ, ದಾನಕ್ಕೆ ವಿರುದ್ಧವಾಗಿ ದಾಸೋಹವನ್ನು ತಂದಿಟ್ರು. ದಾನ ಎರಡು ನೀತಿ ಇದೆ ಅದರಲ್ಲಿ. ಒಂದು ವರ್ಗದಾನ ಇದೆ, ಇನ್ನೊಂದು ವರ್ಣದಾನ ಇದೆ. ವರ್ಗದಾನ ಏನು ಅಂತಂದರೆ ಶ್ರೀಮಂತನಾದವನು ಬಡವನಿಗೆ ಕೊಡೋದು. ಕೊಡುವವನು ಅಹಂಕಾರಿಯಾಗಿರ್ತಾನೆ, ನಾನು ಕೊಡ್ತಾ ಇದ್ದೇನೆ, ನಾನು ದಾನ ಚಿಂತಾಮಣಿ, ನಾನು ದಾನ ದುರಂಧರ, ದಾನ ಶೂರ, ಈ ಎಲ್ಲ ಬಿರುದುಗಳು ಅವನಿಗೆ ಕೊಟ್ಟಿರ್ತಾರೆ. ಅವನ ಅಹಂಕಾರದಿಂದಲೇ ಕೊಡ್ತಾನೆ, ಮೇಲ್ಕೈ ಇರುತ್ತೆ ಅವನದು. ಇವನು ಪಡ್ಕೊಳ್ತಾನೆ. ಯಾರು? ಭಿಕ್ಷುಕ, ಬಡವ, ಅವನ ಕೈ ಯಾವಾಗಲೂ ಕೆಳಗೆ ಇರುತ್ತೆ. ಇದು ವರ್ಗದಾನ. ಇನ್ನು ಕೆಲವು ದಾನಗಳಿವೆ. ಕೊಡುವವನು ಪಾಪಿ, ಪಡೆಯುವವನು ಪುಣ್ಯಾತ್ಮ. ಆ ಪಾಪವನ್ನು ಪರಿಹರಿಸುವವನು, ಅದ್ರ ಸಲುವಾಗಿ ಕೊಡ್ತಾನ ಅವನು, ಅದಕ್ಕೆ ಕೊಡಲೇಬೇಕು ಅವನು. ಅದು ಯಾವುದದು? ಸತ್ಪಾತ್ರನಾದ ಈ ವ್ಯಕ್ತಿಗೆ ಪಾಪಾತ್ಮನಾದವನು ಕೊಡಬೇಕು. ಯಾವುದು? ಭೂದಾನ, ಗೋದಾನ, ನವಗ್ರಹ ದಾನ ಇತ್ಯಾದಿಯಾಗಿರ್ತಕ್ಕಂಥ ದಾನಗಳಿದಾವಲ್ಲ, ಯಾರಿಗೆ ಕೊಡ್ತಾರೆ ಅವನ್ನ? ಮೇಲ್ವರ್ಗದವ್ರಿಗೆ ಕೊಡ್ತಾರೆ. ಬರೀ ಬ್ರಾಹ್ಮಣರಿಗೇನೆ, ವೈದಿಕರಿಗೇನೆ, ವೈದಿಕ ವರ್ಗದವರಿಗೆ. ಅವ್ರು ಮಾತ್ರ ಸತ್ಪಾತ್ರರು ಅವುಗಳನ್ನೆಲ್ಲ ತಗೊಳ್ಳೋದಕ್ಕೆ. ಬೇರೆ ಇನ್ಯಾರು ಅರ್ಹರಲ್ಲ. ಇನ್ನೇನು ಬೇಡ. ಹಿಂದಿದ್ದಂಥ ಕೂಷ್ಮಾಂಡ, ಕುಂಬಳಕಾಯಿ ದಾನಕ್ಕೆ ಯಾರು ಅರ್ಹರಾಗಿದ್ದವರು? ಯಾವ ಶೂದ್ರನಾದರೂ ಕುಂಬಳಕಾಯಿ ತಗೊಳ್ತಿದ್ನಾ? ತಗೊಂಡ್ರೆ ನಾಶವಾಗಿ ಹೋಗ್ತಾನೆ ಅಂತನ್ನುವ ನಂಬಿಕೆಗಳನ್ನು ಬಿತ್ತಲಾಗಿತ್ತು. ಕುಂಬಳಕಾಯಿ ಸತ್ವತ್ವದದ್ದು ಅವನು ತಿನ್ನಬಾರ್ದ? ಅಲ್ಲ, ತಿನ್ನಬಾರ್ದು ಅಂತ ಅಲ್ಲ, ದಾನ ತಗೊಳ್ಳಂಗಿಲ್ಲ ಅವನು. ಆ ತರಹ ತಿಪ್ಪೆ ಮೇಲೆ ಉರುಳ್ತಾ ಇದ್ರೂ ಕೂಡ ಯಾರೂ ಕದ್ಕೊಂಡು ಹೋಗ್ತಿರ್ಲಿಲ್ಲ ಅವುಗಳನ್ನ, ಯಾವ ಶೂದ್ರನು. ಯಾಕೆಂದರೆ ಹಾಗೆ ಕದ್ಕೊಂಡು ಹೋದರೆ ಒಳ್ಳೆಯದಾಗೋಲ್ಲ. ಏನಾದರೂ ಆಸೆಯಾಗಿ ತಗೊಂಡು ಹೋಗಬೇಕು ಅಂದರೆ ಬಂಜಿದೊಟ್ಟು ಬಿಟ್ಟು ಹೋಗಬಾರ್ದು.
ಆ ತೊಟ್ಟಿರುತ್ತಲ್ಲ ಅಲ್ಲಿ 3 ಕಾಸನೋ 6 ಕಾಸನೋ ಇಟ್ಟು ಅದನ್ನು ತಗೊಂಡು ಹೋಗ್ಬೇಕು. ಅದು ಹುನ್ನಾರ. 3 ಕಾಸು 6 ಕಾಸು ಇಡುವಷ್ಟು ಚೈತನ್ಯ ಅವನಿಗೆ ಇರ್ತಿತ್ತ? ಅದಕ್ಕೆ ಅವ್ನು ಬೇಡ ಬೇಡ. ಅದಕ್ಕೇನೆ ಇವೆಲ್ಲವೂ ಕೂಡ ಮೌಢ್ಯಗಳು, ನಂಬಿಸಲಾದ ಮೌಢ್ಯಗಳು. ಅವನ ಆಸೆ ಆದರೂ ಮುಟ್ಟಂಗಿಲ್ಲ ಪಾಪದ ಭಯದಿಂದ. ಈ ತರಹ ದಾನದೊಳಗೇನೇನೇ ನಮ್ಮ ಚಾತುರ್ವರ್ಣ ನೀತಿ ಯಾವ ತರಹದ ಭೇದವನ್ನು ಎಣಿಸಿದೆ ಲೆಕ್ಕ ಹಾಕ್ಕೊಳ್ಳಿ. ವರ್ಗದಾನದಲ್ಲಿ ಒಂದು ತರಹ, ಕೊಡುವವನು ಪುಣ್ಯಾತ್ಮ, ಪಡೆಯುವವನು ಪಾಪಾತ್ಮ. ವರ್ಣದಾನದೊಳಗೆ ಕೊಡುವವನು ಪಾಪಿ, ಪಡೆಯುವವನು ಪುಣ್ಯಾತ್ಮ, ಆ ಪಾಪವನ್ನು ಪರಿಹರಿಸುವ ಶಕ್ತಿ ಇರುವಂಥವನು. ಇದಕ್ಕೆ ನಮ್ಮ ಶರಣರೇನು ಭಾಳ ಜಾಣತನ ಇದೆಯಲ್ಲ ಸರ್ ಇದರಲ್ಲಿ. ಹೌದು ಹೌದು. ಅದಕ್ಕೆ ಶರಣರು ಏನು ಮಾಡಿದರು, ದಾನವನ್ನು ತಿರಸ್ಕರಿಸಿದರು. ನಮ್ಮ ದಾಸಿಮಯ್ಯನೇ ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನೇನೆಂಬೆ ರಾಮನಾಥ. ಆದಿವಚನಕಾರ ಅವನೇ ಹೇಳ್ತಾನೆ, ದಾನದ ಪರಿಕಲ್ಪನೆಯನ್ನು ಸಾರಾಸಗಟು ತಿರಸ್ಕರಿಸ್ತಾನೆ. ಅದಕ್ಕೆ ಬದಲಾಗಿ ದಾಸೋಹ ಎಂಥದ್ದು ಅಂತಂದರೆ, ಯಾರಿಗೂ ನೀನು ಕೊಡುವುದು ಗೊತ್ತಾಗಬಾರ್ದು, ಕೊಡುತ್ತೇನೆ ಅನ್ನುವ ಅಹಂಕಾರ ನಿನ್ನೊಳಗಿರಬಾರ್ದು. ಸೋಹಂ ಎನಿಸದೆ ಅದಕ್ಕೆ ಸೋಹಂ ಎಂಬುದು ಅಂತರಂಗದ ಮದ, ಶಿವೋಹಂ ಎಂಬುದು ಬಹಿರಂಗದ ಮದ, ದಾಸೋಹಂ ಎಂಬುದು ಈ ಉಭಯವನಳಿದ ನಿಶ್ಚಿತ ನಿಲುವು. ಈ ದಾಸೋಹ ಪ್ರಜ್ಞೆ ನಮ್ಮ ಶರಣ ಪರಂಪರೆಯೊಳಗೆ ಬಂದಿರುವಂಥದ್ದು. ಅದಕ್ಕೇನೆ ಈಗಲೂ ಕೂಡ ಮಠಗಳಲ್ಲಿ ಈಗ 25-30 ವರ್ಷದ ಹಿಂದೆ ಇದ್ದದ್ದನ್ನು ನಾನು ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ಮಠಗಳಲ್ಲಿ ಸಾಕಷ್ಟು ಇದು ಹೋಗಿದೆ. ಯಾವ ಹೊತ್ತು ಮಠಗಳು ರಾಜ್ಯ ಸರ್ಕಾರದ ಭಿಕ್ಷೆಗೆ ಜೋಳಿಗೆಯನ್ನು ಒಡ್ಡಿದವೋ ದಾಸೋಹ ಪ್ರಜ್ಞೆಯನ್ನು ಅವತ್ತೇ ಕಳ್ಕೊಂಡು ದಾಸೋಹ ಪ್ರಜ್ಞೆ. ಎಷ್ಟು ಜನ ಬೆಳೆದದ್ದನ್ನು ತಂದು ರೈತರು ದಾಸೋಹದ ಬುಟ್ಟಿಗೆ ಹಾಕ್ತಾ ಇದ್ರು, ಯಾರು ಹಾಕಿದ್ರು ಅನ್ನೋದು ಗೊತ್ತಾಗ್ತಿರಲಿಲ್ಲ ಅಲ್ಲಿ. ಆಮೇಲೆ ಹೋದಾಗ್ಲೂ ಕೂಡ ಇವರಿಗೆ ಸ್ವಾಮಿಗಳು ಬಂದಂಥ ಹೊತ್ತಿನೊಳಗೆ ಕೊಡ್ತಾ ಇದ್ದದ್ದು ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು, ಹಾಕ್ತಿದ್ರು ಅಷ್ಟೇ, ಬಲಗೈ ಗೊತ್ತಾಗಬಾರ್ದು ಅಂತನೂ ಒಂದು ಮಾತೈತಲ್ಲ, ಆ ಥರದಲ್ಲಿ ಕೊಡ್ತಾ ಇದ್ದೀವಿ. ಇದು ದಾಸೋಹ. ಆ ದೃಷ್ಟಿಯಿಂದ ಅದು ಒಂದು ರೀತಿಯೊಳಗೆ ನಾವು ಕಾಯಕ ಮಾಡಿ ಪಡೆದ ಫಲವನ್ನು ನಾವು ಮಾತ್ರ ಸ್ವೀಕರಿಸೋದಲ್ಲ, ಅದು ಸಮಾಜಕ್ಕೂ ನಮ್ಮ ಬಾಧ್ಯತೆ ಇರುತ್ತೆ. ಆ ಸಮಾಜದ ಬಾಧ್ಯತೆಗೆ ನಾವೇನು ಮಾಡಬೇಕು ಅಂದರೆ ಈ ದಾಸೋಹದ ಪದ್ಧತಿಯನ್ನು ಅನುಸರಿಸಬೇಕು. ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್, ವಿತರಣಾ ತತ್ವ ಇದೆಯಲ್ಲ, ಆರ್ಥಿಕ ವಿತರಣಾ ತತ್ವ ಅದು ಇದೆ. ಯಾಕೆಂದರೆ ಇದು ಬಂದಿದ್ದು ಬಸವಣ್ಣ ವಿತ್ತ ಮಂತ್ರಿ ಆಗಿದ್ದರಿಂದ ಈ ಎಲ್ಲ ಮೂಲದ ಕಾಯಕ ಜೀವಿಗಳನ್ನು ಕಲ್ಯಾಣಕ್ಕೆ ಕರೆಸ್ಕೊಳ್ತಾನೆ. ಅಲ್ಲಿ ಬಂದ ಉತ್ಪನ್ನವನ್ನು ದಾಸೋಹದ ಮುಖೇಣವಾಗಿ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದಿದು. ಅದಕ್ಕೇನೆ ಬಿಜ್ಜಳನ ರಾಜ್ಯದೊಳಗೆ ಸುಭಿಕ್ಷೆ ಕಲ್ಯಾಣ ಯಾಕಾಯಿತು ಅಂತಂದರೆ ಈ ದೃಷ್ಟಿಯನ್ನು ಇಟ್ಕೊಂಡಿದ್ದರಿಂದ. ಈಗೇನಾಯಿತು, ಇಂಥ ರಾಜಕೀಯ ವಿಶ್ಲೇಷಣೆಯನ್ನು ಒಳಗೊಳ್ಳಬಹುದಾಗಿದ್ದ ಈ ಎಲ್ಲ ಪರಿಭಾಷೆಗಳಿಗೂ ಕೂಡ ಧಾರ್ಮಿಕ ಆವರಣವನ್ನು ಕೊಟ್ಟು ಜನರಿಂದ ದೂರ ಮಾಡಿದ್ದೇವೆ. ಅವುಗಳನ್ನು ಕೂಡ ಭಜನೆಯ ಪದಗಳನ್ನಾಗಿಸ್ಕೊಂಡಿದ್ದೇವೆ. ದಾಸೋಹ, ಕಾಯಕ ಇಂಥವುಗಳನ್ನು. ಸರ್, ಸತ್ಯಶುದ್ಧ ಕಾಯಕ ಹೇಳಿದರು, ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ಗೆ ಡೆಫಿನೇಷನ್ ಆಗಿ ದಾಸೋಹ ಹೇಳಿದರು. ಇನ್ನು ಮಹತ್ವದ ಜನರನ್ನು ಒಗ್ಗೂಡಿಸಲು ಇಷ್ಟಲಿಂಗ ಮತ್ತು ಅನುಭವ, ಅದ್ರ ಜೊತೆಗೆ ಇನ್ನೊಂದು ಇದಕ್ಕೆ ಪೂರಕವಾಗೇನೆ ಪ್ರಸಾದ ಅಂದರು. ತಿನ್ನುವ ಅನ್ನದ ಬಗ್ಗೆ ಎಂಥ ಒಂದು ಕನ್ಸರ್ನ್ ಇತ್ತು ಅನ್ನೋದಕ್ಕೆ ಪ್ರತಿಯೊಂದು ಅಗುಳಿನ ಹಿಂದೆ ಒಂದು ಶ್ರಮ ಇದೆ, ಒಂದು ಕಾಲ ಇದೆ. ಶ್ರಮ ಮತ್ತು ಕಾಲ ಸಮಯ ಎರಡನ್ನೂ ಕೂಡ ಗೌರವಿಸಿದ ಪ್ರಜ್ಞೆ ಪ್ರಸಾದದೊಳಗಿದೆ. ಅದಕ್ಕೆ ಒಂದು ಅಗಳು ಅನ್ನ ಬೆಳೆಯೋದಕ್ಕೆ ಎಷ್ಟು ಕಾಲ ತಗೊಳುತ್ತೆ ನೋಡಿ, ರೈತಂದು ಎಷ್ಟು ಶ್ರಮ ಹಾಕಿರುತ್ತೆ ಹೇಳಿ. ನಾವು ಎಸೆಯೋದು ತಕ್ಷಣ ಎಸೀತೇವೆ, ಆದರೆ ಅದರ ಹಿಂದಿನ ಆ ಕಾಲವನ್ನು, ಸಮಯವನ್ನು, ಶ್ರಮವನ್ನು ಎಲ್ಲವನ್ನೂ ಕೂಡ ಗೌರವಿಸಿದ ರೀತಿಯೊಳಗೆ ನಾವು ಬೆಳೆದದ್ದನ್ನು ನಾವು
ಪ್ರಸಾದವಾಗಿ ಸ್ವೀಕರಿಸಬೇಕು, ವ್ಯಯ ಮಾಡೋದಲ್ಲ. ಅಂದರೆ ಆ ಚಳವಳಿ ಹಿಂದೆ ಭಕ್ತಿ, ಶ್ರದ್ಧೆ, ಸಮರ್ಪಣೆ ಮೂರನ್ನು ಸಮೀಕರಿಸಿಕೊಂಡಿದ್ದು. ಅಂದ್ರೆ ಇಟ್ಸ್ ನಾಟ್ ಅದು ಸಾಮಾಜಿಕ ಚಳವಳಿ ಅಂತ ನಾವು ನೋಡೋಕ್ಕಾಗಲ್ಲ ಸರ್. ಎಲ್ಲ ಆ ಸಮರ್ಪಣೆ ಇಲ್ಲದೆ ಹೋದರೆ ಹೆಂಗೆ ಭಕ್ತಿಯನ್ನು ಬಿಡಲಿಲ್ಲ ಅವರು. ಅದು ಸಾಮಾಜಿಕ ಚಳುವಳಿಯೇ, ಆದರೆ ಅದರೊಳಗೆ ಇವೆಲ್ಲವನ್ನು ಕೂಡಿಕೊಂಡಿತ್ತು. ಎಲ್ಲವನ್ನು ಕೂಡಿಕೊಳ್ಳೋದಕ್ಕೆ ಕಾರಣ ಏನು ಅಂತಂದರೆ, ಏಕ್ದಮ್ ನಾವು ಎಲ್ಲರನ್ನೂ ಕೂಡ ಒಂದು ಥರದ ಚಿಂತನೆಗೆ ಹಚ್ಚೋದಕ್ಕೆ ಸಾಧ್ಯವಾಗೋಲ್ಲ. ಅವರವ್ರ ನಂಬಿಕೆಗಳನ್ನು ಗೌರವಿಸ್ತಲೇನೇನೆ ಈ ತರಹದ ವಿಕಾಸಕ್ಕೆ ಅವರನ್ನು ಬೆಳೆಸಬೇಕು. ಬಹುಶಃ ಆಯಾ ಜಾತಿ ಧರ್ಮದ ಅವರು ಇಷ್ಟಲಿಂಗ ದೇವರನ್ನು ಕಾವ್ಯನಾಮವಾಗಿ ವಚನದ ಅಂಕಿತವಾಗಿ ಇಟ್ಕೊಳ್ಳೋಕೆ ಕಾರಣನೂ ಅದೇ ಇರ್ಬೋದಾ ಸರ್? ಇಲ್ಲ, ಇಷ್ಟಲಿಂಗದ ಪರಿಕಲ್ಪನೆ ಬಂದದ್ದೇನೇನೆ ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ. ಎಲ್ಲ ದೇವಸ್ಥಾನಗಳು ಕೂಡ ಬಾಗಿಲು ಮುಚ್ಕೊಂಡು ಕೂತಿದ್ದಾಗ ಬೇರೆ ವರ್ಗದವರಿಗೆ, ದುಡಿಯೋ ವರ್ಗದವರಿಗೆ, ಅಲ್ಲಿ ನೀವು ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು, ದೇವರನ್ನೇ ನಿಮ್ಮ ಎದುರಿಗೆ ಕೊಡ್ತೇವೆ ತಗೊಳ್ಳಿ ಅಂತನ್ನುವ ರೀತಿಯೊಳಗೆ ಇಷ್ಟಲಿಂಗದ ಪರಿಕಲ್ಪನೆಯನ್ನು ಕೊಟ್ಟದ್ದು. ಅದು ಬುದ್ಧಿಸಮ್ಗಿಂತಲೂ ಒಂದು ಹೆಜ್ಜೆ ಮುಂದಲ್ಲ ಸರ್. ಮುಂದೆ ಇಷ್ಟಲಿಂಗದ ಪರಿಕಲ್ಪನೆ ದೇವರ ಬಗ್ಗೆ ಮಾತನಾಡದೇ ಇದ್ದಾಗ, ದೇವರ ಅವಲಂಬನೆಯನ್ನು ಬಿಟ್ಟು ಜನಸಾಮಾನ್ಯರು ಬದುಕೋದಕ್ಕೆ ಸಾಧ್ಯವಿಲ್ಲದೆ ಇದ್ದಂಥ ವಾತಾವರಣದೊಳಗೆ ಆ ಭಾವನೆಯನ್ನು ಗೌರವಿಸಬೇಕು. ಗೌರವಿಸುವ ಮುಖೇಣವಾಗಿ ಅವರೊಳಗೆ ಪರಿವರ್ತನೆಯನ್ನು ತರಬೇಕು, ಆತ್ಮವಿಶ್ವಾಸ ತುಂಬಬೇಕು, ಸಾಂಕೇತಿಕವಾಗಿ ಏನಾದರೂ ಕೊಡಬೇಕು, ಪರಿವರ್ತನೆಯನ್ನು ತರಬೇಕು. ಅದಕ್ಕೋಸ್ಕರಲೇನೆ ಆ ಇಷ್ಟಲಿಂಗ ಅನ್ನುವುದು ಕೇವಲ ಒಂದು ಸಂಕೇತವಾಗಿ ಉಳಿಯೋದಲ್ಲ, ನಮ್ಮ ಮನಃ ಪರಿವರ್ತನೆಗೆ ಪೂರಕವಾಗುವ ಸಂಕೇತವಾಗಬೇಕು. ಆ ದೃಷ್ಟಿ ಇಟ್ಕೊಂಡೇನೆ ಅವರು ಇಷ್ಟಲಿಂಗವನ್ನು ಕೊಟ್ಟಿದ್ದು. ಈಗೇನಾಗಿದೆ ಅಂತಂದರೆ, ಇಷ್ಟಲಿಂಗ ಅಂತನ್ನೋದು ಒಂದು ರೀತಿಯಲ್ಲಿ ಜಡವಾಗಿ ಉಳಿದಿರುವಂಥದ್ದಾಗೈತಿ. ಜಾತಿ ಸೂಚಕವಾಗಿ ಉಳಿದಿದೆ ಸರ್. ಜಾತಿ ಸೂಚಕವಾಗಿ ಉಳಿದಿದೆ, ಜಡವಾಗಿ ಉಳಿದಿರ್ತಕ್ಕಂಥದ್ದು. ಅದಕ್ಕೆ ಹೀಗೆ ಎಲ್ಲೋ ಮಾತನಾಡ್ತಿದ್ದ ಒಂದು ಸಂದರ್ಭ ಬಂತು. ನಮ್ಮಲ್ಲೊಂದು ಗಾದೆ ಇದೆ ಜನಸಾಮಾನ್ಯರಲ್ಲಿ, ಕುರುಬರಿಗೆ ಹುಟ್ಟುಲಿಂಗ, ಲಿಂಗಾಯತರಿಗೆ ಕಟ್ಟುಲಿಂಗ ಅನ್ನುವ ಒಂದು ಮಾತಿದೆ. ಇದನ್ನು ಕೇಳ್ತಿದ್ದಾಗೆ ಒಬ್ಬರು ಸ್ವಾಮಿಗಳು ಭಾಳ ಸಿಟ್ಟಿನಿಂದ, ಏನು ಹೀಗೆ ಹೇಳ್ತಿದ್ದೀರಿ, ಗೊತ್ತಿಲ್ತಿದ್ದು ಎಲ್ಲರಿಗೂ ಹುಟ್ಟುಲಿಂಗ ಐತೆ ಅನ್ನೋ ರೀತಿಯೊಳಗೆ. ಅದು ಹಾಗಲ್ಲ ಗುರುಗಳೇ, ಅಲೆಮಾರಿ ಸಮುದಾಯಗಳು ಈ ದೇಶದಲ್ಲಿ ಭಾಳ ಹಿಂದಿನಿಂದಲೂ ಇವೆ. ಹರಪ್ಪ ಮೊಹೆಂಜಾದಾರೋ ಕಾಲದಿಂದಲೂ ಕೂಡ ಈ ಅಲೆಮಾರಿ ಸಮುದಾಯಗಳಿವೆ. ಅವು ಶಿವೋಪಾಸಕ ಸಮುದಾಯಗಳು, ಪಶುಪತಿಯ ಉಪಾಸಕ ಸಮುದಾಯಗಳು. ಅವರೇನು ಮಾಡೋರು, ಹುಲ್ಲು ನೀರಿಗೆ ಅಂತ ಕುರಿನೋ ದನನೋ ಒಡ್ಕೊಂಡು ಹೋದಾಗ ಅವ್ರು ಗೊಲ್ಲರಾಗ್ಬೋದು, ಕುರುಬರಾಗ್ಬೋದು, ಯಾರೇ ಇರ್ಬೋದು. ಇವತ್ತು ಗೊಲ್ಲರು ಕೂಡ ವೈಷ್ಣವ ಪಂಥ ಹಿಡಿದವ್ರೆ. ಆದರೆ ಮೂಲತಃ ಅವರು ಚಿತ್ರಲಿಂಗ ಪಾತ್ರಲಿಂಗನ ಭಕ್ತರು, ಒಕ್ಕಲು, ಜುಂಜಪ್ಪನ ಒಕ್ಕಲು. ಜುಂಜಪ್ಪ, ಚಿತ್ರಲಿಂಗ, ಪಾತ್ರಲಿಂಗ ಅವರೆಲ್ಲ ಶಿವೋಪಾಸಕರು. ಅಲ್ಲಿ ಕೃಷ್ಣನ ಕಾರಣಕ್ಕಾಗಿ ಕೃಷ್ಣನ ಕಾರಣಕ್ಕಾಗಿ ಆನಂತರದಲ್ಲಿ ಇದಾಗಿರೋದು. ಕನಕದಾಸನಿಂದ ಇಲ್ಲಿ ಹೇಗೆ ಪಲ್ಲಟವಾಯಿತೋ ಅದೇ ಥರದಲ್ಲಿ ಆಗಿರುವಂಥದ್ದು. ಆದ್ದರಿಂದ ಈ ಶಿವೋಪಾಸಕ ಒಂದು ಇದೆಯಲ್ಲ, ಅವರೇನು ಮಾಡೋರು ಅಂದರೆ, ದನಗಳನ್ನು ಹೊಡ್ಕೊಂಡು, ಕುರಿಗಳನ್ನು ಹೊಡ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಲೆಮಾರಿಗಳಾಗಿ ಹೋಗ್ತಾ ಇದ್ದಾಗ, ಕೆರೆ ದಂಡೆಲೋ, ಹೊಳೆ ದಂಡೆಲೋ, ನದಿ ದಂಡೆಲೋ ಬಿಟ್ಟಂಥ ಸಂದರ್ಭದಲ್ಲಿ ಮಣ್ಣು ತಗೊಳ್ಳೋರು, ನೀರಿನಲ್ಲಿ ಕಲಸೋರು, ಗದ್ದಿಗೆ ಮಾಡೋರು, ಅಲ್ಲಿ ಸಿಕ್ಕಿದ ಲಿಂಗ ಕಲ್ಲನ್ನು ನೀರಿನಲ್ಲಿ ತೊಳೆಯೋರು, ಆ ಗದ್ದಿಗೆನಲ್ಲಿ ಪ್ರತಿಷ್ಠಾಪಿಸೋರು, ಪೂಜೆ ಮಾಡೋರು. ಎಲ್ಲಿ ಹೋಗ್ತಾರಲ್ಲ ಅಲ್ಲಿ ಪೂಜೆ ಮಾಡೋರು. ಪೂಜೆ ಮಾಡಿದ ನಂತರದಲ್ಲಿ ಹಾಗೆ ಬಿಟ್ಟು ಹೋಗ್ತಿರ್ಲಿಲ್ಲ, ಅದನ್ನು ವಿಸರ್ಜಿಸಿ ಮುಂದಕ್ಕೆ ಹೋಗೋರು, ನೀರು ವಿಸರ್ಜಿಸೋರು. ಆಗ ಹುಟ್ಟಿ, ಆಗ ಪೂಜೆಗೊಂಡು, ಆಗ ವಿಸರ್ಜಿತವಾಗುವ ಲಿಂಗ ಹುಟ್ಟುಲಿಂಗ. ಆಗ ಹುಟ್ಟಿತು, ಆಗ ವಿಸರ್ಜಿತವಾಯಿತು. ಸಾಂಕೇತಿಕ ಅರ್ಥ ಇದೆಯಲ್ಲ, ಸಾಂಕೇತಿಕ ಅರ್ಥ ಸಾಂಕೇತಿಕವಾಗಿಯೇ ವಸ್ತು ಹೋಗುತ್ತೆ, ಭಾವ ಉಳಿಯುತ್ತೆ. ಅವು ಇನ್ನೊಂದು ಕಡೆ ಹೋದಲ್ಲೂ ಅದೇ ಮತ್ತು ಅದೇ ಭಾವ ಆ ಸಂಕೇತವನ್ನು ತಗೊಂಡು ಅಲ್ಲಿ ಆರಾಧಿಸುತ್ತೆ. ಮತ್ತೆ ಒಳಕ್ಕೆ ಅದನ್ನು ತೆಗೆದುಕೊಂಡಂತೆ ವಿಕಾಸಶೀಲವಾಗ್ತಾ ಮತ್ತು ಅದನ್ನು ಮುಂದಕ್ಕೆ ಹೋಗುತ್ತೆ. ಸಂಕೇತ ಭಾರವಾಗುವುದಲ್ಲ. ಸಂಕೇತ
ಲಿಂಗಾಂಗ ಸಾಮರಸ್ಯ ಅಂತನ್ನುವ ಅರ್ಥವನ್ನು ಧಾರಣ ಮಾಡಿಕೊಳ್ಳುವುದೇ ಸಂಕೇತದ ಗುರಿ. ಇದು ಇಷ್ಟಲಿಂಗದ ಪರಿಕಲ್ಪನೆಯೊಳಗೂ ಇರ್ತಕ್ಕಂಥದ್ದು. ಜೊತೆಗೆ ದೇವಸ್ಥಾನಕ್ಕೆ ಬಿಟ್ಕೊಳ್ತಿದ್ದಾಗ ಬಸವಣ್ಣವ್ರು ಹೇಳಿದರು, ಯಾಕಪ್ಪ ದೇವಸ್ಥಾನಕ್ಕೆ ಹೋಗ್ತೀರಾ? ಅವ್ರದ್ದು ಪ್ರಸಿದ್ಧವಾದ ವಚನವೇ ಇದೆಯಲ್ಲ, ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡುವೆ ಬಡವನಯ್ಯ, ಎನ್ನ ಕಾಲೆಯ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಳಸವು ಅಯ್ಯ, ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಕೂಡಲ ಸಂಗಮ ದೇವ. ಇದಕ್ಕಿಂತಲೂ ಇಷ್ಟಲಿಂಗದ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸುವುದಕ್ಕೆ ಬೇರೆ ಸಾಧ್ಯವೇ ಇಲ್ಲ. ಅಷ್ಟು ಲಕ್ಷ್ಯ ಲಕ್ಷಣ ರೂಪದೊಳಗೆ ಬಸವಣ್ಣನವರು ವಚನಗಳಲ್ಲಿ ತಮ್ಮ ತತ್ವವನ್ನು ಹೇಳಿದ್ದಾರೆ, ತತ್ವವನ್ನು ಬಾಳಿದ್ದಾರೆ. ಈ ಕೆಲವರು ಕುಹಕ ಆಡೋರು ಅವರು ಜಾತಿ ಅಳಿಸಿದ್ರಂತ ಹೇಳ್ತೀರಿ, ಆಯಾ ಜಾತಿ ಸೂಚಕವಾಗಿ ಯಾಕೆ ಕರೆದ್ರು? ಮಾದಾರ ಚೆನ್ನಯ್ಯ, ಮಡಿವಾಳ ಮಾಚಿದೇವ, ಅಂಬಿಗರ ಚೌಡಯ್ಯ, ಅವ್ರನ್ನ ಯಾಕೆ ಆ ಜಾತಿ ಸೂಚಕವನ್ನು ಅಳಿಸ್ಲಿಲ್ಲ ಅನ್ನುವಂಥ ವ್ಯಂಗ್ಯದ ಪ್ರಶ್ನೆಗೆ ಏನು ಉತ್ತರ ಇದೆ ಸರ್? ಅದಕ್ಕೆ ಇವತ್ತು ಕೂಡ ನೀವು ನೋಡ್ಕೊಂಡು ಬನ್ನಿ, ನೀಚಾರ್ಥದೊಳಗೆ ಬಳಕೆಯಾಗುತ್ತಿದ್ದ ಜಾತಿ ಸೂಚಕಗಳಿಗೆ ಆತ್ಮಪ್ರತ್ಯಯದ ರೂಪದೊಳಗೆ ಒಂದು ಗೌರವ ತಂದುಕೊಟ್ರು, ಒಂದು ಘನತೆಯನ್ನು ತಂದುಕೊಟ್ರು. ಹೌದು, ನಾನು ಮಾದಾರ. ಯಾಕೆಂದರೆ ನಾವು ಸಮಮೂಲದಲ್ಲಿ ಬದುಕನ್ನು ಕಟ್ಟಿಕೊಂಡ ಸಂಸ್ಕೃತಿಯ ಪರಂಪರೆಯನ್ನು ಒಳಗೊಂಡವರು ನಾವು. ಅದಕ್ಕೋಸ್ಕರಲೇನೇ ಹೆಮ್ಮೆಯಿಂದ ಹೇಳ್ತೀವಿ, ನಾವು ಮಾದಾರರು, ನಾವು ದೋಹರರು, ನಾವು ಕಬ್ಬಲಿಗರು, ನಾವು ಕುರುಬರು, ನಾವು ಮಡಿವಾಳರು ಇದೆಲ್ಲ ಹೇಳ್ಕೊಂಡು ಬರ್ತಾರೆ. ಇದು ಆತ್ಮ ಪ್ರತ್ಯಯದ ಪ್ರತಿರೂಪವೇ ಹೊರತು ನೀಚಾರ್ಥವನ್ನು ಕಳೆದು ಈ ಆತ್ಮ ಪ್ರತ್ಯಯವನ್ನು ತರ್ತಕ್ಕಂಥದ್ದು. ಅವರ ಅಸ್ಮಿತೆಯನ್ನು ಉಳಿಸ್ಕೊಂಡ್ರು. ಅವು ಮಾಡುತ್ತಿದ್ದ ವೃತ್ತಿಗಳಿದ್ದಲ್ಲ, ಆ ವೃತ್ತಿಗಳ ಸತ್ಯಶುದ್ಧ ಕಾಯಕದ ಪ್ರತಿರೂಪಗಳಾಗಿ ಈ ಶಬ್ದಗಳನ್ನು ಬಳಸ್ಕೊಂಡಿರೋದು. ಈಗಲೂ ಕೂಡ ನಮ್ಮಲ್ಲಿ ನೋಡಿ, 20ನೇ ಶತಮಾನದಲ್ಲಿ ಸುಬ್ಬೋ ಹೊಲೆಯಾರ್ ಅಂತಾರೆ. ಸುಬ್ಬಣ್ಣ ನಮ್ಮ ಅವನು ಇಟ್ಕೊಂಡ್ರು. ಇನ್ನೇನು ಬೇಡಿ, ನಮ್ಮ ಶ್ರೀನಿವಾಸನ್ನ ಶೂದ್ರ ಶ್ರೀನಿವಾಸ, ಅವನಿಗೆ ಶೂದ್ರ ಅಂತನೋ ಹೆಸರು ಕೊಟ್ಟಿದ್ದು ಕುವೆಂಪು ಅವರು. ಶೂದ್ರ ಅಂತ ಒಂದು ಪತ್ರಿಕೆ ತರ್ತಾ ಇದ್ದ. ಪತ್ರಿಕೆ ತರ್ತಾ ಇದ್ದಾಗ ಮೈಸೂರಿಗೆ ಹೋದಂಥ ಸಂದರ್ಭದೊಳಗೆ ಕಾಣೋದಕ್ಕೆ ಹೋಗಿದ್ದಾನೆ. ಗುರುಗಳೇ, ನಾನು ಶ್ರೀನಿವಾಸ್ ಅಂತ ಹೇಳಿದ್ದಾರೆ. ಏನು? ಅದೇ ಪತ್ರಿಕೆ ತರ್ತಾ ಇದ್ದೀನಿ ಶೂದ್ರ ಅಂತನ್ನೋದು. ಓ, ಶೂದ್ರ ಶ್ರೀನಿವಾಸನ ಅಂತಂದರು. ಅವತ್ತಿನಿಂದ ಅವನು ಶೂದ್ರ ಶ್ರೀನಿವಾಸನ ಆದ. ಇದರಲ್ಲಿ ಅವು ಇವತ್ತು ಆತ್ಮ ಪ್ರತ್ಯಯದ ಪದಗಳೇ ಹೊರತು ಗಂಗಾಧರ ಚಂಡಾಲ ಅಂತಾನೆ. ಈ ಶಬ್ದಗಳೆಲ್ಲವೂ ಕೂಡ 12ನೇ ಶತಮಾನದೊಳಗೇನೆ ಆ ಭಾವ ಇದೆ. ಅದಕ್ಕೆ ನಿಮಗೆ ಒಂದು ವಚನಕಾರನ ಒಂದು ವಚನ ಹೇಳ್ಬೋದು, ಅಂಬಿಗರ ಚೌಡೆಯಿಂದು. ಅಂಬಿಗ ಎಂದು ಕುಂದು ನುಡಿಯದಿರು, ನಂಬಿದಡೆ ಒಂದೇ ಹುಟ್ಟಲಿ ಕಡೆಯ ಹಾಯಿಸುವ ನಂಬಿಗರ ಚೌಡಯ್ಯ ಅಂತಾನೆ. ನನ್ನನ್ನು ನನ್ನ ಜಾತಿ ಹೆಸರಿನಲ್ಲಿ ಹೀಗಳೆದು ನೋಡಬೇಡ, ನೀನು ನನ್ನನ್ನು ನಂಬಿದರೆ ಒಂದೇ ಹುಟ್ಟು ಸಾಕು. ಯಾಕೆಂದರೆ ದೋಣಿ ನಡೆಸನ್ ನಾನು, ಒಂದೇ ಹುಟ್ಟು ಹಾಕಿ ಕಡೆಯ ಹಾಯಿಸುವೆ, ಆ ಕಡೆ ದಡ ಮುಟ್ಟಿಸ್ತೀನಿ ನಾನು. ಅಲ್ಲಿ ಒಂದೇ ಹುಟ್ಟಲಿ ಅನ್ನೋದಿದೆಯಲ್ಲ, ಆ ಹುಟ್ಟು ಎರಡು ಅರ್ಥ. ಈ ಥರದ ಆತ್ಮಪ್ರತ್ಯಯ ಅವರಿಗೆ ಬಂದಿತ್ತು. ಅಷ್ಟು ಉನ್ನತ ಮಟ್ಟದ ಪದಪುಂಜಗಳನ್ನು ಬಳಸುವ ಶಕ್ತಿ ಬಂದಿತ್ತು ಅಂತೀರಾ ಸರ್? ಖಂಡಿತ. ಯಾರಾದ್ರೂ ರಿಫೈನ್ ಮಾಡ್ತಿದ್ರ? ಜನಕ್ಕೆ ತಿರುಚಿದ ಚರಿತ್ರೆ ಬಹಳ ಬೇಗ ಒಪ್ಪಿತವಾಗುತ್ತೆ. ಸತ್ಯದ ಚರಿತ್ರೆ ಅರಗಿಸ್ಕೊಳ್ಳೋಕ್ಕಾಗಲ್ಲ ಅವರಿಗೆ. ಸತ್ಯದ ಚರಿತ್ರೆ ಯಾಕೆಂದರೆ ಇಡೀ ನಮ್ಮ ಕರ್ನಾಟಕದ ಪರಂಪರೆಯ ಚರಿತ್ರೆಯನ್ನು ನೋಡ್ಕೊಂಡು ಬಂದಾಗ 12ನೇ ಶತಮಾನದ ಕಾಲಘಟ್ಟದ ಆ ಬೌದ್ಧಿಕ ಎತ್ತರ ಇದೆಯಲ್ಲ, ಆ ಚಳುವಳಿಯ ಜಿಜ್ಞಾಸು ಭಾವ ಇದೆಯಲ್ಲ, ಎಲ್ಲವನ್ನೂ ಕೂಡ ಅರಿದು ಕುಡುಗಿದ್ದಂಥದ್ದು. 21ನೇ ಶತಮಾನದಲ್ಲಿ ಆ ಭಾವ ಕಾಣ್ತಾ ಇಲ್ಲಲ್ಲ ಸರ್? ಉದಾಹರಣೆಗೆ, ಹೌದು, ವರ್ಣಸಂಕರ ವ್ಯವಸ್ಥೆಯಲ್ಲಿ ಲಿಂಗಾಯತರು ಶೂದ್ರರು, ಒಕ್ಕಲಿಗರು ಶೂದ್ರರು, ಕುರುಬರು ಶೂದ್ರರು, ಎಲ್ಲರೂ ಶೂದ್ರರು. ಆದರೆ ಇವರು ಇದ್ದಕ್ಕಿದ್ದಂಗೆ ಯಾವ ಕಾರಣಕ್ಕೆ ಇವರು ಭಾಳ ಸುಪೀರಿಯರ್ ಜಾತಿಯವರಾಗಿಬಿಟ್ರು? ಇವ್ರು ಯಾವಾಗ ಹಿಂದೂಗಳಾಗಿಬಿಟ್ರು? ಯಾಕೆ ಅಂತಂದರೆ
ಅಲ್ಲಿ 12ನೆಯ ಶತಮಾನದೊಳಗಿದ್ದಂಥ ಸಾಂಸ್ಕೃತಿಕ ದಾಸ್ಯದಿಂದ ವಿಮೋಚನೆಗೊಳ್ಳುವ ಒಂದು ಪ್ರಜ್ಞೆ ಆ ಚಳುವಳಿಯೊಳಗಿತ್ತು. ಅವಾಗ ಎಲ್ಲರೂ ಲಿಂಗಾಯತರೇ. ಎಲ್ಲರೂ ಲಿಂಗಾಯತರು. ನಾನು ಒಂದು ಶಬ್ದ ಬಳಸಿದೆ, ಸಾಂಸ್ಕೃತಿಕ ದಾಸ್ಯ ಅನ್ನೋದನ್ನು. ಇವತ್ತೂ ಕೂಡ ನಮ್ಮ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆಯೇ ಹೊರತು ನಾವಿನ್ನೂ ಸಾಂಸ್ಕೃತಿಕ ಗುಲಾಮಗಿರಿಯಲ್ಲಿಯೇ ಇದ್ದೇವೆ. ಹೇಗೆ ಅನ್ಬಹುದು ನೀವು? ಸಾಂಸ್ಕೃತಿಕ ಗುಲಾಮಗಿರಿ ಅನ್ನೋದು ಇದೆಯಲ್ಲ, ಇವತ್ತು ನಮ್ಮ ತಲೆ ಒಳಗೆ ಏನು ತುಂಬಿಕೊಂಡಿದ್ದೀವಿ ನೋಡಿ ನೀವು. ಈ ವರ್ಣಾಶ್ರಮ ವ್ಯವಸ್ಥೆಯಿಂದ ನಾವು ಮುಕ್ತವಾಗಿದ್ದೇವಾ? 12ನೇ ಶತಮಾನದಲ್ಲಿ ಮುಕ್ತವಾದರೂ ಮತ್ತೆ ಯಾಕೆ ಅದು ನಮ್ಮನ್ನು ಆವರಿಸ್ಕೊಂಡ್ಬಿಡ್ತು? ಯಾಕೆ ಆವರಿಸ್ಕೊಳ್ತು ಅಂತನ್ನೋದು ನಾಯಿ ಬಾಲ ಡೊಂಕು ಅನ್ನೋ ರೀತಿ ಒಳಗೆ ನಮ್ಮ ಮನಸ್ಸಿನ ಒಳಗಿನ ಆ ವೈಚಾರಿಕ ಇದನ್ನು ತೊಳೆಯುವುದಕ್ಕೆ ಸಾಕಷ್ಟರ ಮಟ್ಟಿಗೆ ಈ ಸಾಂಸ್ಕೃತಿಕ ಯಾಜಮಾನ್ಯ ದಬ್ಬಾಳಿಕೆ ನಡ್ಕೊಂಡು ಬಂದಿದೆ. ಆ ದಬ್ಬಾಳಿಕೆಯನ್ನು ಒಪ್ಪಿಕೊಳ್ಳುವಂಥ ಮನಸ್ಥಿತಿಗಳಿದ್ದಾಗ, ಅಂದರೆ ನಮ್ಮದು ದಾಸ್ಯ ಮನೋಭಾವ. ಹೌದು ಸರ್, ದಾಸ್ಯ ಮನೋಭಾವ ಇದ್ದ ಮೇಲೆ ನಿಮಗೆ ಇನ್ಫೀರಿಯಾರಿಟಿ ಇರಬೇಕಿತ್ತು. ಇದೆಯಲ್ಲ. ಮತ್ತೆ ನೀವು ಶ್ರೇಷ್ಠರು ಅಂತ ಅಂತೀರಿ. ಶ್ರೇಷ್ಠತೆ ವ್ಯಸನ ಯಾಕಿದೆ? ಯಾವುದು? ಲಿಂಗಾಯತರಿಗೆ ಯಾಕೆ ಶ್ರೇಷ್ಠತೆ ವ್ಯಸನ ಇದೆ? ಒಕ್ಕಲಿಗರಿಗೆ ಯಾಕೆ ಶ್ರೇಷ್ಠತೆ ವ್ಯಸನ ಇದೆ ಸರ್? ಇನ್ಫೀರಿಯಾರಿಟಿ ಇರೋದ್ರಿಂದಲೇ ಶ್ರೇಷ್ಠತೆ ವ್ಯಸನ ಬಂದಿರೋದು. ಯಾಕೆ ಅನ್ಕೋಬೇಕು ಹೇಳ್ರಿ? ಈಗ ಎಷ್ಟೋ ಜನ ಲಿಂಗಾಯತರು ನೀವು ಶೂದ್ರ ಅಂದರೆ ಹಂಗೆ ಅನ್ಬೇಡ್ರಿ, ನಾವು ಮೇಲ್ಜಾತಿಯವರು ಅಂತಾರೆ. ವರ್ಣಾಶ್ರಮದಲ್ಲಿ ಇವ್ರ ಸ್ಥಾನ ಶೂದ್ರ ಸ್ಥಾನ ಇದೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಾನು ಸ್ವಲ್ಪ ಒಂದಿಷ್ಟು ಡಿವಿಯೇಟ್ ಆಗ್ತಿದ್ದೀವಿ ಅಂತ ಅನ್ಸುತ್ತೆ. ಡಿವಿಯೇಟ್ ಆಗ್ತಾಯಿದೆ. ಆದರೂ ಕೂಡ ನಾವು ಇದನ್ನೇನು ತಪ್ಪಿಲ್ಲ. ಶರಣ ಚಳುವಳಿಯ ಓಘ ಇದೆಯಲ್ಲ, ಆ ಓಘದೊಳಗಿನ ನಿಜವಾದ ಜೀವನ ದಾರಿಯನ್ನು ನಾವು ತಪ್ಪಿಲ್ಲ. ಅದು ನಾನು ಯಾವುದನ್ನು ಹೇಳ್ತಾ ಇದ್ದೆ ಅಂದರೆ, ಪರ್ಯಾಯ ಪದಗಳನ್ನು ನಾವು ಸೃಷ್ಟಿಸ್ತಾ ಇದ್ದದ್ದು ವಚನಕಾರರು ಅಂತ ಹೇಳಿದ್ನಲ್ಲ. ದಾಸೋಹಕ್ಕೆ ಪರ್ಯಾಯ, ದಾನಕ್ಕೆ ಪರ್ಯಾಯವಾಗಿ ದಾಸೋಹ ಬಂತು ಅಂತನ್ನೋದು. ಆಮೇಲೆ ಕರ್ಮ, ಪ್ರಸಾದ ಬಂತು, ಕರ್ಮ ಬಂತು, ಇದೆಲ್ಲ ಬಂತು. ಸನಾತನ ಪುರಾತನ ಬಂತು. ಹೀಗೇನೇ ನೀವು ನೋಡ್ಕೊಂಡು ಬಂತು ಅಂದರೆ ಆ ಕಾಲಘಟ್ಟದಲ್ಲಿ ಈ ಎಲ್ಲರೂ ಒಟ್ಟಿಗೆ ಕಲೆತರಲ್ಲ. ಒಟ್ಟಿಗೆ ಕಲೆತಾಗ ನೀವು ಗಮನಿಸಿ, ಯಾವಾಗ ಕ್ರಾಂತಿ ಆಯಿತು ಅದು ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ. ಪುಣ್ಯ ಸ್ತ್ರೀಯರು ಅಂತಾರೆ ಬರ್ತಾರೆ. ಅವರೆಲ್ಲ ವೇಶ್ಯ ವೃತ್ತಿಯಲ್ಲಿ ತೊಡಗಿದ್ದಂಥ ಕುಲಮೂಲದವರು ಪುಣ್ಯ ಸ್ತ್ರೀಯರು. ಪುಣ್ಯ ಸ್ತ್ರೀಯರಾಗಿದ್ದವರು ಪುಣ್ಯ ಸ್ತ್ರೀಯರಾಗ್ತಾರೆ. ಹೆಂಗೆ ಪುಣ್ಯ ಸ್ತ್ರೀಯರಾಗ್ತಾರೆ ಅಂತಂದರೆ, ಈ ಎಲ್ಲ ವಚನಕಾರರು, ತಳವರ್ಗದ ವಚನಕಾರರಿದ್ದಾರಲ್ಲ, ಅವರಿಗೆ ಸಾಂಸಾರಿಕ ಜೀವನ ಕೊಡ್ತಾರೆ. ಸಾಂಸಾರಿಕ ಜೀವನ ಕೊಟ್ಟು ಆ ವೃತ್ತಿಯಿಂದ ಬಿಡಿಸಿ ಅವರನ್ನು ಮುಖ್ಯವಾಹಿನಿಗೆ ತರ್ತಾರೆ. ಎಷ್ಟು ಜನ ಸಿಗ್ತಾರೆ ನಿಮ್ಮಲ್ಲಿ ಪುಣ್ಯ ಸ್ತ್ರೀಯರು? ನೋಡ್ಕೊಂಡು ಬನ್ನಿ. ಉರಿಲಿಂಗ ಪೆದ್ದಿಗಳ ಪುಣ್ಯ ಸ್ತ್ರೀ ಕಾಳವ್ವೆ, ಹಡಪದಪ್ಪಣ್ಣಗಳ ಪುಣ್ಯ ಸ್ತ್ರೀ ಲಿಂಗವ್ವ, ಈ ಥರ ಬರ್ತಾರಲ್ಲ. ಇವರೆಲ್ಲರೂ ಕೂಡ ಈ ಪುಣ್ಯ ಸ್ತ್ರೀಯರುಗಳು ತಮಗೆ ಬಾಳನ್ನು ಕೊಟ್ಟ ಶರಣನ ಬಗ್ಗೆ ಕೃತಜ್ಞತೆಯ ಭಾವದೊಳಗೆ ಅವ್ರ ಹೆಸರನ್ನು ತಮ್ಮ ವಚನಗಳಿಗೆ ಅಂಕಿತವಾಗಿ ಇಟ್ಕೊಳ್ತಾರೆ ಈ ಪುಣ್ಯ ಸ್ತ್ರೀಯರು. ಇಂಥ ಈ ಪುಣ್ಯ ಸ್ತ್ರೀಯರು ಸಾಕಷ್ಟು ಮದುವೆ ಆಗುತ್ತೆ. ಅದೇನವರಿಗೆ ಸಿಟ್ಟು ಬರಲಿಲ್ಲ, ಏನು ಬರಲಿಲ್ಲ. ಯಾವಾಗ ಹರಳಯ್ಯ ಮತ್ತು ಮಧುವರಸರ ಮಗ ಮತ್ತು ಮಗಳು ಈ ಪ್ರತಿಲೋಮ ವಿವಾಹ ಆಯಿತು, ಅಲ್ಲಿ ಬಂತು. ಓಹೋ, ವೇಶ್ಯರಿಗೆ ಜೀವನ ಕೊಟ್ಟರೆ ಪರವಾಗಿಲ್ಲ. ವಿಲೋಮಗಳು ಸಾಕಷ್ಟು ಆಯಿತು ಆ ವಿವಾಹಗಳು. ಆದರೂ ಆಗ ಒಂದಿಷ್ಟು ಪ್ರತಿರೋಧ ಇತ್ತು. ಆದರೆ ಒಂದು ರೀತಿ ನಿರ್ಲಕ್ಷ್ಯ, ಅದು ಒಂದು ರೀತಿ ನಡೀತದೆ. ಎಷ್ಟು ದಿವಸ ನಡೆಸ್ತಾನೆ ಅಂತ. ಇದು ಪ್ರತಿಲೋಮ ಯಾವಾಗ ಆಯಿತು ಆಗ ಕ್ರಾಂತಿ ಶುರುವಾಯಿತು. ಪ್ರತಿಲೋಮದ ವಿಷಯ ಬಂದಾಗ ಅಲ್ಲಿ ಏನಾಯ್ತು ಸರ್? ಅಲ್ಲಿ ಬ್ರಾಹ್ಮಣರು ಮತ್ತು ದಲಿತರು ಅಂತ ಪ್ರಶ್ನೆ ಬಂತ ಅವ್ರಿಗೆ. ಹೌದು. ಅದು ಯಾಕಷ್ಟು ಶ್ರೇಷ್ಠರು ಅಸ್ಪೃಶ್ಯರು, ಈ ಪ್ರಶ್ನೆ ಬಂದ ರೀತಿಯೊಳಗೆ ಆ ಶ್ರೇಷ್ಠ ಅಸ್ಪೃಶ್ಯ ಈ ಸಂಘರ್ಷದೊಳಗೆ ಅದು ಈ ಥರ ಆಯಿತು. ಅಲ್ಲಿ ಕ್ರಾಂತಿಗೆ ಕಾರಣ ಆಯಿತು. ಇಡೀ ನೀವು ನಮ್ಮ ದೇಶದ ಪ್ರಭುತ್ವದ ಕಾಲದೊಳಗಿನ ಚರಿತ್ರೆಯನ್ನು ನೀವು ನೋಡ್ಕೊಂಡು ಬಂತು ಅಂದರೆ, ಯಾರು ಮನುಧರ್ಮವನ್ನು ಒಪ್ಪಿದ್ದಾರೋ ರಾಜನಾಗಿದ್ದಂಥವನು ಅವನು ಸುರಕ್ಷಿತವಾಗಿ
ಆಳ್ವಿಕೆ ನಡೆಸ್ಕೊಂಡು ಹೋಗಿರೋದಾಗಿರುತ್ತೆ. ಯಾರು ಸ್ವಲ್ಪ ತಪ್ಪಿದನೋ ಮಗನನ್ನು ಅಪ್ಪನ ವಿರುದ್ಧವಾಗಿ ಕಟ್ಟೋದು, ಮತ್ತೊಬ್ಬನನ್ನು ಅವನ ವಿರುದ್ಧವಾಗಿ ಕಟ್ಟೋದು, ಇವೆಲ್ಲ ಆದ ರೀತಿಯೊಳಗೆ ಅವರನ್ನು ಮುಗಿಸುವ ಕಾರ್ಯವನ್ನು ಕೂಡ ಆಗಿದೆ. ಬಿಜ್ಜಳನ ಕಾಲದಲ್ಲಿ ಆಗಿದ್ದಿದ್ದು ಇದೇ ಘಟನೆ. ಸರ್, ಬಸವಣ್ಣನಿಗೆ ಎಲ್ಲ ಬೆಂಬಲ ಕೊಟ್ಟ ಬಿಜ್ಜಳ ಈ ಧರ್ಮಸಂಕರದ ಸಂದರ್ಭದಲ್ಲಿ ಯಾಕೆ ಜೊತೆಗೆ ನಿಲ್ಲಿಲ್ಲ? ಯಾಕೆ ಜೊತೆಗೆ ನಿಲ್ಲಿಲ್ಲ ಅಂತಂದರೆ ಅವನ ಇಕ್ಕಟ್ಟುಗಳನ್ನು ನೀವು ಗಮನಿಸಬೇಕು. ಅವನ ಇಕ್ಕಟ್ಟುಗಳನ್ನು ಇವತ್ತೂ ಕೂಡ ನನಗೆ ಜನಪದ ಬಿಜ್ಜಳನ ಬಗ್ಗೆ ಸತ್ಯನಿಷ್ಠವಾಗಿ ಮಾತನಾಡಿದಂತೆ ನಮ್ಮ ಅಕ್ಷರ ಪರಂಪರೆಯ ಯಾವ ಕವಿಯೂ ಮಾತಾಡಿ. ಏನು ಹೇಳ್ತಾರೆ ಸರ್ ಜನಪದರು? ಜನಪದರಲ್ಲಿ ಬಿಜ್ಜಳ ಅವನು ನಿಜವಾಗಲೂ ಕೂಡ ಬೆಂಬಲ ಕೊಡ್ತಾನೆ. ಬಿಜ್ಜಳ ನ್ಯಾಯ ಅಂತಲೇನೇನೆ ಜನಪದರೊಳಗೆ ಒಂದು ಕಥೆ ಇದೆ. ಅವನು ಎಷ್ಟು ಮಟ್ಟಿಗೆ ಜನಪರವಾಗಿದ್ದ, ಎಷ್ಟು ಮಟ್ಟಿಗೆ ಬಸವಣ್ಣನ ಪರವಾಗಿದ್ದ ಅಂತ ಅನ್ನೋದು ಗೊತ್ತಾಗುತ್ತೆ. ಇನ್ನೇನು ಬೇಡಿ, ಈ ಕುರುಬರೊಳಗೆ ಲಿಂಗ ಇವರು ರೇವಣಸಿದ್ಧ ಬರ್ತಾನಲ್ಲ, ರೇವಣಸಿದ್ಧ ಒಳಬಂಡಾಯವನ್ನು ಸಾರಿದವನು ವಚನ ಚಳವಳಿಯೊಳಗೆ. ಅವನು ಪಂಚಾಯಿತಿ ಎಲ್ಲಾಗುತ್ತೆ ಅಂದರೆ ಬಿಜ್ಜಳನ ಹತ್ರ ಆಗುತ್ತೆ. ಏನು ಸರ್ ಒಳಬಂಡಾಯ ರೇವಣಸಿದ್ಧರದು? ಅವ್ರದ್ದು ಏನಾಗುತ್ತೆ ಅಂತಂದರೆ ಇವತ್ತು ಕೂಡ ಕುರುಬರೊಳಗೆ ಒಂದು ಒಡೆಯರ್ ಗುಂಪಿದೆ, ಲಿಂಗಾಂಗಿ ಕುರುಬರು ಅಂತಾರೆ. ಅಲ್ಲಿ ಲಿಂಗವಂತರಹುದು ಅವರು, ಆದರೆ ಲಿಂಗಾಯತರಲ್ಲ. ಕುರುಬರಲ್ಲಿ ಶ್ರೇಷ್ಠರು ಕುರುಬರು ಹೌದು, ಆದರೆ ಲಿಂಗ ಕಟ್ಕೊಂಡಿದ್ದಾರೆ, ಕುರುಬರಲ್ಲ. ಯಾವ ಕುರುಬರ ಮನೆಯಲ್ಲೂ ಅವ್ರು ಊಟ ಮಾಡಲ್ಲ. ಸುಪೀರಿಯಾರಿಟಿ ಅಲ್ಲ, ಆ ನಂತರದಲ್ಲಿ ಅದು ಆಗಿದ್ದಿತ್ತು, ತಂದದ್ದು ಅಲ್ಲಿ. ಯಾಕೆ ಅಂದರೆ 12ನೇ ಶತಮಾನದೊಳಗೆ ಒಂದು ಕೊಲಕ್ಕೆ ಸೇರಿದ ಕುರುಬ ಪಂಗಡ ಲಿಂಗದೀಕ್ಷೆಗೆ ಒಳಗಾಗುತ್ತೆ. ಅವರಿಗೆ ಮೇಲಿನ ವರ್ಣಗಳಿಂದ ಬಂದಿರೋರು, ಮೇಲಿನ ಜಾತಿಗಳಿಂದ ಬಂದಿರೋರು ಇವ್ರಿಗೆ ಹೆಣ್ಣು ಕೊಡಲ್ಲ. ಜಿಡ್ಡು ಗುರುಬ್ರು, ಸಿಂಡು ಗುರುಬ್ರು, ಬೂದಿ ಗುರುಬ್ರು ಅಂತನ್ನೋ ರೀತಿ ಒಳಗೆ ಇವ್ರನ್ನ ತುಚ್ಛೀಕರಿಸಿ ಇವ್ರಿಗೆ ಹೆಣ್ಣು ಕೊಡಲ್ಲ. ಇವ್ರಿಗಿಂತ ಕೆಳಗಿರೋರಿಗೆ ಹೆಣ್ಣು ಕೊಡಲ್ಲ. ಹೀಗಾಗಿ ಏನಾಯಿತು, ಕನ್ವರ್ಟ್ ಆಗಿರುವ ಒಂದೇ ಒಂದು ಪಂಗಡಕ್ಕೆ ಸೇರಿದವರು ಎಲ್ಲಿಂದ ಎಲ್ಲಿಗೆ ಹೋದರೂ ಅವ್ರ ಅಣ್ತಮ್ಮಗಳೇ. ಆದ್ದರಿಂದ ಬ್ಯಾಕ್ ಟು ಪೆವಿಲಿಯನ್ ಬಂದು ಏನು ಮಾಡಿದ್ರು, ಒಂದು ಒಪ್ಪಂದ ಮಾಡ್ಕೊಂಡಿರಲಿ. ಒಪ್ಪಂದ ಮಾಡಿಕೊಂಡಂತೆ ನಮ್ಮ ಹೆಣ್ಣು ನಿಮಗೆ ಕೊಡ್ತೇವೆ, ನಿಮ್ಮ ಹೆಣ್ಣು ನಾವು ತಂದು ಕೊಡ್ತೇವೆ ಮಾಮೂಲಿ ಅಂತೆ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು, ನಿಮ್ಮ ಆಚಾರ ನಿಮ್ಮದು, ನಮ್ಮ ಆಚಾರ ನಮ್ಮದು ಅನ್ನುವ ರೀತಿಯೊಳಗೆ ಕಾಲಾಂತರದೊಳಗೆ ಅವರನ್ನೇ ಕುಲಪುರೋಹಿತರನ್ನಾಗಿ ಕುರುಬರು ಸ್ವೀಕರಿಸಿದರು. ಇವತ್ತು ಪ್ರತಿಯೊಂದು ಆಚಾರ ವಿಚಾರಗಳಿಗೂ ಕೂಡ ಅವರೇ ಕನ್ನಡದಲ್ಲಿ ಮದುವೆ ಮಾಡಿಸ್ತಾರೆ. ಗಮನಿಸ್ಬೇಕು, ಕನ್ನಡದಲ್ಲಿ ಮದುವೆ ಮಾಡಿಸ್ತಾರೆ. ಅಂದರೆ ಕುರುಬರಲ್ಲಿ ಒಡೆಯರ್ ಪಂಗಡದವರು ಕನ್ನಡದಲ್ಲೇ ಮದುವೆ ಮಾಡೋದು. ಶಾಂತಮುತ್ತಯ್ಯ ಕಟ್ಟಿಸಿದ ಲಗ್ನ ಅಂತ ಹೇಳ್ತಾರೆ, ಅದು ಬಹಳ ಒಳ್ಳೆಯದದು. ಆದರೆ ಯಾಕೆ ಅಂತಂದರೆ ಈ ದೇಶದಲ್ಲಿ ಹುಟ್ಟಿರುವ ಪ್ರತಿಯೊಂದು ಪದ್ಧತಿಗಳು, ಪಂಥಗಳು, ಧರ್ಮಗಳು ಕೂಡ ನೆಲಮೂಲ ಭಾಷೆಯೊಳಗೆ ಮಾತನಾಡಿದ್ದಾವೆಯೇ ಹೊರತು ಸಂಸ್ಕೃತವನ್ನು ಬಳಸಿಲ್ಲ. ಬೌದ್ಧ ಧರ್ಮ ಮಾತನಾಡಿದ್ದು ಪಾಳಿಯಲ್ಲಿ, ಜೈನ ಧರ್ಮ ಮಾತನಾಡಿದ್ದು ಪ್ರಾಕೃತದಲ್ಲಿ. ಈ ಪದ್ಧತಿಗಳು ನಾನು ಹೇಳಿದ್ನಲ್ಲ, ನಾಥ, ಸಿದ್ಧ, ಆಜೀವಕ, ಚಾರ್ವಾಕ, ಇವೆಲ್ಲವೂ ಕೂಡ ಆಯಾ ಪ್ರದೇಶದ ಪ್ರಾದೇಶಿಕ ಭಾಷೆಗಳಲ್ಲೇ ಮಾತನಾಡೋದು. ಹಾಗೆ ಇವರು ಕೂಡ ಶಾಂತಮುತ್ತಯ್ಯ ಪೂರ್ವಿಕ, ಅವನು ಯಾರು ಪುರಾತನ, ಅವನು ಕುರುಬರೊಳಗೆ ಒಬ್ಬ ಪುರಾತನ. ಅವನು ಕಟ್ಟಿಸಿದ ಲಿಂಗ ಇದು ಲಗ್ನ ಅಂತಂದು ಅವನಿಗೆ ಹೆಸರು ಹೇಳಿದಂತೆ ಲಗ್ನ ವಿಧಿ ಮಾಡಿ. ಸರ್, ಲಿಂಗಾಯತರಲ್ಲಿ ವೈದಿಕತೆ ನುಸುಳಿದಂಗೆ ಈ ಶೂದ್ರ ಪರಂಪರೆಯ ಕುರುಬ ಜನಾಂಗದಲ್ಲೂ ಕೂಡ ವೈದಿಕತೆ ನುಸುಳಿದೆ ಏನು ಸರ್? ಇವತ್ತು ಸಿಕ್ಕಾಬಟ್ಟೆ ನುಸುಳಿದೆ. ಇವತ್ತು ಇವ್ರುಗಳನ್ನು ಬಿಟ್ಟು ಪುರೋಹಿತರನ್ನೇ ಕರ್ಕೊಂಡು ಬಂದು ಸಂಸ್ಕೃತ ಗೊತ್ತಿಲ್ಲದಿದ್ದು ಸಂಸ್ಕೃತ ಹೇಳ್ತಾರೆ. ಯಾಕೆ ಸರ್ ಆ ಅಪಾಯ ಯಾಕಾಯಿತು? ಅದು ಜನಪದೀಯ ಮೂಲದಿಂದ ಬಂದಿತ್ತಲ್ಲ, ಹೋಗ್ಬಾರ್ದಾಗಿತ್ತಲ್ಲ. ಇದನ್ನ M.N. ಶ್ರೀನಿವಾಸ್ ಅವರು ಸ್ಯಾನ್ಸ್ಕ್ರಿಟೈಸೇಷನ್ ಅಂತಂದು ಕರೆದವ್ರೆ. ಬೇರೆ ಬೇರೆ ಥರದ ಸಂಸ್ಕೃತೀಕರಣ ಅಂತಂದು ಬೇರೆ ಬೇರೆಯವ್ರು ಬೇರೆ ಥರದಲ್ಲಿ ಇದು ಮಾಡಬಹುದು, ವಿವರಿಸ್ಬೋದು. ಹಿ ಈಸ್ ರೈಟ್ ಅಂತ ನನಗೆ ಇವತ್ತು ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ನಮ್ಮಲ್ಲಿ ನಮ್ಮ ದಾಸ್ಯ ಮನೋಭಾವ ಇದೆಯಲ್ಲ, ಅರ್ಥವಾಗದ್ದನ್ನು ಭಯದಿಂದ ಒಪ್ಕೊಳ್ತೀವಿ ಅಥವಾ ಸುಪೀರಿಯರ್ ಅಂತ ಹೇಳ್ಕೊಳ್ಳೋದಕ್ಕೆ ಅದುವೇ ಒಂದು. ಆ ರೀತಿಯೊಳಗೆ ಇವತ್ತು ಹೆಚ್ಚು
ಅಕ್ಷರಸ್ಥರು ವಿದ್ಯಾವಂತರು ಅನ್ನಿಸಿಕೊಂಡವರು ಸ್ಯಾನ್ಸ್ಕ್ರಿಟೈಸೇಷನ್ಗೆ ಒಳಗಾದ ರೀತಿಯೊಳಗೆ ಯಾವ ಹಳ್ಳಿಯವನು ಕೂಡ ಅನಕ್ಷರಸ್ಥನು ಕೂಡ ಒಳಗಾಗಿರಲ್ಲ. ಸೊ ದಲಿತರ ಮನೆಯನ್ನು ಪ್ರವೇಶಿಸಿದ ಸತ್ಯನಾರಾಯಣ ಪೂಜೆ, ಅದು ಎಲ್ಲವೂ ಕೂಡ ಅಷ್ಟೇ. ಈ ಎಲ್ಲ ಲಿಂಗ ಪರಂಪರೆ, ಕುರುಬರ ಶೂದ್ರ ಪರಂಪರೆಗೆ ಈ ಪ್ರವೇಶಗಳಾದವಲ್ಲ ಸರ್, ಸಂಸ್ಕೃತ ಮೂಲದ ಪ್ರವೇಶಗಳಾದವಲ್ಲ. ಇದು ಇವರ ಬೌದ್ಧಿಕ ದಾರಿದ್ರ್ಯ ಅಂತಿರೋ, ಇವರು ಸುಪೀರಿಯಾರಿಟಿ ಅಂತಿರೋ, ಇವರ ಕೀಳರಿಮೆಯ ಪರಿಣಾಮ. ಬಟ್ ಅದು ಕೀಳರಿಮೆಗೆ ಮುಖ ಕೊಟ್ಟಿರೋದು ಮೇಲರಿಮೆ. ಅದು ಯಾಕೆ ಮೇಲರಿಮೆ ತೋರಿಸ್ತಾರೆ ಅಂದರೆ ಕೀಳರಿಮೆಯನ್ನು ದಾಟುವುದಕ್ಕೆ ಮೇಲರಿಮೆ ತೋರಿಸ್ತಾರೆ ಅಷ್ಟೇ ಹೊರತು ಬೇರೆ ಇನ್ನೇನಿಲ್ಲ. ಅದಕ್ಕೆ ಯಾರಾದರೂ ಒಬ್ಬ ಹೆಚ್ಚು ಬೇರೆ ಥರದಲ್ಲಿ ವರ್ತಿಸ್ತಾನೆ, ಬೇರೆ ಥರದಲ್ಲಿ ನಡ್ಕೊಳ್ತಾನೆ ಅಂತಂದರೆ ತನ್ನಲ್ಲಿರುವ ಯಾವುದೋ ದೌರ್ಬಲ್ಯವನ್ನು ಮುಚ್ಚಿಡೋದಕ್ಕೆ ಪೋಸ್ ಕೊಡುವಂಥದ್ದು. ಇದನ್ನು ಹುಸಿ ಪ್ರತಿಷ್ಠೆ ಅಂತೂ ಕೂಡ ಹೇಳ್ತಾರೆ. ಈ ಹುಸಿ ಪ್ರತಿಷ್ಠೆಯ ಮಂದಿ ಈ ಸ್ಯಾನ್ಸ್ಕ್ರಿಟೈಸೇಷನ್ಗೆ ಒಳಗಾಗ್ತಾ ಇರೋದು. ಸರ್, ಅಲ್ಲಿ ವಚನ ಚಳವಳಿಯಲ್ಲಿ ನೀವು ಹೇಳ್ದಂಗೆ ಎರಡು ವಿಭಿನ್ನತೆ ಕಾಣ್ತೀವೇನು ಸರ್? ಮೇಲ್ವರ್ಗದ ವಚನಕಾರರು ಮತ್ತು ಶೋಷಿತ ಸಮುದಾಯದ ವಚನಕಾರರು 12ನೇ ಭಾಷಾ ರಚನೆಯಲ್ಲೋ ಅಥವಾ ಅಭಿವ್ಯಕ್ತಿ ಮಾದರಿಯಲ್ಲಿ ಏನು ವ್ಯತ್ಯಾಸ ಕಾಣ್ತೀವಿ? ಆಮೇಲೆ ನೀವು ಗಮನಿಸಿ, ನಾನು ವಚನಗಳನ್ನು ಕುರಿತು ಹೇಳಿದೆ ಬೈ ಪ್ರಾಡಕ್ಟ್ ಅಂತಂದು. ಮೇಲ್ನೋಟಕ್ಕೆ ಒಂದೇ ಥರದ ರಚನೆಯಂತೆ ಕಾಣಿಸ್ತವೆ, ಆದರೆ ಒಳಹೊಕ್ಕು ನೋಡಿದಾಗ ಪ್ರತಿಯೊಬ್ಬ ವಚನಕಾರನ ವ್ಯಕ್ತಿ ವಿಶಿಷ್ಟತೆ, ಅಸ್ಮಿತೆ ಅದರೊಳಗೆ ಢಾಳಾಗಿ ಕಾಣಿಸುತ್ತೆ. ಅಂದರೆ ಅಲ್ಲಿ ಪ್ರತಿಮೆಗಳಾಗಿ, ರೂಪಕಗಳಾಗಿ, ಬರೀ ಭಾಷಾ ಪ್ರಯೋಗದಲ್ಲಿ ಅಷ್ಟೇ ಅಲ್ಲ, ವ್ಯಕ್ತಿತ್ವದ ಒಂದು ಐಕಾನ್ ಇದೆಯಲ್ಲ ಅದರಲ್ಲೂ ಕೂಡ ಕಾಣಿಸುತ್ತೆ ಅನ್ನೋದಕ್ಕೆ. ಈಗ ಉದಾಹರಣೆಗೆ ಎಲ್ಲರನ್ನು ನೋಡ್ಕೊಂಡು ಬನ್ನಿ, ಅವರವರ ಕಾಯಕ ಪರಿಭಾಷೆಗಳನ್ನು ಬಳಸ್ತಾರೆ. ಉಂಕಿಯ ನಿಗುಚಿ, ದೇವರ ದಾಸಿಮೈನ ವಚನಗಳಲ್ಲಿ ಬಳಕೆಯಾಗುವ ನೇಕಾರ ವೃತ್ತಿಯ ಎಲ್ಲ ಪರಿಭಾಷೆಗಳನ್ನು ನೋಡ್ತೀವಿ. ಹಾಗೇನೇ ಕುರಿಗಾಹಿಯ ಇದರಲ್ಲೂ ಕಾಣಿಸುತ್ತೆ, ದನಗಾಹಿಯ ಇದರಲ್ಲೂ ಕೂಡ ಕಾಣಿಸುತ್ತೆ. ಇನ್ನೇನೂ ಬೇಡ, ಅಕ್ಕಮ್ಮ ಅಂತ ಒಬ್ಬಳು ವಚನಕಾರ್ತಿ ಇದ್ದಾಳೆ, ವೇಶ್ಯಾವೃತ್ತಿಯಲ್ಲಿದ್ದವಳು. ಸೂಳೆ ಸಂಕವನನ್ನು ಮೀರಿ ಇನ್ನೊಬ್ಬ ಜಾತಿ ಹೆಣ್ಮಗಳು ಇದ್ಲಲ್ಲಿ. ಸೂಳೆ ಸಂಕವ್ವ ಇದ್ದಾಳೆ, ಒಬ್ಳೆ ಅಂತ ಅಂದುಕೊಂಡು ನಂಬಿಸಲಾಗಿದೆ. ಆದರೆ ನಮ್ಮಲ್ಲಿ ಪಂಡಿತರು ಕೂಡ ಇವತ್ತು ಅಕ್ಕಮ್ಮನ ಕುರಿತು ವ್ರತಧಾರಿಣಿ ಅಂತಾರೆ ಹೇಳ್ತಾರೆ ಹೊರತು ಅವಳನ್ನು ವೇಶ್ಯಾವೃತ್ತಿಯಲ್ಲಿ ಇದ್ದವಳು ಅಂತ ಅನ್ನೋದನ್ನು ಒಪ್ಕೊಳ್ಳಲ್ಲ. ಇವತ್ತೂ ಕೂಡ ಅವಳ ವಚನಗಳನ್ನು ನೋಡಿದಾಗ ಸಮಗ್ರಾಹಕ ಅಂತಾಳೆ. ಸಮಗ್ರಾಹಕ ಯಾರು? ಗ್ರಾಹಕ, ಗಿರಾಕಿ. ಸಮಗ್ರಾಹಕ ಈ ಶಬ್ದ ಅವಳಲ್ಲಿ ಬಿಟ್ಟು ಬೇರೆ ಯಾವ ಶರಣೆಯರಲ್ಲೂ ಇಲ್ಲ, ಶರಣರಲ್ಲೂ ಪ್ರಯೋಗವಾಗಿಲ್ಲ. ಸಮಗ್ರಾಹಕ, ಸಮಶೀಲಕ, ಸುರೆಗುಡಿಗ, ತುಡುಗುಣಿಗ, ಈ ಎಲ್ಲವೂ ಕೂಡ ವೇಶ್ಯಾವೃತ್ತಿಗೆ ಸಂಬಂಧಪಟ್ಟವು. 18 ಪರಿಭಾಷೆಗಳು ನನಗೆ ಸಿಕ್ಕಿವೆ ಅವಳ ವಚನಗಳಲ್ಲಿ. ಆ 18 ಪರಿಭಾಷೆಗಳು ಕೂಡ ವೃತ್ತಿ ಮೂಲಕ್ಕೆ ಸಂಬಂಧಪಟ್ಟಂಥವುಗಳು. ಆದರೆ ಆಕೆ ತನ್ನ ವೃತ್ತಿಯನ್ನು ಯಾವ ತರಹದಲ್ಲಿ ಉನ್ನತೀಕರಿಸಿಕೊಳ್ತಾಳೆ, ಸತ್ಯಶುದ್ಧ ಕಾಯಕ ಅಂತ ಅಂದುಕೊಳ್ತಾಳೆ, ಅದಕ್ಕೆ ಆ ಶಬ್ದಗಳಲ್ಲೇ ಗೊತ್ತಾಗುತ್ತೆ. ಸಮಶೀಲಕನಲ್ಲದವನಲ್ಲಿ ನಾನು ಬೇರೆಯೇ. ಆ ವೃತ್ತಿಗೆ ಬರುವಂಥವನು ಕೂಡ ಅಲ್ಲಿ ಸಮಶೀಲಕನಾಗಿರಬೇಕು. ಸಂಸಾರಿ ಅಲ್ಲ ಅವನು, ಮತ್ತೊಂದು ಸಂಸಾರವನ್ನು ಹಾಳು ಮಾಡೋಳಲ್ಲ ನಾನು. ಅವನಿಗೆ ಅದು ಅನಿವಾರ್ಯತೆ ಇದೆ ಅಂತ ಬಂದಿದ್ದಾನೆ. ಅವನು ಕೂಡ ನನ್ನ ಹಾಗೆ ಅಂತನ್ನುವ ಇದರೊಳಗೆ ಅವಳು ಹೇಳ್ತಾ ಹೋಗ್ತಾಳೆ. ಈ ಥರದಲ್ಲಿ ಅವು ಸೂಕ್ಷ್ಮದಲ್ಲಿ ಹೋಯ್ತು ಅಂದ್ರೂ ಗೊತ್ತಾಗುತ್ತೆ. ಹೀಗೆ ಪರಿಭಾಷೆಗಳು ಕಾಯಕ ಮೂಲದವುಗಳು. ಆ ಪರಿಭಾಷೆಗಳನ್ನು ಬಳಸಿಕೊಂಡು ತಾವು ಕಟ್ಟಿದ ಚಳುವಳಿಯ ತಾತ್ವಿಕ ವಿಚಾರಗಳನ್ನು ಬಹಳ ಮುಕ್ತವಾಗಿ ಮಾತನಾಡ್ತಾ ಹೋಗ್ತಾರೆ. ಅದು ಅನುಭವ ಮಂಟಪದಲ್ಲಿ ಸ್ವೀಕೃತನ ಆಯ್ತಲ್ಲ ಸರ್? ಹೌದು, ಅಲ್ಲಮ್ಮನಿಂದ, ಎಲ್ಲರಿಂದಲೂ, ಶಾಂತರಸರು ಅದನ್ನು ಫಿಲ್ಟರ್ ಮಾಡ್ತಿದ್ದ ಶಾಂತರಸರಿಂದ, ಬಸವಾದಿ ಶರಣರೆಲ್ಲ ಅದನ್ನು ಆಮೇಲೆ ಸುಮ್ಮನೆ ಸ್ವೀಕೃತವಾಗಲಿಲ್ಲ, ಚರ್ಚೆ ಆಗಿ ಸಂವಾದ, ಸಂಘರ್ಷ, ಆಮೇಲೆ ಅದು ಸ್ವೀಕಾರ. ಅದಕ್ಕೇನೆ ಎಲ್ಲ ವಚನಗಳು ಕೂಡ ಹೆಚ್ಚಿನದಾಗಿ ಸಂವಾದಾತ್ಮಕವಾಗಿ ಇವೆ. ಈ ಹಿನ್ನೆಲೆಯೊಳಗೆ ಸ್ವಲ್ಪ ಗಮನಿಸಿ, ಬಸವಣ್ಣನವರಷ್ಟು ಆತ್ಮವಿಮರ್ಶೆಯನ್ನು ಒಳಗೊಂಡ ಮತ್ತೊಬ್ಬ ವಚನಕಾರನ ತೋರಿಸಿ ನೋಡೋಣ.
ಎನಗಿಂತ ಕಿರಿಯರಿಲ್ಲ, ಕೂಡಲ ಸಂಗನ ಶರಣರಿಗಿಂತ ಹಿರಿಯರಿಲ್ಲ ಅನ್ನೋದ್ರಿಂದ ಹಿಡಿದು ಎನ್ನ ಚಿತ್ತ ಹತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದೊಡೇನೂ ಹುರುಳಿಲ್ಲವಯ್ಯ. ಯಾಕೆ ಈ ಆತ್ಮವಿಮರ್ಶೆಯ ಈ ನಿಷ್ಠುರತೆ ಬಸವಣ್ಣನಿಗೆ ಬಂತು? ಬಸವಣ್ಣನಿಗೆ ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ ಎನ್ನುವ ಪಾಪ ಪ್ರಜ್ಞೆಯ ಕಾರಣದಿಂದಾಗಿ ಆತ್ಮವಿಮರ್ಶೆ ಮಾಡ್ಕೊಳ್ತಾರೆ, ಸ್ವಜಾತಿ ವಿಮರ್ಶೆ ಮಾಡ್ಕೊಳ್ತಾರೆ. ಸ್ವಜಾತಿ ವಿಮರ್ಶೆ ಅಂದರೆ ಹುಟ್ಟಿನ ಮೂಲದ ಜಾತಿಯ ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಇವ್ರು ಯಾರಿಗೂ ಅದರ ಅಗತ್ಯ ಇರಲಿಲ್ಲ. ಅಂಬಿಗರ ಚೌಡಯ್ಯನಿಗೆ ಆಗಲಿ, ಇಡೀ ಚಳವಳಿಯಲ್ಲಿ ಬಸವಣ್ಣನಿಗೆ ಒಂದೇ ಆ ಸಂಘರ್ಷ ಇತ್ತು, ಹೆಚ್ಚು ಸಂಘರ್ಷ ಅವನಿಗಿದ್ದಿತ್ತು. ಅಂದರೆ ಈ ಜನ ನನ್ನನ್ನು ಮನಪೂರ್ವಕವಾಗಿ ಒಪ್ಕೊಳ್ಳದೆ ಹೋದರೆ ಎಷ್ಟು ದೊಡ್ಡ ಅಪಚಾರ ಆಗ್ತದೆ ಅನ್ನುವಂಥ ದೈನ್ಯತೆ. ಅದಕ್ಕೇನೆ ನನ್ನನ್ನು ಅಪವರ್ಣೀಕರಿಸಿಕೊಳ್ತಲೇನೆ ಎಲ್ಲರ ಜೊತೆಯೊಳಗೆ ಒಂದಾಗ್ತಾ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಈ ಭಾವ ಇದೆಯಲ್ಲ, ಇದು ಒಬ್ಬ ಚಳುವಳಿಯ ನಾಯಕ ಜನಸಾಮಾನ್ಯರ ನಡುವೆ ಜನಸಾಮಾನ್ಯನಾಗಿ ಬೆರೆಯುವ ಪ್ರಕ್ರಿಯೆಯ ನಾಯಕತ್ವ ಇದು. ಅದು ಒಂದು ರಾಜತ್ವದ ಪ್ರಧಾನಿಯಾಗಿ, ವಿತ್ತ ಮಂತ್ರಿಯಾಗಿ ಹಾಗೆ ಇದರ ಅವಶ್ಯಕತೆಯೇ ಇರಲಿಲ್ಲ. ಪರ್ಯಾಯ ಸರ್ಕಾರ ಸ್ವರೂಪದ ವ್ಯವಸ್ಥೆ ಅಗತ್ಯ ಇರಲಿಲ್ಲ. ಆದರೂ ಕೂಡ ಆ ಆಳವಾಗಿರುವಂಥ ಸಮಾನತೆಯನ್ನು ತರಬೇಕು ಅನ್ನುವಂಥ ಭಾವ, ಅದಕ್ಕೆ ಈ ದೇಶದ ಚರಿತ್ರೆಯೂ ಕೂಡ ಕಾರಣ. ನೀವು ಹಂಗೆ ಗಮನಿಸ್ತಾ ಬನ್ನಿ. ಒಬ್ಬ ಜನಸಾಮಾನ್ಯರ ಮಟ್ಟದೊಳಗೆ ಒಬ್ಬ ನಾಯಕನಾಗಿ, ಒಬ್ಬ ಮಹಾತ್ಮನಾಗಿ ಯಾರು ಬರ್ತಾನೆ ಅಂದರೆ ಜನಸಾಮಾನ್ಯರ ರೀತಿಯಲ್ಲಿಯೇ ಬದುಕುವುದಕ್ಕೆ ತೊಡಗಿದವನು ಮಾತ್ರ ಬರ್ತಾನೆ. ಅವನು ಸರಳನಾದಾಗ ಮಾತ್ರ. ಗಾಂಧೀಜಿನೇ ತಗೊಳ್ಳಿ, ಸೌತ್ ಆಫ್ರಿಕಾದಿಂದ ಬಂದರು, ಸೂಟು ಬೂಟು ಧರಿಸಿಕೊಂಡು ಬಂದ ಗಾಂಧಿ ಹೂಗ್ಲಿ ನದಿಯ ದಂಡೆಯೊಳಗೆ ಹೆಣ್ಣೊಬ್ಬಳು ಅರಬೆತ್ತಲೆಯಲ್ಲಿ ಬಟ್ಟೆ ತೊಳ್ಕೊಳ್ತಾ ಮೈ ಮುಚ್ಚಿಕೊಳ್ಳೋದಕ್ಕೆ ಒದ್ದಾಡ್ತಿದ್ದದ್ದನ್ನು ನೋಡಿ ಈ ದೇಶದ ಬಡತನದ ತೀವ್ರತೆ ಅವರಿಗೆ ತಟ್ಟುತ್ತೆ. ಆವತ್ತೇನೇ ತಮಗೆ ತಾವು ನಾಚಿಕೊಂಡ ರೀತಿಯೊಳಗೆ ತಮ್ಮ ಈ ಪೋಷಾಕಗಳನ್ನು ತೆಗೆದು ಅರಬೆತ್ತಲೆಯ ಫಕೀರರಾಗ್ತಾರೆ. ಆವತ್ತಿಂದಲೇನೇ ಸರಳ ಜೀವನಕ್ಕೆ ತೊಡಗ್ತಾರೆ. ಮೇಕೆ ಹಾಲಿನಿಂದ ಹಿಡಿದು ಕಡಲೆಕಾಯಿನಿಂದ ಹಿಡಿದು ಇವೆಲ್ಲವನ್ನು ಕೂಡ ಸರಳ ಆಹಾರ ಪದ್ಧತಿಯಾಗಿ ಮಾಡಿಕೊಳ್ತಾರೆ. ಹಾಗಾದ ನಂತರದೊಳಗೇನೆ ಇಡೀ ದೇಶವನ್ನು ಸುತ್ತಿದ್ದಾಗ ಅದುವರೆಗೆ ಹಿಂದೆ ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟದ ನಾಯಕರಾಗಿರಲಿಲ್ಲ. ಆದರೆ ಅವ್ರು ಯಾರನ್ನೂ ಒಪ್ಕೊಳ್ಳದೆ ಇವ್ರನ್ನ ಯಾಕೆ ಒಪ್ಕೊಂಡ್ರು ಜನ? ವೈಯಕ್ತಿಕ ಬದುಕಿನ ಸರಳತೆ ಮತ್ತು ಪ್ರಾಮಾಣಿಕತೆ ಅದು. ಬಟ್ ಈ ದೇಶದ ದುರಂತ ಏನು ಅಂದ್ರೆ ಆ ಮನುಷ್ಯನ ಇವರಿಗೆ ದೇಶದ್ರೋಹಿ ಹಂಗೆ ಕಣ್ಣಲ್ಲ ಸರ್. ಯಾರಿಗೆ ಕಂಡಿದ್ದು? ಮೇಲ್ವರ್ಗದವರಿಗೆ. ಅದು ಬಸವಣ್ಣ ಆಗ ಕಂಡ. ಅದಕ್ಕೇನೆ ನಮ್ಮ ದೇಶದ ಚರಿತ್ರೆಯೊಳಗೆ ಇದೇ ರಿಪೀಟ್ ಆಗ್ತದೆ. ಹುತಾತ್ಮರಾಗಿರುವ ಪ್ರತಿಯೊಬ್ಬರನ್ನು ನೋಡ್ಕೊಂಡು ಬಂದಾಗ ಜನಮಾನ್ಯತೆಯಿಂದ ಅವರು ಎತ್ತರಕ್ಕೇರಿದ್ದು, ಜನಮಾನ್ಯರು ಅವರನ್ನು ಗೌರವಿಸಿದ್ದು. ಆದರೆ ಕೊಂದದ್ಯಾರು? ಶರಣರನ್ನು ಕೊಂದವರು ಅವರೇ, ಗಾಂಧಿಯನ್ನು ಕೊಂದವರು ಅವರೇ, ಬುದ್ಧನಿಗೆ ಅವಮಾನ ಮಾಡಿದವರು ಅವರಿಗೆ, ಜೀಸಸ್ಸಿಗೆ ಗಲ್ಲಿಗೇರಿಸಿದವರು ಅವರೇ. ಆ ಸಮಾನತೆಯನ್ನು ಒಪ್ಪಿಕೊಳ್ಳದಿರುವ ಹೀನ ಮನಸ್ಥಿತಿ ಇದೆಯಲ್ಲ, ಅದು 21ರಲ್ಲಿ ಮೇಲರಿಮೆ ಆದಾಗ ಹೇಗೆ ಸರ್? ಅದು ಶ್ರೇಷ್ಠತೆಯ ವರ್ಣ ವ್ಯಸನಕ್ಕೆ ತನ್ನ ಬುಡಕ್ಕೆ ಧಕ್ಕೆ ಬಂದಂಥ ಸ್ಥಿತಿಯೊಳಗೆ ಈ ಥರದ್ದೆಲ್ಲ ಬೆಳವಣಿಗೆಗಳಾಗ್ತವೆ ಅಂತನ್ನೋದು. ಅದು ದೇಶ ವಿಭಜನೆ ಅಂತನ್ನುವ ನೆಪ ಇಟ್ಕೊಂಡ್ರೂ ಕೂಡ ದೇಶ ವಿಭಜನೆಯ ನಂತರದೊಳಗೆ ಗಾಂಧಿ ಯಾವ ತರಹದಲ್ಲಿ ದೇಶವನ್ನು ಮುನ್ನಡೆಸಬಹುದಿತ್ತು ಅದನ್ನು ಸ್ವಲ್ಪ ಊಹೆಗೆ ತೆಗೆದುಕೊಂಡಾಗ ಗಾಂಧಿಯ ಮುಂದಿನ ಸ್ಟೆಪ್ ಯಾವುದಾಗಿರಬಹುದು? ದೇಶಕ್ಕೆ ಸ್ವಾತಂತ್ರ್ಯ ಬಂತು, ಮುಂದಿನ ಒಂದು ಹೋರಾಟ ಇದೆ ಗಾಂಧಿಗೆ. ಆ ಹೋರಾಟ ಯಾವುದಾಗಿರಬಹುದು? ಗ್ರಾಮೀಣ ಪರಿಕಲ್ಪನೆ, ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಕೊಟ್ಬಿಟ್ಟಿದ್ದಾರೆ. ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಹೋದಂಥ ಹೊತ್ತಿನೊಳಗೆ ಈಗಾಗಲೇ ಸ್ಥಿರೀಕರಣಗೊಂಡ ಸಮಾಜದ ಸ್ಥಿತಿಗತಿಗಳು ಯಾವ ಪಲ್ಲಟಗಳಿಗೆ ಒಳಗಾಗಬಹುದು ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಮ್ಮ ಗಮನಕ್ಕೆ ತಂದುಕೊಂಡ್ರೆ ಗಾಂಧಿ ಹತ್ಯೆಯ ಹಿಂದಿನ ಸತ್ಯ ಗೊತ್ತಾಗುತ್ತೆ. ಯಾಕೆ ಸರ್ ಅದರಲ್ಲಿ ಇಬ್ಬರು ಕಾರಣರಾದ್ರೆ? ಅಧಿಕಾರ ಕೊಡಿಸಿದವರು, ದೇಶ ವಿಭಜನೆ ವಿರೋಧಿಸಿದವರು. ನಾನು ಅವುಗಳನ್ನು ಹೇಳೋದಕ್ಕೆ ಹೋಗೋದಿಲ್ಲ.
ನನಗೆ ಅಲ್ಲಿಯ ಸೂಕ್ಷ್ಮತೆ ಏನು ಸರ್? ಯಾಕೆ ಅಂತಂತಂದರೆ ಇವತ್ತು ಕೂಡ ಸೌತ್ ಆಫ್ರಿಕಾದ ಒಬ್ಬ ಇವನು ಹೇಳ್ತಾನೆ, ಗುಗಿವಾ ಥಿಯಾಂಗು, ಅವನು ಗಿಕಯೂ ಬುಡಕಟ್ಟಿಗೆ ಸೇರಿದವನು. ಆ ಬುಡಕಟ್ಟಿನ ಭಾಷೆ ಗಿಕಯೂ ಭಾಷೆ. ಇವತ್ತು ಸೌತ್ ಆಫ್ರಿಕಾದಲ್ಲಿ ಎಲ್ಲ ಬುಡಕಟ್ಟುಗಳ ಭಾಷೆಗಳು ನಾಶವಾಗಿ ಹೋಗಿದ್ದಾವೆ. ಇಂಗ್ಲೀಷೇನೇ ಅವ್ರನ್ನ ಪ್ರಧಾನವಾಗಿ ಆಳ್ತಾ ಇದೆ. ಆಳುವ ಭಾಷೆಯ ಗುಲಾಮರಾಗಿ ಇವತ್ತು ಬರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಇವನಿಗೆ ಗುಗಿವಾ ಥಿಯಾಂಗೋಗೆ ಇಂಗ್ಲೀಷ್ನಲ್ಲಿ ಬರೆದು ಬಳಲಿದ ನಂತರದೊಳಗೆ ಅವನಿಗೆ ಸತ್ಯ ಅರಿವಾಗ್ತಾ ಯಾರಿಗಾಗಿ ಬರಿತಾ ಇದ್ದೀನಿ ನಾನು, ಏನನ್ನು ಬರಿತಾ ಇದ್ದೀನಿ, ಇದು ಕಾಡುವುದಕ್ಕೆ ತೊಡಗಿದಂತೆ ಗಿಕಯೂ ಭಾಷೆಯನ್ನು ಹುಡುಕಿಕೊಂಡು ಮತ್ತೆ ಬಂದ. ಗಿಕಯೂ ಭಾಷೆಯಲ್ಲಿ ಬರೆಯುವುದಕ್ಕೆ ತೊಡಗಿದ. ತನ್ನವರ ಸಂಕಷ್ಟಗಳನ್ನು, ತನ್ನ ಬದುಕನ್ನು, ತನ್ನ ಸಂಸ್ಕೃತಿಯನ್ನು, ತನ್ನ ನುಡಿಗಟ್ಟುಗಳನ್ನು ಬಳಸ್ಕೊಂಡಂತೆ ಅವನು ಬರೆದದ್ದು ಅವನಿಗೆ ತೃಪ್ತಿ ತರ್ತಾ ಬಂತು. ಇಂಗ್ಲೀಷ್ನಲ್ಲಿ ಬರೆದದ್ದೇನು ಅವನಿಗೆ ತೃಪ್ತಿ ತರಲಿಲ್ಲ. ಅಲ್ಲಿ ಅವನು ಒಂದು ಮಾತು ಹೇಳ್ತಾನೆ, ಯಾವುದೇ ದೇಶ, ಯಾವುದೇ ವ್ಯಕ್ತಿ, ಯಾವುದೇ ಸಮುದಾಯ ರಾಜಕೀಯ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ಆ ಕ್ಷಣಕ್ಕೆ ಅದು ಸಂಪೂರ್ಣ ಸ್ವಾತಂತ್ರ್ಯವಲ್ಲ. ಯಾವ ದೇಶ ಸಾಂಸ್ಕೃತಿಕವಾಗಿ ಪಾರತಂತ್ರ್ಯವನ್ನು, ಗುಲಾಮಗಿರಿಯನ್ನು ಅನುಭವಿಸ್ತಾ ಇರುತ್ತೋ ಅದರ ಪ್ರಜಾಸತ್ತೆ ಅಥವಾ ಸ್ವಾತಂತ್ರ್ಯ ಅಪೂರ್ಣ ಪ್ರಜಾಸತ್ತೆ, ಅಪೂರ್ಣ ಸ್ವಾತಂತ್ರ್ಯವೇ ಹೊರತು ಪೂರ್ಣ ಅಲ್ಲ. ಇದು ಸೌತ್ ಆಫ್ರಿಕಾಗೆ ಎಷ್ಟು ಅನ್ವಯಿಸುತ್ತೋ ಭಾರತಕ್ಕೆ ಅದರ ದ್ವಿಪಟ್ಟು ಅನ್ವಯಿಸುತ್ತೆ. ಇವತ್ತೂ ಕೂಡ ನಾವು 3500 ವರ್ಷಗಳ ಸಾಂಸ್ಕೃತಿಕ ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ದೇವೆ. ಅದರಿಂದ ಬಿಡುಗಡೆಗೆ ನಮ್ಮಲ್ಲಿ ಸಾಕಷ್ಟು ಪ್ರಯತ್ನಗಳು ಆಗಿವೆ. ನಮ್ಮ ಕರ್ನಾಟಕದೊಳಗೆ ದೊಡ್ಡ ಚಳುವಳಿ 12ನೇ ಶತಮಾನದಲ್ಲೇ ಈ ಸಾಂಸ್ಕೃತಿಕ ಬಿಡುಗಡೆಗಾಗಿ ನಡೆದ ಚಳುವಳಿ. ಅದನ್ನು ಬಟ್ ಅದು ಎಲ್ಲ ಚಳವಳಿಗಳು ಹಾಗೆ ಹುತಾತ್ಮ ರೀತಿಯಲ್ಲಿ ಅಂತ್ಯ ಆಗೋದು ಯಶಸ್ಸು ಅಂತ ಹೆಂಗೆ, ಸಕ್ಸಸ್ ಅಂತ ಹೆಂಗೆ ಕರೆಯೋಕ್ಕಾಗತ್ತೆ ಸರ್? ಹೋಯ್ತು ಚರಣ ಚಳವಳಿ ಅಲ್ಲಿಗೆ ಮುಗೀತು. ಅಲ್ಲ, ನಾನು ಯಾವ್ದು ಯಶಸ್ಸನ್ನು ಕುರಿತು ಹೇಳ್ತಾ ಇಲ್ಲ, ಚಳುವಳಿಯ ಸ್ವರೂಪವನ್ನು ಕುರಿತು ಹೇಳ್ತಾ ಆಯ್ತು, ಚೆನ್ನಾಗಾಯ್ತು. ಚಳುವಳಿ ಹುಟ್ಟಿದ್ದನ್ನು ಕುರಿತು ಹೇಳ್ತಾ ಇದ್ದೀನಿ. ಸರಿ, ಯಶಸ್ಸನ್ನು ಕುರಿತು ಚರಿತ್ರೆಯ ಈಗಾಗಲೇ ಎಲ್ಲ ನಿರ್ಣಯಿಸೈತಲ್ಲ. ಇವತ್ತು ಕೂಡ ಇನ್ನೂ ಅದರಿಂದ ಬಿಡುಗಡೆ ಆಗಿಲ್ಲ ಅಂದರೆ ಯಶಸ್ಸಲ್ಲಿ ಬಂತು. ಅವ್ರಿಗೂ ಅದು ಯಶಸ್ಸು ಸಿಗಲಿಲ್ಲ. ಎಲ್ಲಿ 12ನೇ ಶತಮಾನಕ್ಕೇ ಅದು ಮುಗೀತಂದ್ರೆ ಮುಗಿಬಾರ್ದಾಗಿತ್ತಲ್ಲ ಸರ್? ಮುಗಿಯುವಂಥದ್ದು ಏನಿತ್ತು? ದ್ರೋಹಿಗಳ ಕಾರಣಕ್ಕಾಗಿ ಮುಗಿ. ಯಾರು ಇದನ್ನ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾದ್ದು ಸರ್? ಅದಕ್ಕೆ ತುಳಿತಕ್ಕೊಳಗಾದ್ರೆ ನಾವು ವಿಚಾರ ಮಾಡಬೇಕಲ್ಲ. ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾದ್ದು ಯಾರು? ತುಳಿತಕ್ಕೊಳಗಾದವರೇ ಮಾಡ್ಕೋಬೇಕಲ್ಲ ಸರ್. ಬಸವಣ್ಣನನ್ನು, ಅಂಬೇಡ್ಕರರನ್ನು, ಗಾಂಧೀಜಿಯನ್ನು, ಬುದ್ಧನನ್ನು ಕುರಿತು ಮತ್ತೆ ಮತ್ತೆ ಮಾತನಾಡುವವರು ಆ ತತ್ವಗಳ ನೆಲೆಯಲ್ಲಿ ನಾನು ಏನಾಗಿದ್ದೇನೆ, ನನ್ನ ಸಮುದಾಯ ಏನಾಗಿದೆ ಎನ್ನುವ ಪ್ರಶ್ನೆಯನ್ನು ಹಾಕ್ಕೊಂಡಾಗ ನಮ್ಮ ವರ್ತಮಾನದ ದುರಂತ ನಮಗೆ ಅರ್ಥವಾಗುತ್ತೆ. ವರ್ತಮಾನದ ದುರಂತ ಅಂಬೇಡ್ಕರ್ ಇದನ್ನೇನೇ ಅಲ್ಲಮಪ್ರಭು ಹೇಳ್ತಾರೆ, ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯ ನರಿಯಲಾಗದು. ಐತಿಹಾಸಿಕ. ಹಿಂದಣ ಹೆಜ್ಜೆಯ ಬರೀ ನೋಡಿ ಅಂತ ಹೇಳಲಿಲ್ಲ, ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯ ನರಿಯಲಾಗದು. ನೋಡೋದು ಹೊರಗಣ್ಣಿನ ನೋಟ, ಕಾಣೋದು ಒಳಗಣ್ಣಿನ ದರ್ಶನ, ಸತ್ಯ. ಚರಿತ್ರೆಯ ಸಂಗತಿಗಳು ಗೊತ್ತಾಗ್ತವೆ ನಮಗೆ. ಸಂಗತಿಗಳ ಆಳದೊಳಗಿರುವ ಸತ್ಯಗಳಿದಾವಲ್ಲ, ಆ ಸತ್ಯಗಳನ್ನು ನಮ್ಮ ಅರಿವಿಗೆ ತಂದುಕೊಂಡಾಗ ಚರಿತ್ರೆ ನಮಗೆ ಪೂರ್ಣವಾಗಿ ಅರ್ಥವಾಯಿತು ಅಂತ. ನಮಗೆ ವರ್ತಮಾನದ ವಿದ್ಯಮಾನಗಳು ಅರ್ಥವಾಗ್ತವೆ. ವರ್ತಮಾನಗಳ ವಿದ್ಯಮಾನಗಳು ಚರಿತ್ರೆಯ ಕಣ್ಣಿನೊಳಗೆ ಅರ್ಥವಾದಾಗ ನಾವು ಭವಿಷ್ಯವನ್ನು ಹೇಗೆ ಕಟ್ಟಬೇಕು ಅಂತನ್ನುವ ಪ್ರಜ್ಞೆಯನ್ನು ಬಳಸ್ತೇವೆ. ಇವತ್ತು ನಮ್ಮ ದೇಶ ಅಂಥ ಪ್ರಜ್ಞೆಯನ್ನು ಒಳಗೊಂಡಂತೆ ಪ್ರಜಾಪ್ರಭುತ್ವದಲ್ಲಿ ಹೆಜ್ಜೆ ಇಡುತ್ತಿದೆ ಅಂತ ಅನ್ನಿಸ್ತಾ ಇಲ್ಲ. ತುಂಬ ನೋವಿನ ವಿಷಯ ಇದು. ನೀವು ಬುದ್ಧನನ್ನು ಓದಿದವರು, ಬಸವನನ್ನು ಓದಿದವರು, ಅಂಬೇಡ್ಕರನ್ನು ಅರಿತುಕೊಂಡ ಸಮುದಾಯದವರು, ಅದಕ್ಕೆ ಮಂಕು ಬಡದಾಗಿರೋ ಕಾರಣ ಏನು ಸರ್? ಬರೀ ಒಂದು ಢಾಳಾಗಿರುವಂಥ ಮಾಧ್ಯಮಗಳ ಹಾವಳಿಯಿಂದ ಅದನ್ನು ಕಳ್ಕೊಳ್ಳೋದಾದರೆ ಮನುಷ್ಯ ತನ್ನ ಅಸ್ಮಿತೆ ಉಳಿಸ್ಕೊಳ್ಳೋಕೆ ನಮ್ಮ ಶಿಕ್ಷಣ ಏನು ಕೊಟ್ಟಂಗಾಯ್ತು ನಮಗೆ? ಶಿಕ್ಷಣ 20
ಅಥವಾ 10 ವರ್ಷದ ಹಿಂದೆ ಬೆಳ್ಕೊಂಡು ಬಂದಿದ್ದನ್ನು ನಾವು ಸಂಪೂರ್ಣವಾಗಿ ನಿರಾಕರಿಸೋಕ್ಕಾಗಲ್ಲ. ಯಾಕೆಂದರೆ ಒಂದು ಈಗ ಶಿಕ್ಷಣದ ವಿಷಯ ಎತ್ತಿದ್ರಿಂದ ನಾನು ಹೇಳ್ತಾ ಇದ್ದೀನಿ, ನಾವು ಕಲಿಯುವಂಥ ಹೊತ್ತಿನೊಳಗೆ ನೀವು ಚರಿತ್ರೆ ನೀವು ಓದಿದ್ದೀರಿ, ನಾನು ಓದಿದ್ದೀನಿ, ಸಾಹಿತ್ಯ ನೀವು ಓದಿದ್ದೀರಿ, ನಾನು ಓದಿದ್ದೀನಿ. ನಮಗೆ ನಮ್ಮ ಭಾಷೆ ಮುಖ್ಯವಾಗಿತ್ತು. ನಮ್ಮ ಭಾಷಿಕ ಚರಿತ್ರೆ, ಸಂಸ್ಕೃತಿ, ಪರಿಚಯ ಇದು ಮುಖ್ಯವಾಗಿತ್ತು. ಅದಕ್ಕೇನೆ ನಮ್ಮ ಟೆಕ್ಸ್ಟ್ಗಳಲ್ಲಿ ಯಾವುದರಲ್ಲೂ ಕೂಡ 60% ನಮಗೆ ಸಂಬಂಧಪಟ್ಟಿದ್ದಿರ್ತಿತ್ತು. ಅರ್ಥಾತ್ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಪರಂಪರೆಗೆ, ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದಿರ್ತಿತ್ತು. 20% ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದಿರ್ತಿತ್ತು ಒಂದು ಹಂತದವರೆಗೆ. ಇನ್ನು 20% ವಿಶ್ವಕ್ಕೆ ಸಂಬಂಧಪಟ್ಟಿದ್ದಿರ್ತಿತ್ತು. ಇವತ್ತು ಯಾವ ಪ್ರಾಥಮಿಕ ಪ್ರೌಢ ಶಿಕ್ಷಣದ ವಿದ್ಯಾರ್ಥಿಯನ್ನು ಕೂಡ ನೀವು ಕೇಳಿ, ಕರ್ನಾಟಕದ ಚರಿತ್ರೆ ಎಷ್ಟು ಗೊತ್ತಿದೆ, ಕನ್ನಡ ಭಾಷೆಯ ಮಹತ್ವ ಎಷ್ಟು ಗೊತ್ತಿದೆ. ಇವತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎನ್ನುವ ನೀತಿಯೊಳಗೆ ಪ್ರಿಯಾಂಬಲ್ನಲ್ಲಿ ಹೇಳೋದು ಬೇರೆ, ಒಳಗಿನ ಹೂರ್ಣ ನೋಡ್ಕೊಂಡು ಹೋಯಿತು ಅಂದರೆ ಪ್ರಿಯಾಂಬಲ್ನಲ್ಲಿ ನೀವು ಮಾತೃಭಾಷೆಯಲ್ಲೇ ಶಿಕ್ಷಣ ಕೊಡ್ರಿ ಅಂತ ಹೇಳ್ತಾರೆ. ಆದರೆ ಎಲ್ಲಿದೆ ಮಾತೃಭಾಷೆ? ಎಲ್ಲಿದೆ? ಈ ಎಲ್ಲ ಮಾತೃಭಾಷೆಗಳನ್ನ ತೆಗೆದು ರಾಷ್ಟ್ರಭಾಷೆಯನ್ನು ಹಿಡ್ಕೊಂಡ್ಬಿಡ್ರಿ, ಯೂನಿವರ್ಸಲ್ ಎಜುಕೇಶನ್. ಯಾವುದ್ರಿ ರಾಷ್ಟ್ರಭಾಷೆ? ಹಿಂದಿ ಅಂತ ಹೇರಕ್ಕೆ ಬಂದಿದಾರಲ್ಲ ಸರ್, ಅದರದೇ ಹುನ್ನಾರ. ಯಾರು ಹೇಳೋದು? ಮೊನ್ನೆ ಯಾರೋ ಒಂದು ರಾಜ್ಯದ ಮುಖ್ಯಮಂತ್ರಿ ಹೇಳಿದಾಯನೆ, ಏನು ಇದುವರೆಗೂ ಆಡ್ತಿದ್ದ ಮಾತೇನು, ಈಗ ಮಾಡ್ತಾ ಇರೋದೇನು? ಎಲ್ಲ ರಾಷ್ಟ್ರೀಯ ಭಾಷೆಗಳು ನಮ್ಮವು 22 ಕೂಡ ರಾಷ್ಟ್ರೀಯ ಭಾಷೆಗಳೇ ಹೊರತು ಯಾವುದೇ ಒಂದು ರಾಷ್ಟ್ರ ಭಾಷೆ ಇಲ್ಲ. ಈ ತಿಳುವಳಿಕೆ ನಮ್ಮ MP ಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗಿರಬೇಕು, ನಮ್ಮ ಆಡಳಿತ ಚುಕ್ಕಾಣಿಯನ್ನು ಹಿಡ್ಕೊಂಡಿರ್ತಕ್ಕಂಥ ಮುಖ್ಯಸ್ಥರುಗಳಿಗಿರಬೇಕು, ಮುಖಂಡರುಗಳಿಗೆ, ನಾಯಕರುಗಳಿಗಿರಬೇಕು. ಬರೀ ತಮಿಳುನಾಡಿನ ಮುಖ್ಯಮಂತ್ರಿ ಹೇಳಿದರೆ ಮಾತ್ರ ಅದು ಸಾಲೋದಿಲ್ಲ ಸರ್. ಅದಕ್ಕೇನೆ ಇವತ್ತು ಕೂಡ ನನಗೆ ದ್ವಿಭಾಷಾ ನೀತಿ ನಮಗೆ ಸೂಕ್ತವಾದದ್ದು. ಒಕ್ಕೂಟ ವ್ಯವಸ್ಥೆ ಉಳಿಬೇಕು ಅಂತಂದರೆ ದ್ವಿಭಾಷಾ ನೀತಿಯೇ. ತ್ರಿಭಾಷಾ ಸೂತ್ರ ಬಂದಾಗ ಏನಾಗುತ್ತೆ ಅಂದರೆ ನಮ್ಮ ನೆಲದ ಭಾಷೆ, ನಮ್ಮ ರಾಜ್ಯದ ಭಾಷೆ, ನಮ್ಮ ಪರಿಸರದ ಭಾಷೆ ಅದು ಕಳೆದು ಹೋಗುತ್ತೆ. ದ್ವಿಭಾಷಾ ಅಂದರೆ ಯಾವುದು ಬರ್ಬೇಕಂತೀರಿ ಸರ್? ನಮ್ಮ ಮಾತೃಭಾಷೆ ಅಲ್ಲ. ಮಾತೃಭಾಷೆ ಅಂತಂದಾಗ ಬೇರೆ ಬೇರೆ ಆಗುತ್ತೆ ಇವತ್ತು. ಯಾಕೆಂದರೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಎನ್ನುವ ಶಬ್ದವನ್ನು ಇಟ್ಕೊಂಡೇನೇ ಕೋರ್ಟ್ಗಳಲ್ಲಿ ಅದು ಮಾತೃಭಾಷೆಯ ಪೋಷಕರ ಆಯ್ಕೆಗೆ ಬಿಟ್ಟಿದ್ದು. ಈ ಥರದ್ದೆಲ್ಲ ವ್ಯಾಖ್ಯಾನಗಳಾಗಿ ಎಲ್ಲ ರಾಜ್ಯ ಭಾಷೆಗಳು ಕೂಡ ಹಿಂದುಳಿದವೆ. 1 ಇಂಗ್ಲೀಷ್, 2 ಹಿಂದಿ, 3 ಸಂಸ್ಕೃತ ಮುಂದೆ ಬರ್ತವೆ. ಇನ್ನು ಹೆಚ್ಚು ಅಂತಂತಂದರೆ ಸಂಸ್ಕೃತ ಬಿಟ್ಟು ಫ್ರೆಂಚ್ ಬರುತ್ತೆ, ಜರ್ಮನ್ ಬರುತ್ತೆ. ಯಾಕೆಂದರೆ ಉದ್ಯೋಗದ ಅವೆಲ್ಲ ಅನ್ನದ ಭಾಷೆಗಳಂತೆ, ಅನ್ನದ ಭಾಷೆಗಳ ಹೆಸರಿನಲ್ಲಿ ಅವೆಲ್ಲ ಬರ್ತವೆ. ಅನ್ನದ ಭಾಷೆ ಅಲ್ಲದ ಈ ಭಾಷೆಗಳೆಲ್ಲ ಸತ್ತು ಹೋಗ್ತವೆ. ಯಾವಾಗ ಶಿಕ್ಷಣದಲ್ಲಿ ಸ್ಥಾನ ಪಡ್ಕೊಂಡ್ಲಿಲ್ವೋ ಆಡಳಿತದಲ್ಲಿ ಬರಲ್ಲ, ಆಡಳಿತದಲ್ಲಿ ಬರಲಿಲ್ಲ ಅಂದರೆ ಮುಗಿದೇ ಹೋಯ್ತು ಅಲ್ಲಿಗೆ. ಅಲ್ಲ, ತ್ರಿಭಾಷಾ ಸೂತ್ರದ ಉದ್ದೇಶ ಹಂಗಿರಲಿಲ್ಲಲ್ಲ ಸರ್. ಹಿಂದಿ, ಕನ್ನಡ, ಇಂಗ್ಲೀಷ್ ಅಂತ ಇತ್ತು. ಆ ತ್ರಿಭಾಷಾ ಸೂತ್ರವೇನೇ ಅವೈಜ್ಞಾನಿಕ. ಯಾಕೆ ಅಂತಂದರೆ ನಿನ್ನೆ ಯಾರೋ ಅದು ಕಾಂಗ್ರೆಸ್ ಕಾಲಕ್ಕೆ ಹುಟ್ಟಿದ್ದು ತ್ರಿಭಾಷಾ ಸೂತ್ರ ಅಂತ. ಅದು ಅವಾಗ ಹುಟ್ಟಿದ್ರೂ ಕೂಡ ನಾವು ಅದಕ್ಕೆ ವಿರೋಧವೇ. ನಮಗೆ ಅವಾಗಲೇ ಕುವೆಂಪು ಹೇಳಿದ್ದಾರೆ, ತ್ರಿಭಾಷಾ ಸೂತ್ರವೋ ತ್ರಿಶೂಲವೋ ಅಂತ. ಕುವೆಂಪುಗೆ ಸ್ಪಷ್ಟತೆ ಸ್ಪಷ್ಟತೆ ಇತ್ತು ಅವರಿಗೆ. ತ್ರಿಭಾಷಾ ಸೂತ್ರವನ್ನು ಒಪ್ಪಿರಲೇ ಇಲ್ಲ. ದ್ವಿಭಾಷಾ ನೀತಿಯೇ ಸಾಕು ಅಂತ ಅವ್ರು ಹೇಳಿದ್ದಿತ್ತು. ಯಾಕೆ ಅಂತಂದರೆ ನಮ್ಮ ಭಾಷೆ ಉಳಿಬೇಕು. ಕಾಲಿಲ್ಲದ ಅಶ್ವ ಏನಾದರೇನಂತೆ, ಕಾಲಿಲ್ಲದ ಅಶ್ವ ಗುಣಾದರೇನಂತೆ, ನಾನಿಲ್ಲದ ವಿಶ್ವ ಏನಾದರೇನಂತೆ ಅಂತ ಅವರೊಂದು ಕಡೆ ಪ್ರಶ್ನಿಸ್ತಾರೆ. ಅದನ್ನು ಬೇರೆ ವ್ಯಾಖ್ಯಾನಿಸೋದು ಬೇರೆ ರೂಪಕವಾಗಿ ತಗೊಂಡಾಗ ಅದು ಭಾಳ ಬೇರೆ ಅರ್ಥ ಕೊಡುತ್ತೆ. ನಮ್ಮ ರಾಜ್ಯ ಭಾಷೆ, ಅದರಲ್ಲೂ ಕೂಡ ಸಂವಿಧಾನಾತ್ಮಕವಾಗಿ ಅಂಗೀಕೃತವಾಗಿರುವಂಥ ಭಾಷೆ ನಮ್ಮ ನೆಲದೊಳಗೆ ಕಳೆದೋಯ್ತು ಅಂತಂದರೆ ನಮ್ಮ ಅಸ್ತಿತ್ವ ಏನು ಬಂತು? ಅದಕ್ಕಾಗೇನೆ ಇವತ್ತು ಆ ಹೊತ್ತೇ ಯೋಚನೆ ಮಾಡಿದಂತೆ ತಮಿಳರು ದ್ವಿಭಾಷಾ ಸೂತ್ರವನ್ನು ಒಪ್ಪಿಕೊಂಡಿದ್ದು.
ಅವ್ರು ಯಾವ ಕಾರಣಕ್ಕೂ ತ್ರಿಭಾಷೆಗೆ ಮಣೆ ಹಾಕಲಿಲ್ಲ. ಈಗ ಮಣೆ ಹಾಕಿ ನಾವು ಕಳ್ಕೊಳ್ತಾ ಇದ್ದೀವಿ. ಎಷ್ಟು ಪ್ರೈವೇಟೈಸೇಷನ್ಗೆ ಒಳಗಾದಂತೆ ಶಿಕ್ಷಣದೊಳಗೆ ಯಾವ ಖಾಸಗಿ ಶಾಲೆಗಳಲ್ಲಿ ಕನ್ನಡವನ್ನು ಕಲಿಸ್ತಾ ಇದ್ದಾರೆ ನೋಡಿ. ಮೂರನೇ ಭಾಷೆಯಾಗಿ ಕಲಿಸ್ತೀವಿ ಅಂತಾರೆ. ಮೂರನೇ ಭಾಷೆ ಆಟಕ್ಕೂ ಇಲ್ಲ, ಲೆಕ್ಕಕ್ಕೂ ಇಲ್ಲ. ನಾವು ಆ ಕಾಲದಲ್ಲಿ ಹಿಂದಿ ಕಲ್ತಂಗೆ ಅಲ್ಲಿ ಪಾಸ್ ಆದ್ರೇನು ಫೇಲ್ ಆದ್ರೇನು ಏನಂತೆ ಸುಮ್ಮನೆ ಕಲಿಸ್ತಾರಷ್ಟೇ. ಇವತ್ತೂ ಕೂಡ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಬೇಕು ಅಂದರೆ ಕನ್ನಡವನ್ನು ಪ್ರಥಮ ಭಾಷೆಯಾಗಿ 1ರಿಂದ 10ನೇ ತರಗತಿವರೆಗೆ ಒಂದು ಭಾಷೆಯಾಗಿ ಕಡ್ಡಾಯವಾಗಿ ಕಲಿಸ್ಬೇಕು. ಅದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ಖಾಸಗಿ ಶಾಲೆಗಳಲ್ಲೂ ಕೂಡ ಕಲಿಸ್ಬೇಕು. ಅಲ್ಲಿ ಅದು ICSE, CBSE, ಸೆಂಟ್ರಲ್ ಸ್ಕೂಲ್, ಇಂಟರ್ನ್ಯಾಷನಲ್ ಸ್ಕೂಲ್ ಯಾವುದೇ ಆಗಲಿ ಕನ್ನಡವನ್ನು ಕಡ್ಡಾಯವಾಗಿ ಪ್ರಥಮ ಭಾಷೆಯಾಗಿ ಕಲಿಸಬೇಕು. ಅದರಲ್ಲೂ ಕೂಡ ಸರ್ಕಾರ ಪ್ರಿಸ್ಕ್ರೈಬ್ ಮಾಡಿದ ಟೆಕ್ಸ್ಟ್ಗಳ ಮುಖೇಣವಾಗಿಯೇ ಕಲಿಸ್ಬೇಕು. ನೀವು ಮೀಡಿಯಾ ಯಾವುದಾದ್ರೂ ಇಟ್ಕೊಳ್ಳಿ, ಯಾವ ಭಾಷಾ ಮಾಧ್ಯಮದಲ್ಲಾದರೂ ಕಲಿಸಿ ನೀವು, ಆದರೆ ಕನ್ನಡವನ್ನು ಒಂದು ಭಾಷೆಯಾಗಿ ಕಡ್ಡಾಯವಾಗಿ ಕಲಿಸಬೇಕು. ಅದನ್ನು ಕೂಡ ಶರಣರು ಎಷ್ಟು ಜಾಣತನದಿಂದ ಮಾಡಿದ್ದಾರೆ ನೋಡ್ರಿ ಸರ್. ಹೌದು. ಸಂಸ್ಕೃತದ ಭರಾಟೆಯಲ್ಲಿ ನಿಮ್ಮ ಎಲ್ಲ ಧಾರ್ಮಿಕ ಭಾವನಾತ್ಮಕ ವಿಷಯಗಳನ್ನು ಮಾತೃಭಾಷೆಯಲ್ಲೇ ಹೇಳ್ರಿ ಅಂತ ಹೇಳೋದ್ರ ಮೂಲಕ ವಚನಗಳಿಂದ ನಮಗೆ ದಾರಿದೀಪ ತೋರಿಸ್ಕೊಟ್ರು. ಹೌದು. ಆದರೆ ಇಲ್ಲಿ 21ನೇ ಶತಮಾನದಲ್ಲಿ ಅದು ಅಪಾಯ ಕಾಡ್ತು ಸರ್. ಇದೇ ಸಂದರ್ಭದಲ್ಲಿ ನೀವು ಈ ರಾಜ್ಯದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಿರಿ. ಇಷ್ಟು ಶರಣ ಪರಂಪರೆ, ಭಾಷಾ ಸತ್ವ ಇದೆಲ್ಲ ಗೊತ್ತಿದ್ದರೂ ನಿಮ್ಮ ಅಧಿಕಾರಾವಧಿಯಲ್ಲಿ ನೀವು ಕೊಟ್ಟ ವರದಿಗಳು, ನಿಮ್ಮ ಅಭಿಪ್ರಾಯಗಳು ಯಾಕೆ ನೀವೇ ಬೆಂಬಲಿಸಲ್ಪಟ್ಟ ಸರ್ಕಾರದಿಂದ ಸಾಧ್ಯ ಆಗಲಿಲ್ಲ? ಇವತ್ತೂ ಕೂಡ ನಮ್ಮದು ಒತ್ತಾಯ ಇದೆ. 2 ವರದಿಗಳನ್ನು ನಮ್ಮ ಅವಧಿಯೊಳಗೆ ಕೊಟ್ಟಿರುವಂಥದ್ದು. ಒಂದು ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ. ಯಾಕೆಂತಂದರೆ ಸರೋಜಿನಿ ಮಹಿಷಿಯವರು ವರದಿಯನ್ನು ಕೊಟ್ಟು 36 ವರ್ಷಗಳಾಗಿತ್ತು. ನಾವು ಅಲ್ಲಿ ಅದನ್ನ ಪರಿಷ್ಕರಣೆ ಮಾಡೋದಕ್ಕೆ ಆ 36 ವರ್ಷಗಳ ಅವಧಿಯ ಒಳಗೆ ಸಾಕಷ್ಟು ಬದಲಾವಣೆ ಆಡಳಿತಾತ್ಮಕವಾಗಿ ಆಗಿತ್ತು. ಆಗ ಹೆಚ್ಚು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇತ್ತು. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅನ್ನೋದೇ ಈಗಿಲ್ಲ ಅಲ್ವೇ. KPSC ಇರಲಿಲ್ಲ ಹೆಚ್ಚಿನದಾಗಿ. ರೆಗ್ಯುಲರೈಸ್ ಮಾಡ್ತಿದ್ರು, ಲೋಕಲ್ ಕ್ಯಾಂಡಿಡೇಟ್ಸಾಗಿ ತಗೊಂಡು 2 ವರ್ಷ ಆದಮೇಲೆ ರೆಗ್ಯುಲರೈಸ್ ಮಾಡೋದು, ಇದೆಲ್ಲ ಇತ್ತು. ಈ ಎಲ್ಲ ಹಿನ್ನೆಲೆಗಳಷ್ಟೇ ಅಲ್ಲ, ಇಷ್ಟೊಂದು ಹೊರಗಿನ ಕಂಪನಿಗಳು ನಮ್ಮ ರಾಜ್ಯಕ್ಕೆ ಬರ್ತಾ ಇರಲಿಲ್ಲ. ಪ್ರೈವೇಟ್ ಕಂಪನಿಗಳಿದೆಯಲ್ಲ, ಶಿಕ್ಷಣವೂ ಕೂಡ ಪ್ರೈವೇಟೈಸೇಷನ್ ಒಳಗಾಗಿರಲಿಲ್ಲ. ಈ ಎಲ್ಲ ಬದಲಾವಣೆಗಳ ಹಿನ್ನೆಲೆಯೊಳಗೆ ಅದಕ್ಕೊಂದು ಪರಿಷ್ಕಾರ ಬೇಕಿತ್ತು. ಸರ್ಕಾರಕ್ಕೆ ಅರಿವಾಯಿತು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮುಖ್ಯವಾಗಿ ಅದನ್ನು ಮಾಡಿಸ್ತು. ಅಲ್ಲಿ ಕೊಟ್ಟಿದ್ದೇವೆ 14 ಕೇಂದ್ರ ಸರ್ಕಾರದ ಹಂಗಿಲ್ಲದ ರೀತಿಯೊಳಗೆ ರಾಜ್ಯ ಸರ್ಕಾರವೇ ಅನುಷ್ಠಾನಕ್ಕೆ ತರಬಹುದಾದಂಥ ಶಿಫಾರಸುಗಳು. ಇನ್ನು 9 ಕೇಂದ್ರ ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡಂತೆ ಮಾಡಬೇಕು. ಇಷ್ಟು ಪರಿಷ್ಕರಣಾ ವರದಿಯೊಳಗೆ ಇರುವಂಥದ್ದು ಸ್ವೀಕರಿಸ್ತು, ಚರ್ಚೆಗೆ ಎತ್ಕೊಳ್ಳಲಿಲ್ಲ. ಹಾಗೇನೇ ನಮ್ಮ ಸರ್ಕಾರಿ ಶಾಲೆಗಳು ವರ್ಷಕ್ಕೆ 1000, 10,000 ಹಿಂಗೆ ಮುಚ್ತಾ ಬಂದು, ಇದಕ್ಕಾಗಿ ಆತಂಕಗೊಂಡ ಸರ್ಕಾರ ಏನು ಮಾಡ್ತು, ಹಿಂದಿದ್ದ ಸಿದ್ದರಾಮಯ್ಯನವ್ರ ಸರ್ಕಾರವೇನೇ ಒಂದು ಸಮಿತಿ ಮುಖ್ಯವಾಗಿ ವರದಿ ತರಿಸ್ಕೊಳ್ಳೋದಕ್ಕೆ ನಮಗೆ ಜವಾಬ್ದಾರಿ ವಹಿಸ್ತು. ಇಡೀ ರಾಜ್ಯವನ್ನು ಕ್ಷೇತ್ರಾಧ್ಯಯನ ಮಾಡಿದ ರೀತಿ ಒಳಗೆ, ಗಡಿ ಭಾಗಗಳ ಅಧ್ಯಯನ ಮಾಡಿದ ರೀತಿ ಒಳಗೆ ವರದಿ ತಯಾರಿಸಿಕೊಟ್ಟು, ಅಲ್ಲೂ ಕೂಡ ನಾವು ಅದು ಕನ್ಕರೆನ್ಸ್ ಲಿಸ್ಟಿಗೆ ಬರುತ್ತೆ. ಯಾವುದು ಕೇಂದ್ರ ಮತ್ತು ರಾಜ್ಯದ ಕನ್ಕರೆನ್ಸ್ ಲಿಸ್ಟಿಗೆ ಬರುವಂಥದ್ದು ಎಜುಕೇಷನ್ ಅನ್ನೋದು. ಇದೆಲ್ಲ ಅರಿವಿಟ್ಟುಕೊಂಡೇನೇನೇ ಸರ್ಕಾರಿ ಶಾಲೆಗಳ ಸಬಲೀಕರಣ ವರದಿ ಕೊಟ್ಟು 2 ಕೂಡ ಇವತ್ತಿನವರೆಗೂ ಕೂಡ ಸ್ವೀಕರಿಸಿಲ್ಲ. ನಾವು ಒಪ್ಪಿಸಿದ ನಂತರದೊಳಗೆ ಒತ್ತಡ ಹಾಕ್ತಲೇ ಇದ್ದು ನಮ್ಮ ಅವಧಿ ಮುಗೀತು. ಅವಧಿ ಮುಗಿಯೋದಕ್ಕೆ ಮುಂಚೆನೇ ನಾನು ರೆಸಿಗ್ನೇಷನ್ ಕೊಟ್ಟೆ. ಯಾಕೆಂದರೆ ಒಪ್ಪಿತವಲ್ಲದ ನಿಲುವುಗಳ ಸರ್ಕಾರ ಬದಲಾವಣೆಯಾದಂಥ ಸಂದರ್ಭದೊಳಗೆ ಅಗತ್ಯ ಇಲ್ಲ ಮುಂದುವರಿಯಬೇಕಾದ್ದು ಅಂತನಿಸಿ ನಾನು ಹೊರಕ್ಕೆ ಬಂದದ್ದು. ನಮ್ಮ ಸಮಿತಿನೇ ಹೊರಕ್ಕೆ ಬಂದು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಗೆ ಸರ್. ರಾಮಚಂದ್ರಪ್ಪನವ್ರೂ ಒಂದು ಏನೋ ವರದಿ ಮಾಡಿಕೊಟ್ರು.
ಪರಿಷ್ಕೃತ ವರದಿ ಜಾರಿ ಅವರೊಂದು ವರದಿಯನ್ನು ಕೊಟ್ಟರು. ಅವರ ಯಾವುದ್ರದ್ದು ಹೇಳಿ? ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಸರ್ಕಾರಕ್ಕೆ ಕೆಲವು ಶಿಫಾರಸುಗಳನ್ನು ಅವರೂ ಮಾಡಿದರು. ಯಾವುದು ವರದಿ? ಬರಗೂರವ್ರು ಬರಗೂರು ರಾಮಚಂದ್ರಪ್ಪ ವರದಿನೇ ಅಂತಾರೆ ಸರ್. ಭಾಷಾಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ವರದಿ ಕೊಟ್ಟಿದ್ದೇನೆ ಅಂತ ಬರಗೂರವ್ರು ಹೇಳ್ತಾರೆ. ನಂತರ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ರು ಬಂದರು. ನಾನು ನನ್ನ ಕಾಲಾವಧಿಯ ಏನೇನು ಬದಲಾವಣೆಗಳು ತರಬೇಕು ಅನ್ನೋದನ್ನು ನಾನು ಒಂದು ವರದಿ ಕೊಟ್ಟೆ ಅಂತ ಹೇಳ್ತಾರೆ. ಅದರ ಮುಂದುವರೆದ ಭಾಗವಾಗಿ ನೀವು ಅದನ್ನು ಗಮನಿಸಿ ವರದಿಯನ್ನು ಕೊಟ್ಟರು. ಏಕೆಂದರೆ ಯಾವುದೇ ಒಂದು ವರದಿ ಅನ್ನೋದಿರುತ್ತಲ್ಲ, ಅದಕ್ಕೊಂದು ಅಧಿಕೃತತೆ, ಒಂದು ಮಾನ್ಯತೆ ಬರೋದು ಯಾವಾಗ ಅಂದರೆ ಕಮಿಷನ್ ನೇಮಕ ಆದಾಗ, ಸರ್ಕಾರವೇ ನೇಮಿಸಿದ ಸಮಿತಿ ಅಧ್ಯಯನ ಮಾಡಿ ಒಪ್ಪಿಸಿದಾಗ ಅದಕ್ಕೆ ಬರುತ್ತೆ. ಈಗ ಉದಾಹರಣೆಗೆ ವಾಟಾಳ್ ನಾಗರಾಜ್ ಗಡಿ ಅಭಿವೃದ್ಧಿಯ ಸಂಬಂಧಪಟ್ಟಂತೆ ಅವ್ರಿಗೆ ಒಂದು ವರದಿ ಕೊಟ್ಟರು. ಅದು ಸರ್ಕಾರವೇ ರಚಿಸಿದಂಥ ವರದಿ. ಆ ತರಹದ ವರದಿಗಳಿದ್ದಾಗ ಯಾವ ಹೊತ್ತಿಗೂ ಕೂಡ ಅವುಗಳು ಮಾನ್ಯ ಆಗ್ತವೆ ಅಂತಂತಂದರೆ ಅಧಿಕೃತವಾಗಿ ಕೇಳುವ ಶಕ್ತಿ ಇರುತ್ತೆ. ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪಾತ್ರ ಏನು ಸರ್ ಹಂಗಂದ್ರೆ? ಸಾಂಸ್ಕೃತಿಕ ನೀತಿಗೆ ಸಂಬಂಧಪಟ್ಟಂತೆ ಬರಗೂರು ಕೊಟ್ಟಿರಬಹುದು, ಅದು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ಆ ವರದಿ ಇದೆಯಲ್ಲ, ಆ ವರದಿಯು ಕೂಡ ಇನ್ನೂ ಏನು ಚರ್ಚೆಗೆ ಎತ್ಕೊಂಡಿಲ್ಲ. ಮತ್ತು ಸರ್ಕಾರ ತಾನೇ ಅದಕ್ಕೊಂದು ಅತ್ಯುತ್ತಮ ದರ್ಜೆಯನ್ನು ಕೊಟ್ಟು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡ್ತದೆ. ಅದು ಅದರ ಜವಾಬ್ದಾರಿ ಅಂತ ಎಲ್ಲ ಸರ್ಕಾರಗಳು ಪರಿಭಾವಿಸ್ತವೆ. ಆದರೆ ಅದು ಕೊಟ್ಟ ನಿರ್ಣಯಗಳನ್ನು ಮಾನ್ಯ ಮಾಡದೇ ಇರೋಕ್ಕೆ ಇರುವಂಥ ತಪ್ಪದು. ರಾಜಕೀಯ ತೊಡಕಾದ್ರೆ ಏನು ಸರ್? ತಪ್ಪದು. ಇಚ್ಛಾಶಕ್ತಿ ಸಮಿತಿಯನ್ನು ರಚನೆ ಮಾಡುವಾಗ ಇದ್ದ ಇಚ್ಛಾಶಕ್ತಿ ವರದಿಯನ್ನು ತರಿಸಿಕೊಂಡ ನಂತರವೂ ಕೂಡ ಕ್ರಿಯಾಶೀಲವಾಗಬೇಕು. ವಚನಕಾರರು ಇದನ್ನೇ ಒಂದು ಮಾತು ಹೇಳ್ತಾರೆ, ಕ್ರಿಯೆ ಇಲ್ಲದ ಅರಿವು ಹೀನ ಒಪ್ಪದು ಅಂತ. ನಮ್ಮ ಎಲ್ಲ ವರದಿಗಳ ಸ್ಥಿತಿ ಕ್ರಿಯೆ ಇಲ್ಲದ ಅರಿವು ಆಗಿ ಹೀನವಾಗಿ ಕೂತ. ಅಥವಾ ಸಮಸ್ಯೆಯನ್ನು ಮುಂದೂಡ್ಲಿಕ್ಕೆ ಒಂದು ನಾಟಕನೇ ಇರ್ಬೋದಾ ಸರ್? ವ್ಯವಸ್ಥಿತ ಸಂಚುನೂ ಇರ್ಬೋದಾ? ರಾಜಕಾರಣಕ್ಕಾಗಿ ಸಮಸ್ಯೆಗಳನ್ನು ಬಳಸಿಕೊಳ್ಳಬಾರದು. ಇವತ್ತು ಜಾತಿ ಜನಗಣತಿಗೂ ಸಂಬಂಧಪಟ್ಟಂತೆ ಇವತ್ತು ಕೂಡ ನನ್ನದು ಅದೇ ನಿಲುವು. ಏನು ನಿಲುವಿದೆ ಸರ್? ಜಾತಿ ಜನಗಣತಿ ಅನುಷ್ಠಾನಕ್ಕೆ ಬರಬೇಕು. ಯಾಕೆ ಅಂತಂದರೆ ಇದು ಬಹುತ್ವ ರೀ, ಇದು ಅಸಮಾನತೆಯ ಭಾರತ. ಅಸಮಾನತೆ ಅನ್ನೋದು ಆರ್ಥಿಕ ಸಂಪನ್ಮೂಲತೆಯಿಂದ ಹಿಡಿದು ಶಿಕ್ಷಣದ ಹಂಚುವಿಕೆಯನ್ನು ಒಳಗೊಂಡ ರೀತಿಯೊಳಗೆ ಎಲ್ಲ ರೀತಿಯಲ್ಲಿಯೂ ಅಸಮಾನತೆ ಇದೆ. ಆದ್ದರಿಂದ ಇವತ್ತೇನಾಗಿದೆ ಅಂತಂತಂದರೆ ಬಲಿಷ್ಠ ಜಾತಿಗಳು ಅಂತಾರೆ, ಕನಿಷ್ಠ ಜಾತಿಗಳು ಅಂತಾರೆ, ಅಲ್ಪಸಂಖ್ಯಾತರು ಅಂತಾರೆ. ಇವೆಲ್ಲ 1931 ಯಾವುದೋ ವರದಿ ಇಟ್ಕೊಂಡಂತೆ ನಾವು ಮತ್ತೆ ಅದನ್ನೇ ಬಳಸ್ಕೊಂಡಂತೆ ರಾಜಕೀಯ ಹಂಚಿಕೆ ಮಾಡ್ತಾ ಇತ್ತು ಅಂದರೆ ಇದು ಯಾವ ನ್ಯಾಯ? ಅರಸು ಕಾಲಕ್ಕೆ ಸಿಕ್ಕ ನ್ಯಾಯ ಏನು ಸರ್? ಸಾಮಾಜಿಕ ನ್ಯಾಯ. ಅರಸು ಕಾಲಕ್ಕೆ ಮೀಸಲಾತಿ ಇಲ್ಲದೆ ಕೊಟ್ರಲ್ಲ, ಅದು ರಾಜಕೀಯ ಇಚ್ಛಾಶಕ್ತಿಯಿಂದನೇ ದೇವರಾಜ ಅರಸು ಅವ್ರು ಕೊಟ್ರಲ್ಲ ಸರ್. ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಅರಸುಗಿದ್ದದ್ರಿಂದಾಗಿ ಅದು ಸಾಧ್ಯವಾಯಿತು. ಜೊತೆಗೆ ಅಷ್ಟೆಲ್ಲದಕ್ಕೂ ಕೂಡ ತುರ್ತು ಪರಿಸ್ಥಿತಿ ಅವರಿಗೆ ಅನುಕೂಲಕರವಾಗಿ ಬಂತು. ಅವೆಲ್ಲವನ್ನು ಅನುಷ್ಠಾನಕ್ಕೆ ತರೋದಕ್ಕೆ ತುರ್ತು ಪರಿಸ್ಥಿತಿಯೂ ಕೂಡ ಅನುಕೂಲಕರವಾಗಿ ಬಂತು. ಅದನ್ನು ಅವರು ಸದುಪಯೋಗ ಮಾಡ್ಕೊಂಡು ಜಾತಿ ವ್ಯವಸ್ಥೆಯನ್ನು ಮುರಿಲಿಕ್ಕೆ ಅಲ್ಲಿ ಕರ್ಪೂರಟ್ ಹಾಕೋರು ಮಾಡಿಕೊಂಡು ಇಲ್ಲಿ ಇವ್ರು ಮಾಡಿಕೊಂಡ್ರು ಅಲ್ಲಿ. ಸರಿ, ಇದು ರಾಜಕಾರಣದ ವ್ಯವಸ್ಥೆ ಆಚೆಗೆ ನೀವಿಷ್ಟು ಸಾಹಿತ್ಯ, ಮುಖ್ಯವಾಗಿ ಶರಣ ಚಳವಳಿ, ನಿಮ್ಮನ್ನು ಬಹಳ ಆಳವಾಗಿ ಕಾಡಿದ ಶರಣ ಚಳವಳಿ, ಇದ್ರ ಜೊತೆಗೆ ನೀವು ಒಬ್ಬ ಅತ್ಯುತ್ತಮ ಕವಿಯೂ ಹೌದು. ಆ ಕಾವ್ಯದ ಮೇಲೆ ನಿಮಗೆ ಉಂಟಾದ ಪ್ರಭಾವ ವಚನಕಾರರದು ಅಥವಾ ಜನಪದೀಯರದು? ನನಗೆ ಜಾನಪದದ ವಿದ್ಯಾರ್ಥಿ ನಾನು, ವಚನದ ವಿದ್ಯಾರ್ಥಿ ನಾನು. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಕೃಷಿಕ ಮೂಲದಿಂದ ಬಂದವನು ನಾನು. ಬಡತನದ ಅರಿವು ಇವೆಲ್ಲ ಇದ್ದಿದ್ದೇನೆ ನಮ್ಮಗಳಿಗೆ. ಚಾಲೆಂಜ್ಗಳ ಎದುರಿಗೆ ಬದುಕನ್ನು ಕಟ್ಟಿಕೊಳ್ಬೇಕಾದಂಥ ವಾತಾವರಣದಲ್ಲಿ ಬೆಳೆದು ಬಂದದ್ದು. ಈ ಹಿನ್ನೆಲೆಯಲ್ಲೇನೇ ಸಾಹಿತ್ಯಿಕವಾಗಿ ಕೆಲವು ಪ್ರಭಾವಗಳು ಬಂದು ನಾನು MA ಓದುವ ಹೊತ್ತಿನೊಳಗೆ ಇದ್ದಂಥ ನವ್ಯದ ಉತ್ಕರ್ಷಾವಸ್ಥೆಯ ಸ್ಥಿತಿ ಇದೆಯಲ್ಲ, ನನ್ನನ್ನು ಒಂದು ರೀತಿ ದಿಕ್ಕೆಡಿಸ್ತು. ಬರೆಯೋದನ್ನೇ ಬಿಟ್ಟೆ. ಅದಕ್ಕೆ ಪ್ರಭಾವಿತರಾಗಲಿಲ್ಲ ನೀವು? ಅಲ್ಲ, ದಿಕ್ಕೆಡಿಸ್ತು ಅಂದರೆ ಏನು ಇದೇನು ಏನೋ ಹೇಳ್ತಾರೆ,
ಇದೇನೋ ಅನಾಥ ಪ್ರಜ್ಞೆ ಅಂತಾರೆ. ಇವೆಲ್ಲ ಬಂತು. ನಮ್ಮದು ವೈಯಕ್ತಿಕ ನೆಲೆ ನಿಮ್ಗೆ ಇಷ್ಟ ಆಗಲಿಲ್ಲ. ಆದರೆ ನನ್ನನ್ನು ತಳಮಳ ಹುಟ್ಟಿಸ್ತು. ಆದರೆ ಅಲ್ಲಿ ಭಾಷಾ ಬಳಕೆಯನ್ನು ಕುರಿತಂತೆ ಇದ್ದ ಒಂದು ಎಚ್ಚರ ಇತ್ತಲ್ಲ, ಲೋಲುಪತೆ ಇಲ್ಲದ ಪದಮೈತ್ರಿಯ ಅರ್ಥ, ಪದಮಿತಿಯ ಅರ್ಥ, ಅವೆಲ್ಲವೂ ಕೂಡ ನನ್ನನ್ನು ಪ್ರಭಾವಿಸ್ತು. ಆದರೆ ಅವ್ರು ಹೇಳ್ತಿದ್ದ ವಿಚಾರಗಳಿದ್ವಲ್ಲ, ನನ್ನ ನೆಲಕ್ಕೆ ಸಂಬಂಧಪಟ್ಟಿದ್ದಲ್ಲ. ನನ್ನ ನೆಲದ ಸಮಸ್ಯೆಗಳೇ ಬೇರೆ ಇದ್ದಾವೆ. ಪರಕೀಯತೆ ಅನಿಸ್ಬಿಡ್ತು. ಇದು ಏನಿದು? ಯಾಕೆಂದರೆ ನಾವು ಸಮೂಹನಿಷ್ಠವಾಗಿ ಯೋಚನೆ ಮಾಡೋ ಜನಕ್ಕೆ ವ್ಯಕ್ತಿನಿಷ್ಠ ನೆಲೆಯೊಳಗೆ ಏನೇನು ಕನ್ವರ್ಕೊಂಡು ಕೂತ್ಕೊಂಡ್ರೆ ಇದು ಎಲ್ಲಿದು? ಅದಕ್ಕೇನೆ ನಾನು MAಗೆ ಬರೋದಕ್ಕೆ ಮುಂಚೆ ಬರೀತಾ ಇದ್ದವನು MAಗೆ ಬಂದ ನಂತರ ಬರವಣಿಗೆನೇ ಬಿಟ್ಟೆ. ಆದರೆ ಟೀಚಿಂಗಿಗೆ ತೊಡಗಿದ ನಂತರದೊಳಗೆ ನನಗೆ ಎಲ್ಲ ಟೆಕ್ಸ್ಟ್ಗಳ ಮುಖೇಣವಾಗಿ ವಿದ್ಯಾರ್ಥಿಗಳ ನಡುವೆ ಅದಕ್ಕೆ ಅನುಸಂಧಾನ ಮಾಡೋದಕ್ಕೆ ತೊಡಗಿದಂತೆ ನನ್ನ ಬದುಕು, ನನ್ನ ದಾರಿ, ನಮ್ಮ ಬದುಕು, ನಮ್ಮ ದಾರಿ, ಇದು ಗೊತ್ತಾಗ್ತಾ ಬಂತು. 1980ರಿಂದ ಶುರು ಮಾಡಿಕೊಂಡ ರಚನೆ ಇವತ್ತಿನವರೆಗೂ ಕೂಡ ನನ್ನೇನು ನಿಲ್ಲಿಸಿಲ್ಲ. ನಿಮ್ಮ ನೆಲೆ ಯಾವುದು? ನವ್ಯದ್ದು ಸಾಮೂಹಿಕ ನೆಲೆ? ಬದುಕುನಿಷ್ಠ ನೆಲೆ. ನಾನು ಬದುಕುನಿಷ್ಠ ನೆಲೆ, ಬದುಕುನಿಷ್ಠವಾದವು. ಆಮೇಲೆ ಮೊದಲೆಲ್ಲ ನವ್ಯದ ಪ್ರಭಾವದಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆ ಪ್ರಭಾವ ನನ್ನ ಕಾವ್ಯದಲ್ಲಿ ಸಾಕಷ್ಟು ಬಂದಿದೆ. ಕ್ಲಿಷ್ಟತೆ ಅನ್ನೋದು ಸಹಜವಾಗೇ ಅಲ್ಲಿ ಬಂದುಬಿಟ್ಟಿದೆ. ಆದರೆ ಇತ್ತೀಚೆಗೆ ನನಗೆ ಅಯಾಚಿತವಾಗಿ ಬರುತ್ತೆ. ನೆನ್ನೆನೂ ಕೂಡ ನನಗೆ ಹೆಚ್ಚಿನದಾಗಿ ನನಗೆ ಕೆಲವು ಕನಸುಗಳು ಕಾಡ್ತವೆ. ಕನಸುಗಳು ಕಾಡಿದಂತೆ ಆ ಕನಸುಗಳು ತಕ್ಷಣದಲ್ಲಿ ಅದಕ್ಕೆ ರೂಪ ಕೊಟ್ಬಿಡ್ತೀನಿ. ಅವೆಲ್ಲವೂ ಹೆಚ್ಚಿನದಾಗಿ ಪೊಯಿಟ್ರಿ ರೂಪವೇ. ಅಂದರೆ ಕನಸನಾಗಿ ಕಾಡೋದು, ಕನಸಿನಲ್ಲೇ ಕಾಡೋದು ಅಥವಾ ಭಾವಲೋಕದಲ್ಲಿ ಕಾಡೋದು? ಭಾವಲೋಕದಲ್ಲಿ ಕಾಡೋದಲ್ಲ, ಸಮಸ್ಯೆಗಳು ಕೂಡ ಕನಸಾಗಿ ಬರಬಹುದಲ್ವೇ. ಪುಟ್ಟಪ್ಪನವ್ರು ಹೇಳ್ತಾರೆ, ಸ್ವಪ್ನಗಳು ಸುಪ್ತ ಚಿತ್ತದ ವಾಣಿ ಅಂತ. ನಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ಮಾಡಿರ್ತೀವೋ ಅದು. ಈಗ ನೆನ್ನೆನೇ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಕಾರ್ನಾಡ್ರು. ನಾನು 70ರ ದಶಕದೊಳಗೆ ಕಾರ್ನಾಡ್ರ ಜೊತೆಯಲ್ಲಿ ಒಂದಷ್ಟು ಓಡಾಡಿದ್ದವನು. ಮಧ್ಯೆ ಸಂಬಂಧ ಇದಾಗಿ ಹೋಗಿತ್ತು. 2005-6ರಲ್ಲಿ ಮತ್ತೆ ಒಂದು ಸ್ವಲ್ಪ ಸಂಪರ್ಕಕ್ಕೆ ಬಂದರು. ಅದು ನಮ್ಮ ಬೆಂಗಳೂರಿಗೆ ಬಂದಮೇಲೆ ಮರಳುಸಿದ್ದಪ್ಪನವ್ರ ಜೊತೆ ಸೇರ್ಕೊಂಡು ಬಂದಿತ್ತು. ಆನಂತರದಲ್ಲಿ ಅವರ ಅಷ್ಟು ಸಂಪರ್ಕ ಇರಲಿಲ್ಲ. ಇದ್ದಕ್ಕಿದ್ದಾಗೆ ನನಗೆ ರಾತ್ರಿ ಕನಸಿನಲ್ಲಿ ಬಂದರು. ಅದು ಹೇಗೆ ಅಂತ ಭಾಳ ವಿಚಿತ್ರವಾದ್ದು. ಎಷ್ಟು ನಿಚ್ಚಳವಾದ ನೋಟದ ಕನಸು ಅಂತಂದರೆ, ನನ್ನ ಒಂದು ಕವನನೇ ಬರೆದಿದ್ದೀನಿ. ಅದು ವಾಟ್ಸಪ್ಗೆ ಹಾಕಿದಾಗ ಭಾಳಷ್ಟು ಜನ ಏನು ಭಾಳ ಇದಾಗಿ ಮಾತನಾಡ್ದಂಗೆ ಇದೆಯಾ ಅವ್ರ ಜೊತೆಯಲ್ಲಿ ಅಂತ ಮಾತನಾಡ್ತಲೇನೆ. ಅದು ಸುಮ್ಮನೆ ನಿಮಗೆ ಕನಸು ಹೇಳ್ತೀನಿ ಹೇಗೆ ಅನ್ನೋದಕ್ಕೆ. ನಾನು ಕೋಣೆ ಒಳಗಿದ್ದೆ ಅಡುಗೆ ಮನೆಯಲ್ಲಿ. ಅದು ನಮ್ಮ ಹಳೆ ಮನೆ, ಹಳ್ಳಿ ಮನೆ. ಆ ಮನೆಯೂ ನಿಮಗೆ ಸ್ಪಷ್ಟವಾಗಿ ಬಂತು? ನಮ್ಮ ಹಳ್ಳಿ ಮನೆ ಪೂರ್ತಿ. ಹೊರಗಡೆಗೆ ತೆಂಗಿನ ಗರಿ ಚಾಪೆ ಇದೆ, ನಿಮಗೆ ಗೊತ್ತಿರಬೇಕು. ತೆಂಗಿನ ಗರಿ ಚಾಪೆ ಮೇಲೆ 4 ಜನ ರಾಗಿದು ಮಾಡ್ತಾ ಕೂತಿದ್ದಾರೆ, ಮೊರ ಎಲ್ಲ ಇಟ್ಕೊಂಡು. ಅಲ್ಲಿ ಇಡಗಲೈತೆ, ಎಲ್ಲ ಇದೆ. ಆಮೇಲೆ 2 ಹೆಣ್ಮಕ್ಳ ದನಿ, ಹೊರಗಿನವ್ರದ್ದು ಯಾರ್ದೋ ಬೇರೆಯವ್ರದ್ದು ದನಿ ಕೇಳಿಸ್ತು. ಕೋಣೆಯಿಂದ ಹೊರಗೆ ಬಂದೆ. ನೋಡ್ತೀನಿ ಕಾರ್ನಾಡ್ರು ಕೂತಿದ್ದಾರೆ. ಏನಿಲ್ಲಿ ಅಂತಂದು. ಆಮೇಲೆ ಅವರು ಹೇಳಿದರು, ಕ್ಷಮಿಸಿ ಇಲ್ಲೆಲ್ಲ ಕಸ ಇದು ಬಿದ್ದಿದೆ ಅಂತಂದು ನಾನು ಏನೋ ಹೇಳೋದು. ಅದಕ್ಕೆ ಯಾಕೆ ಒದ್ದಾಡ್ತೀಯ? ಇಷ್ಟೆಲ್ಲ ಇಲ್ದಿದ್ರೆ ರೈತಾಪಿ ಕುಟುಂಬ ಅಂತ ಅನ್ನಿಸ್ಕೊಳುತ್ತಾ ಅಂತಂದರು. ಆ ಮಧ್ಯದಲ್ಲೇ ನಾನು ಕೇಳಿದೆ, ಕಾಫಿ ನಡೀತದ ಅಂದೆ. ಸಾಧ್ಯವಾದರೆ ಟೀ ಕೊಡು ಅಂದರು. ನಾನು ನೆನ್ನೆಯಿಂದ ತಂದ ಹೊಸ ಪಟ್ಟಣ ಅದು ನೆನಪಿಸ್ಕೊಂಡೇನೆ ಟೀ ಮಾಡೋದಕ್ಕೆ ಹೋದೆ. ಬಿಸಿನೀರಿಟ್ಟೆ, ಟೀ ಸೊಪ್ಪು ಹಾಕಿದೆ. ಅವ್ವ ರಾಗಿ ಮಾಡ್ತಾ ಕೂತಿದ್ದಾಳೆ. ಹಾಲು ಎಲ್ಲೈತೆ ಅಂತ ಕೇಳೋಕ್ಕೆ ಅಂತ ಬಂದೆ. ಬಂದು ನೋಡಿದರೆ ಅವರೂ ಇಲ್ಲ, ಇವರೂ ಇಲ್ಲ, ಯಾರೂ ಇಲ್ಲ, ಎಲ್ಲ ಬಯಲು. ಇದು ಚಿತ್ರ. ಇದೇನು ಹೇಳುತ್ತೆ ನನಗೆ ಗೊತ್ತಿಲ್ಲ.
ಆದರೆ ಪ್ರತಿಯೊಂದು ಕನಸು ಕೂಡ ಒಂದು ರೂಪಕವೇ ನನಗೆ. ಆ ರೂಪಕ ಇದೆಯಲ್ಲ, ವಿಸ್ಡಮ್ ಸ್ಪೀಕ್ಸ್ ಥ್ರೂ ಮೆಟಫರ್ ಅಂತ. ಇಡೀ ಅವರು ಕನಸಿನಲ್ಲಿ ಬಂದದ್ದು ಅಲ್ಲಿ ಇಡೀ ವಿವರಗಳಿದಾವಲ್ಲ, ಆ ವಿವರಗಳೆಲ್ಲವೂ ರೂಪಕಗಳೇ. ಕೊನೆಯಲ್ಲಿ ಬಯಲಾಗಿದ್ದಿದೆಯಲ್ಲ, ಆ ಬಯಲಾಗಿದ್ದು ರೂಪಕವೇನೆ. ಬಹುಪಾಲು ಇತ್ತೀಚೆಗೆ ಈ ಥರದ ಕನಸುಗಳು ನನಗೆ ಜಾಸ್ತಿ ಬೀಳ್ತಾ ಇದ್ದಾವೆ. ಅಂದರೆ ನಿಮ್ಮ ಅಂತಃಸತ್ವ ಆಲೋಚನಾ ಕ್ರಮ ಕಳ್ಕೊಂಡಂಥ ಹಳವಂಡ ಇದ್ದರೂ ಇರ್ಬೋದು ಸರ್. ವರ್ತಮಾನದಲ್ಲಿ ಅದನ್ನೆಲ್ಲ ಕಳ್ಕೊಂಡಿವಲ್ಲ, ಇವತ್ತಿನ ಜನ್ರೇಷನಲ್ಲಿ ನೀವು ಅದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬಯಲಾಗಬಹುದಲ್ಲ, ಬಯಲಾಗ್ಬೋದು. ನೀವು ಇವತ್ತು ನಾವೆಲ್ಲ ಎಲ್ಲಿಗೆ ಹೋಗ್ತೀವಿ? ಬಯಲಿಗೆ ಹೋಗ್ತೀರಿ ನಿಜ. ನೀವಿವತ್ತು ಪಟ್ಟಣಕ್ಕೆ ಬಂದಿರಿ, ಪಟ್ಟಣದಲ್ಲಿ ಕುಂತು ಹಳ್ಳಿಯ ಕನಸುಗಳನ್ನು ಕಾಣೋದು ಹೊರತಾಗಿ ಹಳ್ಳಿಯಲ್ಲಿ ನೀವಿಲ್ಲ, ನಿಮ್ಮ ಅಸ್ತಿತ್ವ ಅಲ್ಲಿಲ್ಲ. ಹೌದು, ಅದು ಒಂದು ಕನಸಿನ ಎಲ್ಲವೂ ಬರ್ತವೆ. ಕಳ್ಕೊಂಡಿದ್ದೆಲ್ಲ ಇಲ್ಲಿ ಬರ್ತವೆ, ನಮ್ಮನ್ನು ಕಾಡ್ತವೆ, ಕರಗ್ತವೆ. ಈ ಸ್ಥಿತಿದು. ಹೀಗೆ ನನಗೆ ಎಷ್ಟೋ ಈ ಥರದವಿವೆ. ಅದಕ್ಕೆ ಸಂಬಂಧಗಳನ್ನು ಕುರಿತು ಜಾಸ್ತಿ ಯೋಚನೆ ಮಾಡ್ತೀನಿ ನಾನು. ಆ ಸಂಬಂಧಗಳ ಸೂಕ್ಷ್ಮಗಳ ನೆಲೆಯೊಳಗೆ ನನ್ನ ಕವಿತೆ ಹುಟ್ಟುತ್ತೆ. ಇತ್ತೀಚಿಗನಕ ನನಗೆ ಈ 10 ವರ್ಷಗಳ ಭಾರತದ ರಾಜಕೀಯ ಪರಿಸ್ಥಿತಿಯನ್ನು ನೋಡಿ ರೋಸಿ ಹೋದ ರೀತಿಯೊಳಗೆ ಕವಿತೆ ಹುಟ್ಟಿವೆ. ನಾನು ಅವುಗಳನ್ನು ಕಾವ್ಯ ಅನ್ನೋದಕ್ಕಿಂತ ನನ್ನ ರಾಜಕೀಯ ಸ್ವಗತಗಳು ಅಂತ ಅಂದ್ಕೊಂಡಿದ್ದೆ. ರಾಜಕೀಯದ ಜೊತೆಗಳಲ್ಲಿ ನನ್ನ ಪ್ರತಿಕ್ರಿಯಾತ್ಮಕ ರಚನೆಗಳು ಅಂತಲೇ ಕರಿತೀನಿ ನಾನು. ನಿಮ್ಮ ಎಲ್ಲ ಪ್ರತಿಭೆ, ನಿಮ್ಮ ಚಿಂತನೆ ಎಲ್ಲದಕ್ಕೂ ಸಿಗಬಹುದಾದ ಸ್ಥಾನಮಾನಗಳು, ಪ್ರಶಸ್ತಿಗಳು ನಿಮಗೆ ಸಿಕ್ಕು ಅನ್ನುವಂಥ ಸಂತೃಪ್ತಿ ಇದೆಯಾ ಸರ್? ನನಗೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಯೋಚನೆ ಮಾಡಲಿಲ್ಲ ಅಂದು ಬಂದ್ವಲ್ಲ ಸರ್ ಅವು? ಇಲ್ಲ, ಬರ್ತವೆ. ಬಂದಾಗ ಬಹಳ ಸಂಕೋಚದಲ್ಲೇ ನಾನು ತಗೊಂಡಿದ್ದೀನಿ. ಯಾಕೆಂದರೆ ನನಗಿಂತಲೂ ಅರ್ಹರಾದವರು ಸರ್, ಒಬ್ಬ ವ್ಯಕ್ತಿ ಐಡೆಂಟಿಟಿ ಹೇಳಬೇಕಾದ್ರೆ ನಾವು ಪರಿಚಯದ ಸ್ವರೂಪದಲ್ಲಿ ಹೇಳ್ತೀವಿ, ಇವರು ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು, ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದು, ಈ ಎಲ್ಲ ನಮ್ಮ ಉಪಾಧಿಗಳಿದಾವಲ್ಲ, ಆ ಉಪಾಧಿಗಳು ವ್ಯಕ್ತಿಯನ್ನು ಎತ್ತರಕ್ಕೆ ಏರಿಸೋದಿಲ್ಲ ನಿಜ, ಅದು ಪೂರಕವಾಗಿರ್ತಾವೆ. ನಮಗೆ ಎಸ್ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಚಿಂತಕ, ಕವಿ, ಸಹೃದಯರು ಅಂತ ಇಷ್ಟು ಕಾಣ್ತದೆ. ಎಂದು ನನಗೆ ಆ ಥರ ಅಂದ್ಕೊಂಡೇ ಇಲ್ಲ. ನಾವು ಯಾವತ್ತೂ ನಿಮ್ಮನ್ನು ಹಂಗೆ ಅಧಿಕಾರದಲ್ಲಿ ಕೂತಾಗೂ ಹಂಗೆ ಅನಿಸಿಲ್ಲ ನಮಗೆ. ನೀವು ಅದನ್ನು ಅಭಿವೃದ್ಧಿ ಪ್ರಾಧಿಕಾರದ ಆಫೀಸ್ನಲ್ಲಿ ಕುಂತಾಗೂ ನಮ್ಗೆ ಹಂಗೆ ಅನಿಸಿಲ್ಲ. ಅದನ್ನ ಕೇಳ್ತಾ ಇದ್ದಾಗ ಸಂಕೋಚ ಜಾಸ್ತಿ ಆಗುತ್ತೆ ಹೊರತು, ನನ್ನೊಳಗೆ ಚುಚ್ಚೋದು ಜಾಸ್ತಿ ಆಗುತ್ತೆ ಹೊರತು ಎಂದೂ ನನಗೆ ಹೆಮ್ಮೆ ಅಂತ ಅನ್ನೋದು ಬಂದಿಲ್ಲ. ಒಂದೇ ಒಂದು ಮಾತು ಹೇಳ್ತೀನಿ. ಮೊನ್ನೆ ಗುಲ್ಬರ್ಗಾದಲ್ಲಿ ಶರಣಗೌಡ ಪಾಟೀಲರು ಅಂತ, ನಿಮಗೂ ಗೊತ್ತಿರೋರು ಅವರು, ಗುಲ್ಬರ್ಗಕ್ಕೆ ಹೋದಾಗ ಒಂದು ಮಾತು ಹೇಳಿದರು. ಸರ್, ಈಗ 10 ವರ್ಷದಿಂದ ನಾನು ನಮ್ಮ ಅಪ್ಪನ ಹೆಸರಿನಲ್ಲಿ ಬಸವ ಪ್ರಶಸ್ತಿ ಕೊಡ್ತಾಯಿದ್ದೀನಿ, ಭಿನ್ನವಾಗಿ ಕೊಡ್ತಾಯಿದ್ದೀನಿ. ಒಂದು 5 ಗ್ರಾಮ್ ಚಿನ್ನ ಮತ್ತು ಬೇರೆ ಬೇರೆ ಇದ್ರದ್ದು, ದಯಮಾಡಿ ಅಂತಂದರು. ತಕ್ಷಣದಲ್ಲಿ ನನಗನ್ನಿಸ್ತು, ನಮಗೆ ದೊಡ್ಡ ಪರಂಪರೆಯ ಪ್ರತೀಕವಾಗಿರುವಂಥ ಪ್ರೊಫೆಸರ್ JS ಸಿದ್ಧಲಿಂಗಯ್ಯನವರು ಪಂಪ ಪ್ರಶಸ್ತಿ ಸಿಕ್ಕಿಲ್ಲ, ನಾಡೋಜ ಸಿಕ್ಕಿಲ್ಲ, ಏನು ಒಂದಿಷ್ಟು ಸಾಧನೆನೇನ್ರಿ ಅವರದ್ದು. ವ್ಯಾಕರಣದ ಬಗ್ಗೆ, ಛಂದಸ್ಸಿನ ಬಗ್ಗೆ, ಕಾವ್ಯಮೀಮಾಂಸೆ ಬಗ್ಗೆ, ಶರಣರ ಬಗ್ಗೆ, ಶೂನ್ಯ ಸಂಪಾದನೆಗಳ ಬಗ್ಗೆ ಅವರು, ಮತ್ತು ಪೊಯಿಟ್ರಿ ಅವ್ರು ಬರೆದದ್ದು ಬಹಳ ಅದ್ಭುತವಾದ್ದು. ಜೊತೆಗೆ ಎಷ್ಟು ಪಾರದರ್ಶಕವಾಗಿ ಬದುಕಿದ ಮನುಷ್ಯ ಅಂದರೆ, ಕನ್ನಡ ಇದು ಕಾಲೇಜು ಅಭಿವೃದ್ಧಿ, ಇದು ಕಾಲೇಜೇಟ್ ಎಜುಕೇಷನ್ ಕಾಲೇಜು ಶಿಕ್ಷಣ ಇಲಾಖೆ ಇದೆಯಲ್ಲ, ಅಲ್ಲಿಗೆ ಡೈರೆಕ್ಟ್ರಾಗಿ ಬಂದಾಗ ಯಾರೋ ಒಬ್ಬ ಪತ್ರಕರ್ತ ಪ್ರಶ್ನೆ ಹಾಕ್ತಾನೆ. ಯಾಕೆಂದರೆ ಅದಕ್ಕಿಂತ ಮುಂಚೆ ಭ್ರಷ್ಟತೆ ಸ್ವಲ್ಪ ಗದ್ದಲಾಗಿತ್ತು. ಅವರು ಒಂದು ಮಾತು ಹೇಳ್ತಾರೆ, ದೇವರೇ ಬಂದರೂ ನನ್ನನ್ನು ಭ್ರಷ್ಟನನ್ನಾಗಿ ಮಾಡಲಾರ. ಬಹಳಷ್ಟು ಜನಕ್ಕೆ ಅದು ಅಹಂಕಾರದ ಮಾತು ಅನ್ನಿಸ್ತು. ಹೌದು, ಅದು ಅಹಂಕಾರದ ಮಾತೆ. ಆದರೆ ಆ ಹೇಳುವ ನೈತಿಕ ಧೈರ್ಯ ಇದೆಯಲ್ಲ, ಅದು ಮೆಚ್ಚಬೇಕಾದ. ಹಾಗೆ ಬದುಕಿದ್ರು ಅವರು. ಅಂಥ ಮನುಷ್ಯನಿಗೆ ಏನೂ ಸಿಗಲಿಲ್ಲ. ನಾನು ಅವ್ರಿಗೆ ಹೇಳಿದೆ, ಆಯಿತು ಸರ್, ಅವರಿಗೆ ಕೊಡ್ತೀವಿ.
ಅಂತಂದು ಅವರಿಗೆ ಅದು ಇದಾಗಿದೆ. ನನಗೆ ಭಾಳ ನಾನು ತಗೊಂಡಿದ್ದಕ್ಕಿಂತ ಹೆಚ್ಚಿನ ಸಂತೋಷ ನನಗಾಯಿತು ಅವ್ರ ಬಗ್ಗೆ. ಇವತ್ತೂ ಕೂಡ ಬೇರೆ ಬೇರೆ ವಿಷಯ ಕುರಿತು ಮಾತನಾಡಬೇಕಾದಾಗ ಮರುತ್ತಾರೆ. ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದು, ಛಂದಸ್ಸಿಗೆ, ಕಾವ್ಯಮಾಂಸಕ್ಕೆ ಸಂಬಂಧಪಟ್ಟಂಥದ್ದು ಬಂದ ಪುಂಖಾನುಪುಂಖವಾಗಿ ಉಕ್ತಿಗಳನ್ನು ಹೇಳ್ತಾರೆ. ಸ್ಟೇಟ್ಮೆಂಟ್ಸ್ ಇದಾವಲ್ಲ, ಅವ್ರು ಕಂಠಪಾಠ ಮಾಡಿಕೊಂಡ್ರು ಅವೆಲ್ಲ ಹೇಳ್ತಾ ಹೋಗ್ತಾರೆ. ಅದು ವಿದ್ವತ್ತು, ಅದು ತಾದಾತ್ಮತೆ, ನಿಷ್ಠೆ ಅಂತನ್ನೋದು, ವೃತ್ತಿನಿಷ್ಠೆ ಅನ್ನೋದು ಇದೆಯಲ್ಲ, ವೃತ್ತಿನಿಷ್ಠೆ ನಮ್ಮ ಶರಣರಿಂದ ಬಂದಿರೋದು ಅದೆಲ್ಲದೂ ಕೂಡ. ಅದು ನಮಗೆ ಹಂಗೆ ನೋಡ್ಕೊಂಡ್ರೆ ನಮಗೆ ನಮ್ಮ GSS ದೊಡ್ಡ ಮಾದರಿ. ಜೆ ಶಿವರುದ್ರಪ್ಪನವ್ರು ಇದ್ದಾರಲ್ಲ, ರಾಷ್ಟ್ರಕವಿಗಳು. ಇವತ್ತೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ನನಗೆ ದೊಡ್ಡ ಗುರು ಅಂದರೆ ಶಿವರುದ್ರಪ್ಪನವರು. ಶಿವರುದ್ರಪ್ಪನವರು ತಾವೀಗ ಪ್ರಸ್ತಾಪ ಮಾಡಿದಂಥ ಅವರು ಪ್ರೊಫೆಸರ್ ಸಿದ್ಧಲಿಂಗಯ್ಯ ಅವರನ್ನು ನೋಡ್ಕೊಂಡಿರೋದು, ಇವರನ್ನು ಹತ್ತಿರದಲ್ಲಿದ್ದು ನೋಡಿ ಬದುಕಿರೋದು. ಸರ್, ತಾವು ತಮ್ಮ ಪ್ರೇರಣಾ ಶಕ್ತಿಯಾಗಿ ಪ್ರೊಫೆಸರ್ ಸಿದ್ಧಲಿಂಗಯ್ಯನವ್ರನ್ನ, GS ಶಿವರುದ್ರಪ್ಪನವ್ರನ್ನ, ಹಾಗೆ ಅಧ್ಯಯನದ ಸಂದರ್ಭದಲ್ಲಿ ಕುವೆಂಪು ಅವ್ರನ್ನ ಉದಾಹರಿಸಿದ್ರಿ. ಇವತ್ತು ಆ ರೀತಿ ಮೌಲಿಕವಾಗಿರುವಂಥ ಬದುಕನ್ನು ಸಾಗಿಸ್ತಾ ಇರೋರ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಮತ್ತು ಈ ಪ್ರಶಸ್ತಿಗಳ ಲಾಭಿ, ಇದರ ಅಟ್ಟಹಾಸ ಸಮರ್ಪಕ ಮತ್ತು ಪೂರಕ ಅಂತ ಅನ್ನಿಸ್ತದೆ ಏನು ಸರ್ ನಿಮಗೆ? ಇಲ್ಲ, ನಮ್ಮಲ್ಲಿ ಸಾಂಸ್ಕೃತಿಕ ರಾಜಕಾರಣ ಇದೆಯಲ್ಲ, ಅದು ಆ್ಯಕ್ಚುಯಲ್ ರಾಜಕಾರಣಕ್ಕಿಂತ ತುಂಬ ಘೋರವಾದ್ದು. ಅದು ಒಳಗಿದ್ದವರಿಗೆ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಈ ಗುಂಪು ಕಟ್ಟುವ ಜನ ಮತ್ತು ಜಾತ್ಯತೀತ ಅಲ್ಲ ಅಂತಲೇ ಜಾತಿಯನ್ನು ಪೋಷಿಸುವ, ಜಾತೀಯತೆಯನ್ನು ಬೆಳೆಸುವ ಜನ ಇದ್ದಾರಲ್ಲ, ಇದು ಹಿಪೋಕ್ರಸಿ. ಇದು ಅಂಥ ಹಿಪೋಕ್ರಸಿಯ ಕಾರಣದಿಂದಲೇ ಈ ಹೊತ್ತು ಪ್ರಶಸ್ತಿಗಳನ್ನು ಕುರಿತು ಚಂಪಾ ಅವರು ಒಂದು ಮಾತು ಹೇಳೋರು, ಇದು ಪಡ್ಕೊಂಡಿದ್ದು ಹೊಡ್ಕೊಂಡಿದ್ದು ಅಂತ. ಪಡ್ಕೊಳ್ಳೋದು ಬೇರೆ, ಈ ಹೊಡ್ಕೊಳ್ಳೋದು ಇದೆಯಲ್ಲ, ಹೊಡ್ಕೊಳ್ಳೋದು ನಿರಂತರವಾಗಿ ಹೊಡ್ಕೊಳ್ಳೋ ಪರಂಪರೆನೇ ಶುರು ಜಾಸ್ತಿ ಆಗಿದೆ. ಆದರೆ ಯಾವುದೇ ಪ್ರಶಸ್ತಿ ಯಾವುದೇ ವ್ಯಕ್ತಿಗೆ ಬಂದಾಗ ಅವನಿಗೆ ಸಂಕೋಚ ಜಾಸ್ತಿ ಆಗಬೇಕು. ತನ್ನನ್ನು ಕುರಿತು ನಾನು ಇದಕ್ಕೆ ಅರ್ಹನೇ ಅಂತನ್ನೋದನ್ನು ಪದೇ ಪದೇ ಕೇಳ್ಕೊಳ್ಬೇಕು, ಆತ್ಮವಿಮರ್ಶ ಮಾಡ್ಕೋಬೇಕಂತೀರಿ? ಖಂಡಿತ. ಅವನೇ ಭಯಂಕರ ಲಾಬಿ ಮಾಡಿ ತೊಗೊಂಡ್ಮೇಲೆ ಅದು ಸಾಧ್ಯತೆ ಹೆಂಗಿರ್ತದೆ ಸರ್? ಲಾಬಿ ಮಾಡಿ ತಗೊಂಡವ್ರಿಗೆ ಇದು ಅನ್ವಯಿಸೋದೇ ಇಲ್ಲ. ಅಯಾಚಿತವಾಗಿ ಕೆಲವು ಸಾರಿ ಬಂದಿರುತ್ತಲ್ಲ, ಅವ್ರಿಗಾದರೂ ಇದು ಅನ್ವಯಿಸುತ್ತೆ. ಅವ್ರಿಗಾದ್ರೂ ಕೂಡ ಇದು ಚುಚ್ಚಬೇಕು. ಚುಚ್ಚಿದಾಗ ಭಾಳ ಸಂಕೋಚದಲ್ಲೇ ಇರ್ತಾರೆ ಅಂತ ನನಗನ್ಸುತ್ತೆ. ಪ್ರಶಸ್ತಿಯ ಮೌಲ್ಯ ಹೆಚ್ಚಾಗಬೇಕು, ಏನು ಮೊತ್ತ ಹೆಚ್ಚಾಗಿದ್ದು ಎಷ್ಟು ಮಟ್ಟಿಗೆ ಸರಿ ಸರ್? ಇದು ಇತ್ತೀಚಿನ ದಿನಗಳಲ್ಲಿ ಮೊತ್ತ ಜಾಸ್ತಿ ಆಗ್ತಾ ಇದೆ, ಮೌಲ್ಯ ಕುಸಿತಾ ಇದೆ. ಒಂದು ಇದು ಬಹಳ ಒಳ್ಳೆ ಬೆಳವಣಿಗೆ ಅಲ್ಲ. ಜೊತೆಗೆ ಬೇಕಾದಷ್ಟನ್ನು ಹೇಳಬಹುದು. ಏನು, ನಮ್ಮ ಪ್ರಜಾಪ್ರಭುತ್ವದೊಳಗೆ ಸಂಖ್ಯೆನೂ ಜಾಸ್ತಿ ಇದೆ ಒಂದು ರೀತಿಯಲ್ಲಿ. ಇನ್ನೂ ಪ್ರಶಸ್ತಿಗಳು ಇವು ಜಾಸ್ತಿ ಆದಷ್ಟೂ ಕೂಡ ಅದೇನು ಸಂಪನ್ಮೂಲನೂ ಜಾಸ್ತಿ ಆಗಿದೆ. ಅದಕ್ಕೇನು ನೀವು ಇದು ಮಾಡಬೇಕಾದಿಲ್ಲ ಅಂತ. ಆದರೆ ಎಲ್ಲೇ ಆಗಲಿ, ಯಾವುದೇ ಆಗಲಿ, ಗುಣಾತ್ಮಕತೆಯನ್ನು ಉಳಿಸಿಕೊಂಡಾಗ ಮಾತ್ರ ಆ ಪ್ರಶಸ್ತಿಗೆ ಮೌಲ್ಯ ಇರುತ್ತೆ. ಅದು ಖಾಸಗಿಯವರು ಕೊಡೋ 5,000ದ್ದಾದ್ರೂ ಅದ್ರ ಹಿಂದೆ ಗುಣಾತ್ಮಕವಾಗಿ ಇಲ್ಲ, ಇವರು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡಿದಾಗ ಪರವಾಗಿಲ್ಲಪ್ಪ, ಅಂಥವ್ರಿಗೆಲ್ಲ ಕೊಟ್ಟಿದ್ದಾಗ ನಾನು ತಗೋಬಹುದು ಅಂತ ಹೊಸದಾಗಿ ಕೊಟ್ಟವನಿಗೆ ಅನ್ನಿಸಿದಾಗ ಅದ್ರ ಘನತೆ ಹೆಚ್ಚಿರುತ್ತೆ. ಇಂಥವ್ರಿಗೆಲ್ಲ ಕೊಟ್ಟಿದ್ದಾರೆ ನನಗೆ ಬೇಡ ಅಂತ ತಿರಸ್ಕರಿಸಿದಾಗ ಅದ್ರ ಘನತೆ ಯಾವತ್ತೋ ನಾಶವಾಗಿರುತ್ತೆ. ಇದೇ ಮಾನದಂಡ. ಸರಿ, ಈಗ 80ರ ಅಂಚಿನಲ್ಲಿರುವಂಥ ನಿಮಗೆ ನಿಮ್ಮ ಮುಂದಿರುವ ಯೋಚನೆಗಳು, ಕನಸುಗಳು, ಎಷ್ಟೇ ಸಾಂಸ್ಕೃತಿಕವಾಗಿ ನಾವು ಸುತ್ತಲಿನ ವಾತಾವರಣ ಅಧಪತನಗೊಂಡಿದೆ ಅಂದರೂ ಕೂಡ ನಾವು ನಮ್ಮ ಬದುಕನ್ನು ನಮಗೆ ಸರಿ ಕಂಡಂತೆ ಕಟ್ಟುವ ಅನಿವಾರ್ಯತೆ ಇರ್ತದೆ ಸರ್ ಇಡೀ ಪ್ರಾಯದಲ್ಲಿ. ತಮ್ಮ ಬದುಕಿನ ಆ ರೀತಿಯ ಕನಸುಗಳು, ಯೋಚನೆಗಳು ನನಗೆ
ಒಂದು ಕೆಲಸದಲ್ಲಿದ್ದಾಗ ನಾನು ಹೆಚ್ಚು ಬರೀಲಿಲ್ಲ. ನಿವೃತ್ತನಾದ ನಂತರ ನಾನು ಬರವಣಿಗೆ ಜಾಸ್ತಿ ಆಯಿತು. ಸಾರ್ವಜನಿಕ ಬದುಕಿನೊಳಗೂ ತೊಡಗಿಸ್ಕೊಂಡಿದ್ದೂ ಕೂಡ ಜಾಸ್ತಿ ಆಯಿತು. ಅದಕ್ಕೇ ನಾನು ನನ್ನ ಆತ್ಮಕಥೆ ಒಳಗೆ ಏನು ಮಾಡಿದೆ ಅಂದರೆ, ವೃತ್ತಿ ಬದುಕಿಗೆ ನಿಲ್ಲಿಸಿಬಿಟ್ಟೆ. ಸಾರ್ವಜನಿಕ ಬದುಕಿಗೆ ಬಂದ ನಂತರದೊಳಗಿಂದ ಬರೆದಿಲ್ಲ ನಾನು. ಒಂದು ಭಯ ಏನು ಅಂದರೆ ಆತ್ಮಪ್ರತ್ಯಯ ಆಗಬಹುದು ಅಥವಾ ಹೊಗಳಿಕೆ ಆಗಬಹುದು, ಆತ್ಮರತಿ ಆಗಬಹುದು. ಈ ಭಯದಲ್ಲೇನೇ ಬೇಡ ಅದನ್ನು ಬರೆಯೋದು. ಯಾಕೆಂದರೆ ನಾ ಮಾಡಿದ ಕೃತಿಗಳೇ ಅವೇ ಹೇಳ್ತವೆ ಅಂದ್ಕೊಂಡು ಸುಮ್ಮನಾಗಿದ್ದೀನಿ ನಾನು. ಅದು ಒಂದು. ಬಟ್ ಈಗಲೂ ಕೂಡ ನನಗೆ ಅನಿಸೋದೇನು ಅಂದರೆ, ನಾನು ಬರಿತೀನಿ ಅಷ್ಟೇ. ಬರೀದೇ ಇದ್ದರೆ ನನಗೆ ನಿತ್ಯದ ವರ್ತಮಾನವನ್ನು ಅರ್ಥ ಮಾಡ್ಕೊಳ್ಳೋದೇ ಆಗಲಿ, ನನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಆಗಲಿ ಸಾಧ್ಯವಾಗಲ್ಲ. ನಾವು ಬದುಕಿದ್ದೀವಿ ಅಂದ್ರೆ ಅರ್ಥ ನಾವು ಬರೆದಾಗ ಮಾತ್ರ ಸರ್. ಬರೆದ್ರೆ ನಾವು ಬದುಕೀವಿ ಅಂತ ಅರ್ಥ. ಪ್ರತಿಯೊಬ್ಬ ಬರಹಗಾರನಿಗೆ ಅವನು ಜೀವಂತ ಇದ್ದಾನೆ ಅನ್ನೋದು ಅವ್ನು ಬರಿಬೇಕು. ನನ್ನ ಮಾಧ್ಯಮ ಪೊಯಿಟ್ರಿ. ಅದನ್ನು ಬಿಟ್ಟರೆ ನಾಟಕ ಇತ್ತು, ನಾಟಕ ಬರೆಸಿದ್ರು ನಮ್ಮ CGK. ಅವ್ರಿಗೂ ಬಹಳ ಮುಖ್ಯವಾದ ಕಾರಣ ನಾಟಕ ಬರೆಯೋದಕ್ಕೆ ನಾನು. ಹಾಗೆಯೇ ವಿಮರ್ಶೆ ನನ್ನ ಮೊದಲಿನಿಂದಲೂ ನಾನು ಅದು ಸಹಜವಾಗಿ ಒಳ್ಳೆ ಬರಹಗಾರರು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಆದ್ದರಿಂದ ಇವತ್ತು ನಾನು ಪೊಯಿಟ್ರಿ ಬರಿತೀನಿ, ಬರೀತಲೇ ಹೋಗ್ತೀನಿ. ಓಕೆ ಸರ್. ಸರ್, ತಾವು ಬಹಳ ಸುದೀರ್ಘವಾಗಿ ನಮ್ಮ ಈ ದೇಶದ, ಈ ಪ್ರದೇಶದ, ಈ ನೆಲದ ವಚನ ಸಂಸ್ಕೃತಿಯ ಆಳ ಅಗಲವನ್ನು ತುಂಬ ಭಿನ್ನವಾಗಿ ಇವತ್ತು ಯಾರೋ ಒಬ್ಬರು ವಾರಸುದಾರಿಕೆ ಅಲ್ಲ, ವಚನಶಾಸ್ತ್ರ ಮತ್ತು ವಚನಗಳ ಬಗ್ಗೆ, ವಚನಕಾರರ ಬಗ್ಗೆ ಮಾತಾಡೋದು. ನೀವು ನೋಡುವ ಕ್ರಮ ಭಾಳ ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಇತ್ತು ಸರ್. ಅದಕ್ಕಾಗಿ ನಾನು ನಿಮ್ಮನ್ನು ನಾವೇ ಒಂದು ವಚನವಾಹಿನಿ ಅಂತ ಇಟ್ಕೊಂಡಿರೋದ್ರಿಂದ ವಚನಕಾರರ ಕುರಿತು ಯಾರಾದರೂ ಮಾತಾಡಿದ್ರೆ ಅದು ನಮ್ಮ ಬಗ್ಗೆ ಮಾತಾಡಿದಂಗೆ ಆಗುವಷ್ಟು ಅಭಿಮಾನ ಆಗ್ತದೆ. ಅಂಥ ಒಂದು ಸುಂದರ ರಮ್ಯವಾದ ಸಂಜೆಯನ್ನು ನೀವು ರಾತ್ರಿಯವರೆಗೂ ಕಳೆದದ್ದಕ್ಕೆ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಶರಣ ಶರಣಾರ್ಥಿ.